ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ವೇದಿಕೆ ಅದುವೇ ನಿಮ್ಮ ಜನದನಿ. ಜನಪ್ರತಿನಿಧಿಗಳು ಅಧಿಕಾರಿಗಳು ಬರೀ ಭರವಸೆ ಕೊಡೋದು ಆಶ್ವಾಸನೆ ಕೊಡೋದು ಅಷ್ಟೇ ಅಲ್ಲ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮನವಿಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕು ಅಂತ ಎಚ್ಚರಿಸುವಂತಹ ವೇದಿಕೆ ಕೂಡ ಅದುವೇ ನಿಮ್ಮ ಜನದನಿ. ಜನದನಿ ಇದು ಲೈಫ್ ಲೈನ್ ಆಫ್ ಪೀಪಲ್ ಆಫ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಸ್ನೇಹಿತರೆ, ಇವತ್ತು ಆರ್ಥಿಕ ಸಂಕಷ್ಟದಲ್ಲಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಡಿಪೋಗಳಲ್ಲಿ ತುಕ್ಕಿಡಿತಾ ಇದ್ದಾವೆ. 2,000ಕ್ಕೂ ಹೆಚ್ಚು BMTC ಬಸ್ಗಳು. ಹಿಂಗಿದ್ರೂ ಕೂಡ 643 ಹೊಸ ಬಸ್ಗಳ ಖರೀದಿಗೆ BMTCಯಿಂದ ಟೆಂಡರ್ ಕರೆಯಲಾಗುತ್ತೆ. ಸಚಿವರೇ, ಸಾರಿಗೆ ಸಚಿವರೇ, ಲಕ್ಷ್ಮಣ ಸವದಿ ಅವರೇ, ಹೊಟ್ಟೆಗೆ ಹಿಟ್ಟಿಲ್ಲದ ವೇಳೆ ಜುಟ್ಟಿಗೆ ಮಲ್ಗೆ ಹೂ ಬೇಕಾ ಅಂತ ಜನ ಪ್ರಶ್ನೆ ಮಾಡಬೇಕಾಗಿದೆ. ಜನರ ತೆರಿಗೆ ಹಣದಲ್ಲಿ BMTCಯ ಅಂಧಾ ದರ್ಬಾರ್ ಎಷ್ಟರ ಮಟ್ಟಿಗೆ ಸರಿ? ಬರ್ಬಾದ್ ಆಗ್ತಾ ಇದೆಯಾ, ಆಗುತ್ತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿದೆ. ಬರ್ಬಾದ್ ಆಗುತ್ತಾ BMTC? ಓಕೆ ಸ್ನೇಹಿತರೆ, ಬಹಳ ಸಿಂಪಲ್ಲು. LKG ಮಕ್ಕಳಿಗೂ ಗೊತ್ತಾಗತ್ತೆ ದುಡ್ಡು ಇಲ್ಲದೆ ಹೋದರೆ ಹೆಂಗೆ ಖರ್ಚು ಮಾಡೋದ್ರಿ ಅನ್ನೋದು ಅಲ್ವೇ? ಅದೇ ಥರ ಇವತ್ತು ಸರ್ಕಾರಕ್ಕೆ ಎಚ್ಚರಿಸಬೇಕಾದಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ TV5 ಸ್ಟುಡಿಯೋದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿರಿಯರಾದಂಥ AITUC ಸ್ಟೇಟ್ ಪ್ರೆಸಿಡೆಂಟ್ ಅನಂತ್ ಸುಬ್ಬಾರಾವ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮಾತನಾಡ್ತೀನಿ. ಸ್ನೇಹಿತರೆ, ಈಗ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರ್ಯಾಪಪ್ ಕೊಟ್ಬಿಡ್ತೀನಿ ನಿಮಗೆ. ಯಾಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ ಅಂತ ಹೇಳ್ತಾ ಇದ್ದೀವಿ? ಇದು BMTC ಖಯಾಲಿ ಅಂತ ಹೇಳ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ಸಿಬ್ಬಂದಿಗೆ ಸ್ಯಾಲ್ರಿ ಇಲ್ಲ, ಹೊಸ ಬಸ್ ಖರೀದಿ ಮಾಡಕ್ ಹೋಗ್ತಾ ಇದ್ದಾರೆ. ಇದು BMTC ಹೊಸ ಸ್ಟೈಲು. ಒಣ ದೌಲತ್ ಮಾಡಕ್ ಹೊರಟ್ರ ಸಾರಿಗೆ ಸಚಿವರು ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರೇ, ಬಹಳ ಜಾಗ್ರತೆಯಿಂದ ನೀವು ನಡ್ಕೊಳ್ಬೇಕಾಗತ್ತೆ, ಎಚ್ಚರಿಕೆಯಿಂದ ಬಿಹೇವ್ ಮಾಡಬೇಕಾಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಮಗೆ ನಮ್ಮ ಮೇಲೆ ಯಾವ ದ್ವೇಷ ಇಲ್ಲ, ಆದರೆ ನೀವು ಹೇಳೋದೊಂದು ಮಾಡೋದೊಂದು ಯಾಕೆ ಮಾಡ್ತಾ ಇದ್ದೀರಿ? BMTCಯಲ್ಲಿ ನಡೀತಾ ಇರುವಂಥ ಅಂಧಾ ದರ್ಬಾರ್ನ ಕೇಳೋರೇ ಇಲ್ವಾ? ನೀವು ಇಷ್ಟ ಬಂದಂಗೆ ಸ್ವೇಚ್ಛೆಯಾಗಿ ನಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಅದನ್ನು ಎಚ್ಚರಿಸೋಕೆ ಇವತ್ತು ಜನ ಇದ್ದಾರೆ. ಕರೋನಾ ಸಂಕಷ್ಟದಲ್ಲಿ BMTCಯಲ್ಲಿ ನಡೀತಾ ಇದೆಯಾ ಭಾರಿ ಅಕ್ರಮ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಗೋಲ್ಮಾಲ್ ನಡೀತಾ ಇದೆಯಾ ಅನ್ನುವ ಹುಳ ಬಿಡ್ತಾ ಇದ್ದೀರಿ ನೀವು. ನೌಕರರ ಸಂಬಳಕ್ಕೆ ಕಾಸಿಲ್ಲದ ಹೊತ್ತಲ್ಲಿ ಹೊಸ ಬಸ್ ಖರೀದಿ ಮಾಡೋದು ಎಷ್ಟ್ರಿ ಸರಿ? ಸಣ್ಣ ಮಕ್ಕಳಿಗೆ ಗೊತ್ತಾಗತ್ತೆ, ನಿಮಗೆ ಗೊತ್ತಾಗಲ್ವೇನ್ರಿ? ಸಚಿವರೇ, ತೀವ್ರ ಸಂಕಷ್ಟದ ಸಮಯದಲ್ಲಿ ಒಂದಲ್ಲ ಎರಡಲ್ಲ 643 ಬಸ್ ಖರೀದಿಗೆ BMTCಯಿಂದ ಟೆಂಡರ್ ಕರೆಯಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೇರವಾದಂಥ ಪ್ರಶ್ನೆ. ಮತ್ತು ನಾರ್ತಾ ಇದೆ, ವಾಸನೆ ಬರ್ತಾ ಇದೆ ಸದ್ಯಕ್ಕೆ. ಅದನ್ನ ನೀವು ಸರಿಪಡಿಸೋದು ಬಿಟ್ಟು ಹೊಸ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ತಲೆಯಲ್ಲಿ ಬುದ್ಧಿ ಇದೆಯಾ ಏನಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಿ. 1,000 ಕೋಟಿ ರೂಪಾಯಿ BMTC ಟೆಂಡರ್ನಲ್ಲಿ ಭಾರಿ ಅಕ್ರಮದ ವಾಸನೆಯಲ್ಲಿ ಕಾಣ್ತಾ ಇದೆ. ಸಂಕಷ್ಟದ ನಡುವೆ BS6 ಮತ್ತು ಡೀಸೆಲ್ 1 ನಾನ್ AC ಬಸ್ ಖರೀದಿಗೆ ಟೆಂಡರ್ ಕರೆಯಲಾಗ್ತಾ ಇರೋದು ಈಗ ಸುದ್ದಿಗೆ, ಚರ್ಚೆಗೆ, ಅನುಮಾನಗಳಿಗೆ, ಅಸಮಾಧಾನಕ್ಕೆ ಗ್ರಾಸವಾಗ್ತಾ ಇದೆ. ಕರೋನಾ ಸಂಕಷ್ಟದಿಂದ ಕೇವಲ 4,500 ಬಸ್ಗಳು ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ 2,000ಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರಿನ ಡಿಪೋಗಳಲ್ಲಿ ತುಕ್ಕಿಡಿತಾ ಇದ್ದಾವೆ. ಹೊಸ ಬಸ್ ಖರೀದಿ ಬದಲು ಡಿಪೋನಲ್ಲಿ ನಿಂತಿರೋ ಬಸ್ಗಳನ್ನ ರಸ್ತೆಗೆ ಇಳಿಸ್ಬೋದಲ್ವಾ? ಗೊತ್ತಿಲ್ಲ, ನಾವೆಲ್ಲ ನಿಮ್ಮ ಬುದ್ಧಿವಂತರು ಅಲ್ಲದೆ ಇರ್ಬೋದು, ಜನಸಾಮಾನ್ಯರ ರೀತಿ ನಾವು ಕೇಳ್ತಾ ಇದ್ದೀವಿ. ಆದರೆ ಜನರಿಗೆ ಗೊತ್ತಾಗುವಂಥ ವಿಚಾರ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಕೂಡ ತೋರಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ TV5 ನಿಮ್ಮ ಗಮನಕ್ಕೆ ತರ್ತಾ ಇದೆ. 643 ಹೊಸ ಬಸ್ಗಳ ಖರೀದಿಗೆ ಟೆಂಡರ್ ಕರೆಯಲಾಗ್ತಾ ಇದೆ BMTCಯಿಂದ. ಇದು ಯಾವ ನ್ಯಾಯ? ಅಥವಾ ನಿಮ್ಮ ಹತ್ರ ಸೊಲ್ಯೂಷನ್ ಇದ್ರೆ ಹೇಳಿ, ಉತ್ತರ ಕೊಡಿ. ಅದನ್ನ ಬಿಟ್ಬಿಟ್ಟು ನೀವು ತೇಪೆ ಸಾರಿಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಮೊದಲೇ ಎಂಪ್ಲಾಯೀಸ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ TV5 ವಿಸ್ತೃತ ವರದಿ ಪ್ರಸಾರ ಮಾಡ್ತಾ ಇದೆ. ಬಹಳಷ್ಟು ದಿನಗಳಿಂದ ಅವರ ಹೋರಾಟಕ್ಕೆ ಸಾಥ್ ಕೊಟ್ಟಿರೋದನ್ನ ನೋಡ್ತಾ ಇದ್ದೀವಿ. 2,000 ಬಸ್ ತುಕ್ಕಿಡಿತಾ ಇದ್ರೂ ಕೂಡ BMTC ಹೊಸ ಬಸ್ ಖರೀದಿ ಮಾಡ್ತಾ ಇರೋದು ಯಾಕೆ? ಅದಕ್ಕೆ ಉತ್ತರ ಇದೆಯಾ ಸನ್ಮಾನ್ಯ ಸಚಿವರೇ? ಓಕೆ ಸ್ನೇಹಿತರೆ, ಇಷ್ಟೇ ಸಾಕಾಗ್ತಾ ಇಲ್ಲ, ಇನ್ನೂ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಹಿರಿಯರಾದಂಥ ಅನಂತ ಸುಬ್ಬಾರಾವ್ ಅವ್ರನ್ನ ಮಾತನಾಡಿಸ್ಬೇಕು. ಇನ್ನೊಂದಿಷ್ಟು ಇನ್ಪುಟ್ಸ್ ನೋಡ್ಬಿಡೋಣ ಸದ್ಯಕ್ಕೆ ಏನಾಗ್ತಾ ಇದೆ ಅಂತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ತಾ ಇದೆಯಾ? ಉತ್ತರ ಕೊಡ್ರಿ ಸೌದಿ ಅವರೇ. ಸರಿಯಾದ ಸಂಬಳಕ್ಕಾಗಿ ನೌಕರರು ಮುಷ್ಕರ ಮಾಡಿದ್ದು ಮರ್ತೋಯ್ತಾ? ವರ್ಷ ಆಗಿಲ್ಲ ರೀ, ಬಹಳಷ್ಟು ತಿಂಗಳುಗಳು ಆಗಿಲ್ಲ, ಕೆಲ ದಿನಗಳ ಹಿಂದಷ್ಟೇ ಮಾಡಿರೋದು. ಅಥವಾ ಹೊಸ ವರ್ಷ ಬಂತು ಅಂತ ಹೇಳಿ
2020ರಲ್ಲಿ ಆಗಿದ್ದೆಲ್ಲ ಮರೆತು ಬಿಟ್ರ? ಸರಿಯಾದ ಸಂಬಳಕ್ಕಾಗಿ ನೌಕರರು ಮುಷ್ಕರ ಮಾಡಿದ್ದು ನಿಮಗೆ ನೆನಪಿಲ್ಲ ಅಂದ್ರೆ ಜ್ಞಾಪಿಸ್ತೀವಿ. ಸಂಬಳ ಕೊಡೋಕೆ ದುಡ್ಡಿಲ್ಲದ ಸಮಯದಲ್ಲಿ ಹೊಸ ಬಸ್ಗಳ ಖರೀದಿಗೆ ಮುಂದಾಗ್ತಿರಲ್ಲ, ಇದು ಬೇಕಾ? ಯಾಕೆ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಜನರನ್ನ ಊರುಗಳಿಗೆ ಸ್ಥಳಾಂತರ ಮಾಡೋಕೆ ಹರಸಾಹಸ ಪಟ್ಟಿತ್ತು ಸರ್ಕಾರ. ಹೀಗಾಗಿ ನಮ್ಗೆ ಅನುಮಾನ ಬರುತ್ತೆ, ಇಲಾಖೆಯಲ್ಲಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಜನರ ತೆರಿಗೆ ಹಣವನ್ನ ಹೇಗೆ ಬೇಕಂದ್ರೆ ಹಾಗೆ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು TV5 ಕೇಳ್ತಾ ಇರುವಂತಹ ಪ್ರಶ್ನೆ. ಓಕೆ ಸ್ನೇಹಿತರೆ, ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಸಣ್ಣ ಮಗುವಿಗೂ ಕೂಡ ಗೊತ್ತಾಗುವಂತ ವಿಚಾರ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮಗೆ? ಸಚಿವರೇ, ನಿಮ್ಮನ್ನೇನಾದ್ರೂ ತಲೆ ಕೆಡಿಸ್ತಾ ಇದ್ದಾರೆ ಯಾರಾದ್ರೂ, ಅಥವಾ ನಿಮ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ವಾ, ಅಥವಾ ಇದಕ್ಕೂ ನಿಮ್ಗೆ ಸಂಬಂಧ ಇಲ್ವಾ? ಶ್ರೀಮಾನ್ಯ ಅಟ್ರ್ ಫ್ಲಾಪ್ ಸಚಿವರೇ, ಉತ್ತರ ಕೊಡ್ರಿ. ಜನರನ್ನ ಸ್ಥಳಾಂತರ ಮಾಡುವಾಗ ಇಲಾಖೆ ನಷ್ಟದಲ್ಲಿ ಅಂತ ಹೇಳಿದ್ ನೀವೇ ಅಲ್ವೇನ್ರಿ? ಬಹಳ ಕಷ್ಟದಲ್ಲಿದೆ, ನಷ್ಟದಲ್ಲಿದೆ ಅಂತ ಹೇಳಿದ್ರು ನೀವೇ ತಾನೆ. ಯಾಕೆ ನಿಮ್ ನಾಲ್ಗೆ ಇಲ್ವಾ? ಒಂದ್ ನಾಲ್ಗೆ ಅಲ್ವಾ ನಿಮ್ದು? ಸಂಕಷ್ಟದಲ್ಲಿದೆ ಅಂತ ಹೇಳೋರು ನೀವೇ, ಈ ಕಡೆ ಜಾತ್ರೆ ಮಾಡೋರು ನೀವೇ. ಏನ್ ಮಾಡಕ್ ಹೋಗ್ತಿದ್ರ? ನಿಮ್ಮನ್ನೆಲ್ಲ ಸಚಿವರು ಅಂತ ಅನ್ಕೊಳ್ಬೇಕಲ್ಲ ನಮ್ ಜನ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಒಂದ್ ಕಡೆ ಜನ ಬೇರೆ ಆಯ್ಕೆ ಮಾಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ಸಂವಿಧಾನ ವಿರೋಧವಾಗಿ ನೀವು ಮಂತ್ರಿಗಳಾಗಿಲ್ಲ, ಇರೋ ಅವಕಾಶವನ್ನ ನೀವು ಸದ್ಬಳಕೆ ಮಾಡ್ಕೊಂಡಿದ್ದೀರಿ, ಅದು ನಿಮ್ಮ ಜಾಣತನ, ತಾಕತ್ತು. ಓಕೆ, ಆದ್ರೆ ಒಬ್ರು ಸಚಿವರು ಅಂತ ಹೇಳಿದ್ರೆ ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡಿರ್ತಾರೆ. ನೀವು ಸುಮ್ಮನೆ ಆರಾಮಲ್ಲಿ ಹೋಗಿ ಆರಾಮಾಗಿದ್ಬಿಟ್ರೆ ಸಾಕಾಗತ್ತಾ? ನೀವು ಮಾತನಾಡೋ ಪ್ರತಿಯೊಂದು ಮಾತು ಕೂಡ ಕೌಂಟ್ ಆಗುತ್ತೆ, ಗಣನೆಗೆ ಬರುತ್ತೆ, ಅದನ್ನ ಪರಿಗಣಿಸಬೇಕಾಗತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಏಕಾಏಕಿ ಒಂದೊಂದು ಟೈಮಲ್ಲಿ ಒಂದೊಂದು ಉತ್ತರ ಕೊಡ್ತೀರಿ. ಇದಕ್ಕೆ ನಿಮಗೆ ಸರಿ ಅನ್ಸುತ್ತಾ? ಯಾಕೆ ನಾವು ಇಷ್ಟು ಸಾಫ್ಟಾಗಿ ಕೇಳ್ತಾ ಇರೋದೇನು ಸರಿ ಹೋಗ್ತಾ ಇಲ್ಲ ಅನ್ಸುತ್ತೆ? ಜನಸಾಮಾನ್ಯರೇನು ಬೀದಿಗೆ ಬರ್ಬೇಕೇನ್ರಿ? ಇದನ್ನೆಲ್ಲ ಕೇಳ್ಬೇಕಾ? ನಮ್ಮ ತೆರಿಗೆ ಹಣವನ್ನ ನಾವು ಸರಿಯಾಗಿ ಸದ್ಬಳಕೆ ಆಗ್ಬೇಕಲ್ವೇನ್ರಿ? ಒಳಗೆ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇರ್ತಾರೆ ನಮ್ಮ ಜನಸಾಮಾನ್ಯರು, ಆದ್ರೆ ಅದು ಯಾವುದು ಕೇಳಲ್ಲ. BMTC ಸಂಕಷ್ಟದಲ್ಲಿದೆ ಅಂತ ಒಪ್ಕೊಂಡಿದ್ದು ನೀವೇ ಅಲ್ವಾ? BMTC ಬಸ್ಗಳನ್ನು ಅಡಮಾನ ಇಡೋಕೆ ಟೆಂಡರ್ ಕರೆದಿದ್ದು ಕೂಡ ನೀವೇ ಅಲ್ವಾ? ಸಾರಿಗೆ ನೌಕರರಿಗೆ ಕೊಡಲಾಗದೆ ಮುಷ್ಕರಕ್ಕೆ ಬೆದರಿದ್ದು ಕೂಡ ನೀವೇ ಅಲ್ವೇ? ಸಾರಿಗೆ ನೌಕರರ ಜೊತೆ ಮಾತುಕತೆ ನಡೆಸಲಾಗದೆ ಆರ್ ಅಶೋಕ್ ಬಂದಿದ್ರು. ಅಂದ್ರೆ ನಿಮ್ಮ ಕಾರ್ಯವೈಖರಿಯನ್ನ ನೋಡ್ತಾ ಇದ್ದೀವಿ. ಮುಷ್ಕರಕ್ಕೆ ಬೆಂಬಲ ನೀಡಿದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಗ್ಗೆ ಮಾತನಾಡಿದ್ದು ನೀವೇ ಅಲ್ಲ. ಅಂದ್ರೆ ಬೇರೆ ಖಂಡಿಸಬಾರ್ದು ಅಂತಲ್ಲ, ನೀವು ಖಂಡಿಸಿ, ಆದ್ರೆ ನಿಮಗೂ ಕೂಡ ಅಷ್ಟು ಯೋಗ್ಯತೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅದನ್ನ ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಆಗ್ತಾ ಇರುವಾಗ ಒಂದು ಅನುಮಾನ ಅಂತೂ ಬರುತ್ತೆ. ಏನದು ಅನುಮಾನ? ಭಾರಿ ಗೋಲ್ಮಾಲ್ ನಡೀತಾ ಇದೆಯಾ, ನಡೆದಿದೆಯಾ, ಅಥವಾ ನಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹೊಸ ಬಸ್ ಖರೀದಿ ಹೆಸರಲ್ಲಿ ಭಾರಿ ಗೋಲ್ಮಾಲ್ ನಡೆಯೋ ಸೂಚನೆ ಏನಾದರೂ ಸಿಗ್ತಾ ಇದೆಯಾ? ಆ ರೀತಿಯಾದಂಥ ಪೂರಕವಾದಂಥ ಒಂದಿಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಬಸ್ ಖರೀದಿ ಟೆಂಡರ್ನಲ್ಲಿ ಪರ್ಸೆಂಟೇಜ್ ಪಾಲಿಟಿಕ್ಸ್ ಏನಾದರೂ ನಡೀತಾ ಇದೆಯಾ? ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಇದೆ ಅಂದ್ರೆ ಇದೆ ಅಂತ ಹೇಳಿ. BMTC ಬಸ್ ಖರೀದಿ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ವ್ಯವಹಾರ ಏನಾದರೂ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. BMTC ಭಾರಿ ನಷ್ಟದಲ್ಲಿದೆ ಅಂತ ಗೊತ್ತಿದ್ರು ಕೂಡ ಹೊಸ ಬಸ್ ಖರೀದಿ ಯಾಕೆ ಮಾಡ್ತಾ ಇದ್ದೀರಿ? ಸಿಬ್ಬಂದಿಗೆ ಸಂಬಳ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಹೊಸ ಬಸ್ಗಳು ಬೇಕಾ? 2000 ಬಸ್ಗಳು ತುಕ್ಕಿಡಿತಾ ಇರುವಾಗ ಹೊಸ ಬಸ್ಗಳ ಖರೀದಿ ಯಾಕೆ?
BMTC ಅಧ್ಯಕ್ಷರು ಅಂತಿದ್ದಾರಲ್ಲ ನಂದೀಶ್ ರೆಡ್ಡಿ ಅವರೇ, ನೀವಾದ್ರೂ ಉತ್ತರ ಕೊಡಬಹುದಾ? ಸನ್ಮಾನ್ಯ ಸಚಿವರು ಅವರು ಬಹಳಷ್ಟು ಉತ್ತರ ಕೊಡೋದನ್ನ ನಾವು ನೋಡ್ತಾ ಇದ್ದೀವಿ. ಕರೋನಾ ಅಟ್ಟಹಾಸ ಶುರುವಾದಾಗ್ಲಿಂದ ಚಾಲಕರಿಗೆ ಏನೆಲ್ಲ ಭರವಸೆ ಕೊಡ್ತಾ ಇದ್ರು, 5,000 ರೂಪಾಯಿ ಎಷ್ಟು ಜನರಿಗೆ ತಲುಪ್ತು, ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. BMTC ಅಧ್ಯಕ್ಷರಾದಂಥ ನಂದೀಶ್ ರೆಡ್ಡಿ ಅವರೇ, ಈ ಬಸ್ ಖರೀದಿ ಟೆಂಡರ್ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ? BMTC ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಇಳಿದಿರೋ ಸಂಗತಿ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ? ದಯವಿಟ್ಟು ನೋಡಿ, ಇಲ್ಲಾಂದ್ರೆ ನಮ್ಮನ್ನು ಕೇಳಿ ಹೇಳ್ತೀವಿ. ಅಲ್ಲಿರೋ ಪ್ರತಿಯೊಬ್ಬ ಡ್ರೈವರ್ ಮತ್ತು ಕಂಡಕ್ಟರ್ಗೂ ಗೊತ್ತಿದೆ ರೀ ಏನೇ ಆಗ್ತಾ ಇದೆ ಅಂತೇಳಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ನಂಬೇಕಾ? ರಾಜಧಾನಿಯಲ್ಲಿ 2,000 ಬಸ್ಗಳು ಡಿಪೋಗಳಲ್ಲಿ ತುಕ್ಕಿಡಿತಾ ಇರೋದು ನಿಮ್ಗೆ ಗೊತ್ತಿಲ್ವಾ? ನಿಂತಿರೋ ಬಸ್ಗಳನ್ನೇ ರಸ್ತೆಗಿಳಿಸೋ ಬದಲು ಹೊಸ ಬಸ್ ಖರೀದಿ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯಸಮ್ಮತವಾ? ಯಾವ ಘನಂದಾರಿ ಕಾರ್ಯಕ್ಕೆ, ಯಾವ ಪುರುಷಾರ್ಥಕ್ಕೆ 643 ಬಸ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ? ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಂಸ್ಥೆಯನ್ನು ಮುಚ್ಚೋ ಪ್ಲಾನ್ಗೆ ಏನಾದರೂ ಮಾಡಿದ್ದೀರಾ ಹೇಳ್ಬಿಡಿ. BMTC ಸಂಸ್ಥೆ ಅಧ್ಯಕ್ಷರಾದ ನಂದೀಶ್ ರೆಡ್ಡಿ ಅವರೇ, ದಯವಿಟ್ಟು ನೀವು ಕೂಡ ಗಮನಿಸಿ ಉತ್ತರ ಕೊಡಿ. ಎಸ್ ಸ್ನೇಹಿತರೆ, ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಲೇಬೇಕು. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಯಾಕಂತ ಹೇಳಿದ್ರೆ ಇದು ನಿಮ್ಮ ಕಾರ್ಯಕ್ರಮ. ನಿಮಗೆಲ್ಲವೂ ಸರಿ ಇದೆ ಅಂತ ಅನಿಸಿದ್ರೆ ನಮಗೆ ಕ್ವೆಶ್ಚನ್ ಮಾಡೋ ಅರ್ಹತೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ, ಪ್ರಜೆಗಳೇನು ಹೇಳ್ತಾರೆ ಅನ್ನೋದು ಬಹಳ ಕನ್ಸಿಡರ್ ಆಗುತ್ತೆ. ಎಸ್, ಈಗಾಗಲೇ ಹೇಳ್ತಾ ಇದೆ ಅನಂತ್ ಸುಬ್ಬಾರಾವ್ AITUCಯ ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ. ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಾಗರಾಜು ಎಂ ಕೂಡ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಸರ್ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಹಂತದಲ್ಲಿ ಮಾಜಿ ಅಧ್ಯಕ್ಷರು ಹೌದು, BMTC ಮಾಜಿ ಅಧ್ಯಕ್ಷರು, ಅದನ್ನು ಹೇಳಲೇಬೇಕು ನಾವು. ಅದಕ್ಕೋಸ್ಕರ ಅವರು ಆರಂಭದಲ್ಲಿ ಏನು ಸೈಲೆಂಟ್ ಆಗಿದ್ದಾರೆ. ಮಾತನಾಡ ಮುಂದಿನ ಅಂತ ಇಲ್ಲ ಸರ್, ನೀವು ಮಾತಾಡುವಾಗ ಇಂಟರ್ಫಿಯರ್ ಮಾಡೋದು ಅಂತ ಮಾಡ್ತಾ ಇದ್ದೀರಿ. ಇಲ್ಲ, ಒಂದೇ ಒಂದು ಸೌಜನ್ಯಕ್ಕೆ ಐ ಅಪ್ರಿಶಿಯೇಟ್ ಯು ಸರ್ ಫಾರ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಸ್ನೇಹಿತರೆ, ಹಾಗಾದ್ರೆ ಸದ್ಯಕ್ಕೆ ನಿಜವಾಗ್ಲೂ ಹಕ್ಕಿಕತ್ತಿ ಏನು, BMTC ಸ್ಥಿತಿಗತಿ ಏನು, ಅದು ನಿಜಕ್ಕೂ ತುಂಬಾ ಶ್ರೀಮಂತವಾಗಿರುವಂತ ಸಂಸ್ಥೆ ಅಂತ ಅನ್ಸ್ಕೊಂಡಿದ್ಯಾ ಅನ್ನೋ ಅನುಮಾನ ಬರುತ್ತೆ ನೀವು ಹಿಂಗೆ ಮಾಡಿದ್ರೆ. ಮತ್ತೆ ಹಂಗಿದ್ದವರು ಯಾಕೆ ಈ ಮುಷ್ಕರಕ್ಕೆಲ್ಲ ಅವಕಾಶ ಕೊಟ್ರಿ, ಸಿಬ್ಬಂದಿಗೆ ಸಂಬಳ ಇಲ್ಲ, ನಷ್ಟ ಇಲ್ಲ ಅಂತ ಯಾಕೆ ಹೇಳಕ್ ಹೋದ್ರಿ ಅನ್ನೋದು ಬಹಳ ಬಹಳ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ. ಎಸ್, BMTC ಉಪಾಧ್ಯಕ್ಷರಾಗಿರುವಂತಹ MR ವೆಂಕಟೇಶ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟೇಶ್ ಸರ್ ಹೇಗಿದ್ದೀರಿ? ನಮಸ್ಕಾರ. ಹೆಂಗಿದ್ದೀರಿ ಸರ್? ಆರಾಮಿದ್ದೀರಿ? ಆರಾಮಿದ್ದೀರಿ? ಆರಾಮಿದ್ದೀವಿ ಸರ್. ಸಂಸ್ಥೆ ಹೆಂಗಿದೆ ಸರ್? ಸಂಸ್ಥೆ ಹೆಂಗಿದೆ ನಿಮ್ಮ ಸಂಸ್ಥೆ? ನಮ್ಮೆಲ್ಲರ ಸಂಸ್ಥೆ BMTC ಹೆಂಗಿದೆ ಸರ್? ಈ ಸಂಸ್ಥೆಯು ಚೆನ್ನಾಗಿದೆ. ಮತ್ತೆ ಇವತ್ತು ಇಡೀ ಜಗತ್ತಲ್ಲಿ ಈ ಕೊರೋನಾ ಮಹಾಮಾರಿಯಿಂದ ಸಾಕಷ್ಟು ಆರ್ಥಿಕ ತಲ್ಲಣಗಳು ನಡೆದಿದೆ. ಅದರ ಒಂದು ಭಾಗವಾಗಿ ಇವತ್ತು ನಮ್ಮ BMTC KSRTCಲೂ ಸಹ ಒಂದಷ್ಟು ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಕ್ಕೆ ನಾವು ಸಿಕ್ಕಾಕೊಂಡಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೇನು ವಿಶೇಷತೆ ಏನಿಲ್ಲ. ಎಲ್ಲಾ ಸೆಕ್ಟರ್ಗಳಲ್ಲೂ ಏನ್ ಸಮಸ್ಯೆ ಆಗಿದೆ ಅದೇ ರೀತಿಲಿ ನಮಗೂ ಒಂದಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದಂತೂ ನಿಜ. ಕರೆಕ್ಟ್ ಸರ್. ಒಂದು ಆಮೇಲೆ ಎರಡನೇದು, ಅದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಜ ಮಾತಾಡುವಾಗ ಹೇಳ್ತಾ ಇದ್ರಿ ನಮ್ಮ ಸರ್, ಈಗ ನಾವು ಈಗ ಹೇಳಿದ್ದಕ್ಕೆ ಹೇಳ್ಬಿಡ್ತೀನಿ ಸರ್. ಈಗ ಎಲ್ಲಾ ಕಡೆನೂ ಹಾಗೆ ನಾವು ಎಕ್ಸ್ಟ್ರಾ ಹೈರ್ ಮಾಡ್ಕೊಳ್ಳಲ್ಲ. ಪ್ರಾಬ್ಲಮ್ ಆಗಿದೆ ಅಂದಾಗ ಹೌದಪ್ಪ ಬಡ್ಜೆಟ್ ಇಷ್ಟು ಕಡಿಮೆ ಆಗುತ್ತೆ ಅಂತ ನಾವು ಎಕ್ಸ್ಟ್ರಾ ಹೈರ್ ಮಾಡ್ಕೊಳ್ಳಲ್ಲ ಯಾವುದನ್ನು, ಅಲ್ವೇ? ಸತ್ಯ ಅಲ್ವಾ ಸರ್ ಇದು? ಇಲ್ಲ ಇಲ್ಲ, ನಿಮ್ಗೆ ಅದನ್ನ ನಾನು ಡಿಟೇಲ್ ಆಗಿ ಹೇಳ್ತೀನಿ. ನೀವು ಇಷ್ಟೊತ್ತು ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಹಾ ಸರ್, ಆ ವಿಚಾರಗಳ ಹಿನ್ನೆಲೆಯಲ್ಲಿ ನಾನು ಎಲ್ಲಕ್ಕೂ ಸವಿವರವಾಗಿ ಸ್ಪಷ್ಟನೆಯನ್ನ ಕೊಡ್ತೇನೆ. ನಾನು ನಿಮ್ಗೆ ಹೇಳಿ ಸರ್, ಹೇಳಿ ಸರ್. ಮೊದಲನೇದಾಗಿ, ಹಾ ಸರ್, ಇವತ್ತು ನಮ್ಮ ಮಾನ್ಯ ಸಾರಿಗೆ ಸಚಿವರ ಬಗ್ಗೆ ತಾವು ಮಾತಾಡ್ತಾ ಇದ್ದಂಥದ್ದನ್ನು ನಾನು ಕೇಳಿಸ್ಕೊಂಡೆ. ಹೇಳಿ ಸರ್. ಇವತ್ತು ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಉಪಮುಖ್ಯಮಂತ್ರಿಗಳಾಗಿ ಮತ್ತು ಸಾರಿಗೆ ಸಚಿವರಾಗಿ ಇಲಾಖೆಯನ್ನ ಅತ್ಯಂತ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹೆಂಗೆ ಸರ್? ಹಂಗಂದ್ರೆ ಸಮರ್ಥವಾಗಿ ಅಂದ್ರೆ ಹೆಂಗೆ ಸರ್? ಒಂದೊಂದು ಶಬ್ದಕ್ಕೆ ನೀವು ಉತ್ತರ ಕೊಟ್ಕೊಂಡು ಹೋಗಿ ಸರ್. ಒತ್ತಾಸೆಯ ಮೇರೆಗೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದನ್ನ ಹೇಳ್ತಾ ಇದ್ದೆ. ಹೇಳಿ ಸರ್, ಹೇಳಿ. ಇವತ್ತು
ಇಂಥ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಸಹ ಹಾ ಇವತ್ತು ನೌಕರರಿಗೆ ಏನು ಸಂಬಳ ಕೊಡುವಂತ ವಿಚಾರದಲ್ಲೂ ಸಹ ನಾವು ಒಂದಷ್ಟು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಲ್ಲ, ಓಕೆ, ಅಪ್ ಟು ಡಿಸೆಂಬರ್ ವರ್ಗು ಹಾ ಹಾ ಯಾವುದೇ ಸಾರಿಗೆ ನೌಕರರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಅವರಿಗೆ ಸ್ಯಾಲರಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಅವರು ಪರ್ಸನಲ್ ಆಗಿ ಹೋಗಿ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರನ್ನ ಮನವೊಲಿಸಿ ಅಪ್ ಟು ಡಿಸೆಂಬರ್ ವರೆಗೂ ಅವರಿಗೆ ಸ್ಯಾಲರಿಗಳನ್ನ ಕೊಡುವಂತ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಮಾನ್ಯ ಸಾರಿಗೆ ಸಚಿವರು ಮಾಡಿರ್ತಕ್ಕಂಥದ್ದು. ಅದಕ್ಕಾದ್ರೂ ಒಂದು ಕನಿಷ್ಠ ಗೌರವ ಶುಭಾಶಯಗಿರಿ ನೀವು ಕೊಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಆಯ್ತು ಸರ್. ಒಂದು ಅಲ್ಲ ಸರ್, ಅದನ್ನ ನಾವು ಕೊಡ್ಬೇಕಾಗಿಲ್ಲ. ಹೌದು, ಖಂಡಿತ ನಾನು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ. ಈಗ ಆ ಡ್ರೈವರ್ಸ್ ಕಂಡಕ್ಟರ್ಸೇ ತುಂಬಾ ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ಕೆಲವೊಬ್ರು ಪ್ರತಿಭಟನೆ ಮಾಡೋಕ್ಕೂ ಕೂಡ ಹೆದರ್ಕೊಳ್ತಾರೆ, ಧ್ವನಿ ಎತ್ತೋಕ್ಕೂ ಕೂಡ ಹೆದರ್ತಾರೆ. ಸರ್ ನಾವು ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ, ಟಾರ್ಗೆಟ್ ಮಾಡ್ಬಿಡ್ತಾರೆ, ಸಸ್ಪೆಂಡ್ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಇರಿಸಿದಿರಲ್ಲ, ಹೆಂಗ್ ಸರ್ ಶಾಬಾಷ್ಗಿರಿ ಕೊಡೋಣ? 5,000 ರೂಪಾಯಿ ಎಲ್ಲ ಚಾಲಕರಿಗೂ ಸಿಗುತ್ತೆ ಅಂತ ಹೇಳದಂತವ್ರಿಗೆ ಇನ್ನೂ ಕೂಡ ಕೊಟ್ಟಿಲ್ವಲ್ಲ, ಹೆಂಗ್ ಸರ್ ಶಾಬಾಷ್ಗಿರಿ ಕೊಡೋಣ? ಆರ್ಥಿಕವಾಗಿ ಬಿಎಂಟಿಸಿ ನಷ್ಟದಲ್ಲಿದೆ ಅಂತ ಹೇಳದಂತವ್ರು ಏಕಾಏಕಿ ಟೆಂಡರ್ ನ ಕರೀತಾ ಇದಾರಲ್ಲ, ಹೆಂಗ್ ಸರ್ ಶಾಬಾಷ್ಗಿರಿ ಕೊಡೋಣ ಹೇಳಿ ಸರ್. ಇಲ್ಲ, ದಯವಿಟ್ಟು ಹೇಳ್ತೀನಿ ನೋಡಿ, ಹೇಳಿ ಸರ್. ಈಗ ಕರೆದಿರ್ತಕ್ಕಂತ ಟೆಂಡರ್ಗೂ ಹಾ ಮತ್ತೆ ಏನು ನಾವೊಂದಷ್ಟು ಆರ್ಥಿಕ ಸಂಕಷ್ಟಗಳನ್ನ ಎದುರಿಸ್ತಾ ಇದೀವಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇನ್ನು ನೀವು ಒಂದಕ್ಕೊಂದು ಇಂಟರ್ಲಿಂಕ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ವಾಸ್ತವ ವಿಚಾರ ಬೇರೆ. ಹೌದಾ ಸರ್? ಇವತ್ತು ಇವತ್ತು ಏನು ನೀವು ಈ 643 ಬಸ್ಸುಗಳಿಗೆ ಸಂಬಂಧಪಟ್ಟಂತೆ ಏನು ಟೆಂಡರ್ ಕಾಲ್ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ನೀವು ಏನು ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಹೌದು, ಎಷ್ಟು ಕೋಟಿ ಅದು ಈ ಹಿಂದೆನೆ ಬಜೆಟ್ ಅಲೋಕೇಶನ್ ಆಗಿದ್ದಂಥದ್ದು. ಅದರ ಅಡಿಯಲ್ಲಿ ಸುಮಾರು ಇಲ್ಲ ಅದರಲ್ಲಿ ಸುಮಾರು ಇನ್ನೂ ಒಂದು 200 ಕೋಟಿಯಷ್ಟು ದುಡ್ಡನ್ನ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಓಕೆ, ಇವತ್ತು ಅದರ ಹಿನ್ನೆಲೆಯಲ್ಲಿ ಅದನ್ನ ಈ ಮಾರ್ಚ್ 31 ಒಳಗಡೆ ನಾವು ಬಳಸ್ಕೋಬೇಕಾಗಿದೆ. ಹಾ, ಪಾಯಿಂಟ್ ಟು ಬಿ ನೋಟೆಡ್ ಸರ್. ಅದನ್ನ ನಮ್ಮ ಗಮನದಲ್ಲಿದೆ. ಹಾಗಾಗಿ ನಾವು ಈ ಎಸ್ ಸರ್, ಗಾಟ್ ಇಟ್. ನಿಮ್ಮ ಮೊದಲ ಅಭಿಪ್ರಾಯ ನನಗೆ ಅರ್ಥ ಆಯ್ತು. ಮುಂದಿನ ಹಂತದಲ್ಲಿ ಹಾಗಾಗಿ ನಾವು ಈ ಜಸ್ಟ್ ಅಲೋ ಮಿ ಟು ಗಿವ್ ಚಾನ್ಸ್ ಫಾರ್ ದೆಮ್. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ಸರ್. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಲ್ವೇ? ಈ ಟೆಂಡರ್ ಕರೆದಿರೋದಕ್ಕೂ ಆಮೇಲೆ ಆರ್ಥಿಕವಾಗಿ ನಷ್ಟದಲ್ಲಿರೋದಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾತನ್ನ ನೀವು ಸ್ಪಷ್ಟವಾಗಿ ಹೇಳಿದಿರಿ. ಅದ್ರ ಬಗ್ಗೆ ನಾವು ಫಸ್ಟಿಗೆ ಡಿಸ್ಕಸ್ ಮಾಡೋಣ. ಎಸ್ ಅನಂತ್ ಸುಬ್ಬರಾವ್ ಸರ್. ಇವಾಗ ಅದಕ್ಕೆ ಸಂಬಂಧ ಇದೆಯಾ ಇಲ್ವಾ? ಅಲ್ಲ, ಸಂಬಂಧವಿದೆ, ಸಂಬಂಧ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ನಾನು ಕೆಲವು ವಿಚಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸರ್. ಒಂದೇನಪ್ಪ ಅಂದ್ರೆ, ಆರ್ಥಿಕ ಸಂಕಟದಲ್ಲಿ BMTC ಇರೋದು ನಿಜ. ಇಡೀ ಪ್ರಪಂಚವೇ ಇವತ್ತು ಪರ್ಟಿಕ್ಯುಲರ್ಲಿ ಕೋವಿಡ್ ಆದ್ಮೇಲೆ ಅದು ಆಗಿದೆ. ಅದಕ್ಕೆ ಮುಂಚೆ ಕೂಡ ಇದೆ. ಯಾಕೆಂದ್ರೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರೊಜೆಕ್ಟ್ ಮಾಡಿರೋದೇ ಸರಿಯಾಗಿ ಮಾಡಿಲ್ಲ. ಇದು ಲಾಭ ಮಾಡಕ್ಕಿಲ್ಲ. ಇವಾಗ ಬೆಂಗಳೂರು ತಗೊಳ್ಳಿ, ಅಷ್ಟಾವಕರನಾಗಿ ಬೆಳೆದಿದೆ. ಅದು ಬೆಳೆಸ್ಬಿಟ್ಟು ಎಲ್ಲ ನೀವು BTS ದುಡ್ಡು ಹಾಕಿ ನೀವು ಬಸ್ ಕೊಂಡಿದ್ದು ಎಲ್ಲಿ ತರೋಣ ನಾವು? ಅಲ್ಲಲ್ಲ, ಸರ್ಕಾರ ಅದರ ಪ್ರತಿಯೊಂದು ಬಜೆಟ್ ಅಲ್ಲಿ 2 ಲಕ್ಷ ಕೋಟಿ ಬಜೆಟ್ ಮಾಡ್ತಾರೆ. ಅದರಲ್ಲಿ 2% ನಮ್ಗೆ ದುಡ್ಡು ಕೊಟ್ಟರು ಸಾಕು. ದುಡ್ಡು ಕೊಡ್ತಿಲ್ಲ. ಎರಡನೇದು 5 ವರ್ಷದಿಂದ ಫೇರ್ ಬೆಲೆ ಜಾಸ್ತಿ ಕೊಟ್ಟಿಲ್ಲ. ಇಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಆಲ್ಟರ್ನೇಟ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಕಾರಣಗಳಿವೆ. ಅದರಿಂದ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಯಾವುದೇ ನಾಗರಿಕ ಸರ್ಕಾರ, ಅವ್ರು ಏನ್ ಹೇಳ್ತಾರೋ ವೆಂಕಟೇಶ್ ಅವ್ರಿಗೆ ಗೊತ್ತಿಲ್ಲ, ನಾಗರಿಕ ಸರ್ಕಾರ ನಾಗರಿಕರಿಗೆ ಕೊಡುವಂತ ಒಂದು ಸೌಲಭ್ಯ ಅಂತ ತಗೊಂಡ್ರೆ ಈ ಪ್ರಾಫಿಟ್ ಲಾಸು ಕ್ವಶನ್ ಬರೋದಿಲ್ಲ. ಇದು ಮೊದಲನೇದು. ಎರಡನೇದು, ಒಬ್ರು ಯಾರು ಅಫಿಷಿಯಲ್ ಕರೆದಿದ್ರೆ ಚೆನ್ನಾಗಿರ್ತಾವೆ. ಹಿರಿಯ ಅಧಿಕಾರಿಗಳಿಗೆ ಇವರು ಮ್ಯಾಂಡೇಟ್ ಕೊಟ್ಟು ಬಂದಿದ್ರೆ ಅಂಕಿಅಂಶಗಳ ಸಮೇತ ಹೇಳೋರು. ಇವಾಗ ನಾನು ಗ್ಯಾದರ್ ಮಾಡಿರೋ ಇನ್ಫಾರ್ಮೇಶನ್, ಯಾಕೆಂದ್ರೆ ಸಂಬಳ ಕೊಡೋದು ದುಡ್ಡಿಲ್ಲ. ಅಫ್ಕೋರ್ಸ್ ಸರ್ಕಾರದವ್ರು ಕೊಡ್ತಿದ್ದಾರೆ. ಲಕ್ಷ್ಮಣ್ ಸವದಿಯವರು ನಾವು ಕೂಡ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ. ಭಾಳ ಫೈಟ್ ಮಾಡಿ ಅವ್ರು ದುಡ್ಡು ಕೊಡ್ತಿದ್ದಾರೆ. 1780 ಕೋಟಿ ಕೊಡ್ತಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ಔಟ್ ಆಫ್ ಕಾಂಟೆಕ್ಸ್ಟ್ ಅವ್ರನ್ನ ತರಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ಎಫಿಷಿಯೆಂಟಾಗಿ ಮಾಡ್ತೀವಿ, ಅವ್ರು ಬಿಟ್ಟು ಅದು ಬೇರೆ ವಿಚಾರ. ಅದು ಬಟ್ ಭಾಳ ಫೈಟ್ ಮಾಡಿ ದುಡ್ಡು ತಂದಿದ್ದಾರೆ, ನಾವು ತಿರುಗಳು ಹಾಕಿದ್ವಿ. ಇದು ಒಂದನೇದು. ಇನ್ನು ಎರಡನೇದೇನಪ್ಪ ಅಂದರೆ, 1268 ಬಸ್ಸುಗಳು ಸ್ಕ್ರ್ಯಾಪ್ ಆಗಿವೆ. ಗೊತ್ತಾಯ್ತಾ? ಅದು ಭದ್ರಾವತಿ ಹೊಡೆಯೋದು. ಈ GST ಎಲ್ಲ ಬಂದ ಮೇಲೆ ಯಾರು ಅದನ್ನು ತಗೊಳ್ತಿಲ್ಲ ಸರಿಯಾಗಿ.
ವಿ ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂತ ಅಫಿಷಿಯಲ್ಸ್ ಹೇಳ್ತಾರೆ. ಓಕೆ. ಸೊ 1268 ಬಸ್ ಸ್ಕ್ರಾಪ್ ಮಾಡಿದ್ರೆ ನಾವು 1268 ಬಸ್ ರೀಪ್ಲೇಸ್ ಮಾಡಬೇಕಾಯಿತು. ಅದು ಮಾಡ್ತಿಲ್ಲ. ಈ 643 ಬಸ್ ಯಾವುದಕ್ಕೆ ಅಂದರೆ 2017-18 BSF ಅವ್ರಿಗೆ ಅಪ್ರೂವಲ್ ಆಗಿತ್ತು, ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿತ್ತು. ಬಹುಶಃ ನಾಗರಾಜ್ ಗೊತ್ತಿಲ್ಲ, ಅವರೇ ಇಲ್ಲ. ಅಲ್ಲ ವಿಚಾರ ನೋಡಿ, ಆ ದುಡ್ಡನ್ನು ಸಂಬಳ ಕೊಡೋಕ್ಕಾಗಲ್ಲ ಅಂತ ಸರ್ಕಾರದವ್ರು ಹೇಳ್ತಾರೆ. ಇಟ್ ವಾಸ್ ಇಯರ್ ಮಾರ್ಕ್ ಟು ಪರ್ಚೇಸ್ ಬಸ್ಸಸ್, ಅದನ್ನು ಬಸ್ ತಗೊಳ್ಳೇಬೇಕು, ಇಲ್ಲದೆ ವಾಪಸ್ ಹೋಗೋದು ದುಡ್ಡು ಅಂತ. ಇದು ಒಂದು ಹೇಳ್ತಾರೆ. ಇವಾಗ ಏನಾದ್ರೆ BS4 ಇಲ್ಲ, BS6 ಬಂದಿದೆ. ಅದು ಈ 450 ಬಸ್ ಆಗ್ಬೋದು ಅಷ್ಟೇ. ಅದು ಯಾಕೆ ಬಹುಶಃ ನನಗೇನು ಅನ್ಸುತ್ತೆ, ನಾನು ಸುಮಾರು 4 ವರ್ಷದಿಂದ ನೋಡ್ತಾ ಇದ್ದೇನೆ. ಇವಾಗ ಸಡನ್ನಾಗಿ ಪ್ರೈವೇಟ್ನವ್ರು ಯಾವುದೋ ಒಂದಿಷ್ಟು ಹೊಸ ಬಸ್ಗಳು ಹಾಕ್ತಾರೆ. ನಮ್ಮ ಬಸ್ಗಳು ರ್ಯಾಮ್ ಶಾಕಲ್ ಬಸ್ಗಳಿರ್ತವೆ, ಜನ ಬರಲ್ಲ. ಈಗ ಡೆಲ್ಲಿಲಿ ನಾವು ನೋಡಿದ್ದೀವಿ ಇದನ್ನು. ನೋಡಿ ಪ್ರೈವೇಟು ಹಾಕ್ಬಿಡ್ರಿ ಎಲ್ಲ ಅಂತಾರೆ. ಆಗಲೇ ಚರ್ಚೆಗಳು ನಡೀತದೆ, 40 ಭಾಗ ಪ್ರೈವೇಟ್ ಕೊಡಬೇಕದು ಇದು ಅಂತೇಳಿ ಚರ್ಚೆಗಳು ನಡೀತಾ ಇವೆ. ಮೊನ್ನೆ ಸ್ಟ್ರೈಕ್ದೊಂದು ಪ್ರತಿಫಲ ಅದು. ಅದರಿಂದ ಏನಾಗುತ್ತೆ, ನಾವು ಹೊಸ ಬಸ್ಗಳು ಇವಾಗ ಹಾಕಿ 4 ತಿಂಗಳು 1 ವರ್ಷ ಬರುತ್ತೆ, ನಾಳೆನೇ ಬರೋದಿಲ್ಲ. ಅದರಿಂದ ನನಗೆ ಆಸ್ ಎ ಡಿಪಾರ್ಟ್ಮೆಂಟ್ನ ನೋಡ್ತಿರೋದ್ರಿಂದ ಅವ್ರು ಏನಂದರೆ ಆ ಟೈಮು ಅಷ್ಟು ಚೆನ್ನಾಗಿಲ್ಲ. ಈ ಸಂಬಳ ಎಲ್ಲಲ್ಲ ಸಂಬಳ ಕೊಡಬೇಕಾದ್ದು ಇವಾಗ ಸಂಬಳ ಕೊಡ್ತಿದ್ದಾರೆ, ಸರ್ಕಾರದವ್ರು ದುಡ್ಡು ಕೊಡ್ತಾರೆ. ಅದೇನು ನಿಮ್ಮ ಕೈಯೆಲ್ಲ ಚೀತು ಅನ್ನಿಸ್ಕೊಂಡೆ ಅವ್ರು ಕೊಡೋದು. ಇಡೀ ದಿವಸ ಒಂದು TV ಪ್ರೋಗ್ರಾಮ್ ಮಾಡ್ತು, ಆಮೇಲೆ ಚೀಫ್ ಮಿನಿಸ್ಟರ್ ಅವತ್ತು ಹಬ್ಬದ ದಿವಸ ಪಡ್ಕೊಳ್ಬೇಕಲ್ಲ. ಅದೇ ನಾನು ಹೇಳೋದೇನೆಂದರೆ, ಸರ್ಕಾರ ವೆಂಕಟೇಶ್ ಅವರು ನೋಡಿ ತಿಳ್ಕೊಬೇಕಾದ್ದು, ಒಂದು ಗ್ರೇಸ್ಫುಲ್ ಆಗಿ ಕೆಲಸ ಮಾಡಿ ನೀವು ಕೊಟ್ಟಿದ್ದೀರಾ. 1780 ರೂಪಾಯಿ ಕೋಟಿ ಕೊಟ್ಟಿದ್ದೀರಾ, ಗೊತ್ತಾಯ್ತಲ್ಲ. ಅದನ್ನು ಮರ್ಯಾದೆ ಕೊಟ್ಟಿದ್ದಿದ್ರೆ ನಮ್ಮ ಕೈಲಿ ತೂಚಿ ಎನಿಸ್ಕೊಳ್ದೆ 20 ಪತ್ರ ಬರ್ಸ್ಕೊಳ್ದೇನೆ. ಆಫ್ಟರ್ ಆಲ್ 1.25 ಲಕ್ಷ ಜನ ಫ್ಯಾಮಿಲಿಗಳು ಡಿಪೆಂಡ್ ಆಗಿವೆ. ಅದರಿಂದ ಏನಾಗುತ್ತೆ, ಈ 640-450 ಬಸ್ ತಗೊಳ್ಳೋದು ಕೂಡ ನಮ್ಮ ಕಣ್ಣಲ್ಲಿ ಬಹಳ ದೊಡ್ಡ ಅಪರಾಧ ಕಾಣುತ್ತೆ. ಬಟ್ ಒಂದು ತಮ್ಮ ಟೈಟ್ಲ್ ಏನಿತ್ತು ನಾನು ಒಪ್ಪಲ್ಲ, BTS ಬರಬಾರ್ದಾಗಲ್ಲ, ಬೆಳೆಯುತ್ತದು. ಯಾಕೆ ನಾನು ನೋಡ್ತಾ ಇದ್ದೀನಿ, ಬೆಳೆಯುತ್ತಲ್ಲ, ಕರೆಕ್ಟ್ ಮಾಡಿಬಿಡಿ ಅದನ್ನ. ಯಾಕೆ ಜನಗಳಿಗೆ ಆದ್ರೆ ಅಂತ ಒಂದು ಸೂಚನೆ ಕೊಡೋಂಗ್ ನಡ್ಕೊಳ್ತಾ ಇದಾರ ಇಲ್ವಾ ಅನ್ನೋದನ್ನ ಹೇಳಿ. ನಾನು ಹೇಳಿದ್ದು, ಈ ಸತ್ತೋದ ಮನೇಲಿ ಸೂತ್ಕದ ಮನೇಲಿ ಕೇಸರಿಬಾತ್ ಬಯಸ್ದಂಗೆ ಅದು ಅಲ್ಲಲ್ಲ. ನಾಳೆನೇ 450 ಬಸ್ ನಮ್ಗೇನು ಬೇಕಾಗಿಲ್ಲ. ನೀವು ಹೇಳಿದಾಗ ಬೇಕಾದಷ್ಟು ಬಸ್ಗಳು ಉಳಿತಾವೆ, ಆ AC ಬಸ್ಗಳು. ಅದಕ್ಕೂ ಸಂಬಂಧ ಇಲ್ಲ ಅನ್ನೋದೇ ಒಂದು ದೊಡ್ಡ ಏನಂದ್ರೆ, ಇದು ಸಂದರ್ಭ ಅಲ್ಲ. ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಇವಾಗ ನಮ್ಗಳನ್ನ ಅವ್ರು ಕನ್ಸಲ್ಟ್ ಮಾಡಲ್ಲ, ನಾವೆಲ್ಲ ಒಂಥರ ದೂರ ಇಟ್ಬಿಟ್ಟಿದ್ದಾರೆ ನಮ್ಮನ್ನ. ನಾವು ಅನ್ಟಚಬಲ್ಸ್ ನಾವು ಇವ್ರಿಗೆ ಈ ಮ್ಯಾನೇಜ್ಮೆಂಟ್. ಇಲ್ಲ, ಆ ಕೆಲವು ಅಧಿಕಾರಿಗಳು ಬಹಳಷ್ಟು ದೊಡ್ಡ ದೊಡ್ಡ ತಜ್ಞರು ಇರಬಹುದು. ಇಲ್ಲ, ತಜ್ಞರಿಲ್ಲ, ನಾನು ಹೇಳ್ತೀನಿ ಕಡೆ, ಅಲ್ಲಿ ಯಾರು ತಜ್ಞರಿಲ್ಲ ಮೇಲ್ಗಡೆ ಅಲ್ಲಿರೋರು. ಎಲ್ಲ ಹಳಿ ತಪ್ಪಿದೆ ಇವತ್ತು BTS ಆಡಳಿತವರ್ಗ. BMTC ನಿನ್ನೆ ಅವ್ರು ಹೇಳಿದ್ದಾರೆ, MD ಅವರು, ಯಾರು ಕೆಲಸ ಕೊಡಲು ಅವ್ರು ರಜಾ ಹಾಕಿ ಹೋಗ್ಬೇಕು ಅಂತಾರೆ. ಎಲ್ಲಿ ರಜಾ ತರೋಣ ಸರ್, ಅವ್ರಿಗೆ ಒಂದು ಎಷ್ಟು ಜವಾಬ್ದಾರಿ, ಅವ್ರ ಜವಾಬ್ದಾರಿ MDಗೆ. ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಮಾತಾಡಕ್ ಭಯ ಪಡ್ತಾರೆ. ನಿಜ, ಜವಾಬ್ದಾರಿ ಇದೆ ಅವ್ರಿಗೆ. ಎಷ್ಟಿದೆಯೋ ಅಷ್ಟು ಜನ ಕೊಟ್ಬಿಡ್ತಾರಂತೆ, ಉಳಿದವ್ರ ಮನೆಗೆ ಹೋಗ್ಬೇಕಂತೆ. ಅವ್ರು ಬದುಕೋದು ಹೇಗೆ? ಈ IAS IPS ಹಂಗೆ ಹೇಳ್ತಾರ, ಕೆಲಸ ಇಲ್ದಾಗ ನೀವು ಸಂಬಳ ಕೊಡಲ್ಲ ಅಂತಾರ. ಇಲ್ಲಿ ಬೇಜವಾಬ್ದಾರ ಇಟ್ಕೊಂಡು ಹಳಿ ತಪ್ಪಿ ಇವತ್ತು BMTC ಆಡಳಿತವರ್ಗ. ಹಲವಾರು ಅಧಿಕಾರಿಗಳು ಇವತ್ತು ಸಹ ಚೀಫ್ ಸೆಕ್ರೆಟರಿ ಅವರು ಬದಲಾವಣೆ ಮಾಡಿ. ಸರ್, ಈಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಈಗ ಅವ್ರಿಗೆ ಏನ್ ಮೀಸಲಾಗಿರುತ್ತಲ್ಲ ಬಜೆಟ್ ನಲ್ಲಿ, ಅದು ದುಡ್ಡು ಹೊತ್ತು ವಾಪಸ್ ಆಗ್ಬಿಡುತ್ತೆ, ಲ್ಯಾಪ್ಸ್ ಆಗ್ಬಿಡುತ್ತೆ ಅಂತ. ಹಾಗಾದ್ರೆ ಇದನ್ನ ದುಂದು ವೆಚ್ಚ ಮಾಡಬಹುದಾ? ವಾಪಸ್ ಹೋದ್ರೆ ಬೇರೆ ಬಳಸ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ. ನಾವು ಹೇಳೋದು, ಎಸ್ ಸರ್, ಇಟ್ ಇಸ್ ಇಂಟರ್ನಲ್ ಅರೇಂಜ್ಮೆಂಟ್ ಆಫ್ ದಿ ಗವರ್ಮೆಂಟ್ ಅಷ್ಟೇನೆ. ಅಲ್ಲೆಲ್ಲ ಹಾಗಲ್ಲ, ಅವ್ರು ಇದಕ್ಕೆ ಬೇಡ. ಎಲೆಕ್ಟ್ರಿಕ್ ಬಸ್ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಮುಡುಪಾಗಿಟ್ಟಂತ ಹಣ 3 ಸಲ ವಾಪಸ್ ಹೋಗಿದೆ. ಡೋಂಟ್ ಯು ಥಿಂಕ್ ಸೊ? ಎಸ್, ಆ ವಿಚಾರವಾಗಿ MR ವೆಂಕಟೇಶ್ ಅವ್ರನ್ನ ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ. ಈಗ BMTC ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಾಗರಾಜ್ ಎಂ ಅವ್ರನ್ನ ಮಾತನಾಡ್ಸೋಣ. ಸರ್, ನಾಗರಾಜ್ ಸರ್, ಈಗ ನಿಜಕ್ಕೂ ಅಲ್ಲಿಯ ವಾಸ್ತವ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ವಕ್ತಾರರು ಅನ್ನೋದನ್ನ ಈಗ ಸ್ವಲ್ಪ ಬದಿಗೊತ್ತಿ ಅಲ್ಲಿಯ ವಿಚಾರ ಏನಿದೆ ಅನ್ನೋದು ನಮ್ಮ ಜನರಿಗೆ, ನಮ್ಮ ವ್ಯೂವರ್ಸ್ಗೆ, ಪ್ರಯಾಣಿಕರಿಗೆ ವಾಸ್ತವ ಅಂಶ ತಿಳಿಸ್ಬೇಕು ಅಂತ ಬಯಸ್ತೀನಿ ಸರ್. ನನಗೆ ಸ್ವಲ್ಪ ಅಡಚಣೆ ಮಾಡಿದ್ರೆ 2 ನಿಮಿಷ ಕೊಟ್ಟರೆ ಸರ್. 100%. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಈಗ ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಒಂದು ಪರ್ಟಿಕ್ಯುಲರ್ ಹೆಡ್ಡರ್ ಮೇಲೆ ತಗೊಳ್ತಾ ಇರ್ತಕ್ಕಂಥದ್ದು 2018ರಲ್ಲಿ ಬಡ್ಜೆಟಲ್ಲಿ ಆಗಿರ್ತಕ್ಕಂಥ ಆವಾಗ ಸಮ್ಮಿಶ್ರ ಸರ್ಕಾರದಿಂದ ಅಲೋಕೇಶನ್ ಪ್ರಕಾರ ಮಾಡ್ತಾರೆ. ಆ ದುಡ್ಡು ಈಗ ನಮಗೆ ಬರಬೇಕಾಗಿರ್ತಕ್ಕಂಥದ್ದು KUIDF ಇಂದ ಬರಬೇಕಾಗಿರ್ತಕ್ಕಂಥ ದುಡ್ಡು ಅನ್ನೋ ವಿಚಾರಗಳು ಹೇಳ್ತಾರೆ. ಐ ಹ್ಯಾವ್ ನೋ ಕ್ಲಾರಿಫಿಕೇಶನ್ ಅದನ್ ಟುಡೇ. ವೆಂಕಟೇಶ್ ಶುಡ್ ಗಿವ್ ಮಿ ಕ್ಲಾರಿಫಿಕೇಶನ್ ಆನ್ ದ್ಯಾಟ್. ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಬಜೆಟಿನ ಅಲೋಕೇಶನು ಅಥವಾ KUIDF ಇಂದ ಸಾಲ ಮಾಡ್ತಕ್ಕಂಥದ್ದು ಕೇಳಬೇಕು. ಸಾಲ ಮಾಡ್ತಾ ಇದ್ದರೆ ಅದು ಮಾಡಬಾರ್ದು ಅಂತಕ್ಕಂಥ ಅನಿಸಿಕೆ ನನಗೆ ಹೇಳ್ತೀನಿ.
ಒಂದು ಸರ್ಕಾರದಲ್ಲಿ ಕೊಟ್ಟಿದ್ರೆ ಆದರೆ ದೇರ್ ಇಸ್ ಅ ರೀಪ್ಲೇಸ್ಮೆಂಟ್ ಪಾಲಿಸಿ. ಇಫ್ ಐ ಆಮ್ ರಾಂಗ್ ಯು ಶುಡ್ ಕರೆಕ್ಟ್ ಮಿ ಸರ್. ದೇರ್ ಈಸ್ ಅ ರೀಪ್ಲೇಸ್ಮೆಂಟ್ ಪಾಲಿಸಿ ಇರ್ತದೆ. 1,000 ಬಸ್ಸುಗಳನ್ನು ನೀವು ಸ್ಕ್ರ್ಯಾಪ್ ಮಾಡಬೇಕು ಅಂದರೆ ಯಾವಾಗ ಸ್ಕ್ರ್ಯಾಪ್ ಮಾಡೋದು ನೆನೆಸ್ಕೊಂಡಾಗೆಲ್ಲ ಸ್ಕ್ರ್ಯಾಪ್ ಮಾಡೋಕ್ಕೆ ಬರಲ್ಲ. ಅದು ಇಷ್ಟು ಲಕ್ಷ ಕಿಲೋಮೀಟರ್ ಓಡಿರಬೇಕು, ಇಷ್ಟು ವರ್ಷ ಆಗಿರಬೇಕು, ಈ ಕಂಡೀಷನ್ ಆಗಿರಬೇಕು, ಅದು ಸುಸ್ಥಿತಿಯಲ್ಲಿ ಇಲ್ಲ, ಇಲ್ಲ ಅದಕ್ಕೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಲಾಯಕ್ಕಿಲ್ಲ ಅಂದಾಗ ದಟ್ ಶುಡ್ ಬಿ ಸ್ಕ್ರ್ಯಾಪ್ಡ್ ಅನ್ನ ಬರ್ತದೆ. ಆ ಸ್ಕ್ರ್ಯಾಪ್ ಮಾಡಿದಾಗ ಅದು ರೀಪ್ಲೇಸ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ನಿಯಮ. ಯಾಕೆ ಅಂದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇವ್ರು ಮಾತಾಡೋ ಒಂದು ಬಹಳ ಅನುಭವದ ವ್ಯಕ್ತಿ ಇವರು. ಯಾಕಂದ್ರೆ ಅದರ ಇನ್ನ 4 ಕಾರ್ಪೊರೇಷನ್ಗಳನ್ನ ಅಲ್ಲಿ ಕೆಲಸ ನೋಡಿರ್ತಕ್ಕಂಥ ಎಂಪ್ಲಾಯಿನ ಅತಿ ಹತ್ತಿರದಿಂದ ಕಂಡಿರ್ತಕ್ಕಂಥವ್ರು ಹೇಳಿದ್ರು. ಅವ್ರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಆಡಳಿತ ಯಾವುದೇ ಪಕ್ಷಗಳಿರಲಿ, ಯಾವಾಗಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಿಯಾರಿಟಿ ಸೆಕ್ಟರ್ ಆಗಿ ನೋಡಲಿಲ್ಲ ಅಂತಕ್ಕಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು. ಪ್ರಿಯಾರಿಟಿ ಸೆಕ್ಟರ್ ಅಂತ ಯಾಕೆ ತಗೋಬೇಕು ಅನ್ನೋದ್ರೆ, ಎಷ್ಟು ನನಗೆ ಅನಿಸ್ತದೆ, ಆಸ್ ದ ಟೈಮ್ ಕಮ್ಸ್ ಯು ಹ್ಯಾವ್ ಟು ಹ್ಯಾವ್ ರಿಫಾರ್ಮ್ಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ರಿಫಾರ್ಮ್ಸ್ ತರಬೇಕು, ತಿದ್ದುಪಡಿಗಳು ತರಬೇಕು ಇಂಥ ವಿಚಾರಗಳಲ್ಲಿ. BBMP ಅಂತಕ್ಕಂಥ ಒಂದು ಕಾಯ್ದೆ ಇದೆ ಅವರಿಗೆ. ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಟಿಯೇ ಇಲ್ಲ ಅವ್ರ ಹತ್ರ. ಟ್ರಾನ್ಸ್ಪೋರ್ಟ್ ಆಫ್ ಬೆಂಗಳೂರು ಸಿಟಿ ಸರ್, ನೀವು ಕೇಳಿ, ಬೆಂಗಳೂರು ನಗರ ನಾಗರಿಕರಿಗೆ ಕೊಡ್ತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳ ಒಂದಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ಆರ್ಥಿಕ ವ್ಯವಸ್ಥೆಯ ಜೀವನಾಡಿಯಾಗಿ ಅನ್ನೋದಾಗಿದ್ದರೆ, ಬೆಂಗಳೂರು ನಗರದ ಜನಗಳಿಗೆ ಯಾವುದಾದ್ರೂ ಜೀವನಾಡಿ ಅಂದರೆ ಅದು BMTC ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥ ಮರಿಬಾರ್ದು. 50 ಲಕ್ಷ ಜನರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತದೆ ಬಸ್ಸಿಗೆ. BBMPಯಲ್ಲಿ ಆ ನಾಗರಿಕರ ಸೌಲಭ್ಯಗಳು ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡಲ್ಲ, ಒಂದು ಟ್ರಾನ್ಸ್ಪೋರ್ಟ್ ಕಮಿಟಿನೂ ಇಲ್ಲ ಅಂತಕ್ಕಂಥದ್ದು ಹೇಳಬೇಕಂದ್ರೆ ನಿಜವಾಗ್ಲೂ ಕೂಡ ನಾನು ನಾಚಿಕೆ ಆಗ್ತದೆ ವಿಚಾರ ಹೇಳ್ತಾ ಇದ್ದೀನಿ. ಇದನ್ನು ಯಾವುದೋ ರಾಜಕೀಯ ಪ್ರೇರಿತವಾಗಿ ಹೇಳ್ತಾ ಇಲ್ಲ ನಾನು. ಟ್ರಾನ್ಸ್ಪೋರ್ಟ್ನ ಇಂಪಾರ್ಟೆಂಟ್ ತಗೋಬೇಕು. ಎರಡನೇದು, ಇದೊಂದು ಕಾರ್ಪೊರೇಷನ್ ಅನ್ನು ಒಂದೇ ಕಾರಣಕ್ಕೋಸ್ಕರ ನೀವು ಸೆಲ್ಫ್ ಸಸ್ಟೈನ್ ಆಗಿ ನಡ್ಸ್ಕೊಂಡು ಹೋಗಬೇಕು, ಲಾಭದಾಯಕ ನೋಡಬೇಕು ಅಂತ ಹೇಳ್ತಾರಲ್ಲ, ಅದು ಕೂಡ ಸರಿ ಇಲ್ಲ ಅಂತ ಯೋಚನೆ ಮಾಡಿದ್ದೀನಿ. ಇಟ್ ಶುಡ್ ಬಿಕಮ್ ಎ ಗೌರ್ಮೆಂಟ್ ಬಸ್ಸು. ಯಾವಾಗ ಸರ್ಕಾರಿ ಆಸ್ಪತ್ರೆ ನೀವು ಲಾಭ ಕೇಳಲ್ವೋ, ಸರ್ಕಾರಿ ಶಾಲೆಯಲ್ಲಿ ಲಾಭ ಕೇಳಲ್ವೋ, ಸರ್ಕಾರಿ ಬಸ್ಸಲ್ಲಿ ಲಾಭ ಕೇಳಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ತ್ರಿಪಾಠಿ ಅವರಿದ್ದಾಗ ಮತ್ತು ಕೇಂದ್ರ ಸರ್ಕಾರದಲ್ಲಿ UPA ಗೌರ್ಮೆಂಟ್ ಇದ್ದಾಗ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ಬಂದಾಗ ಲಾಭವನ್ನು ತೋರಿಸಿದ್ದು ನಿಜ. ಆದರೆ ತಿಳ್ಕೋಬೇಕು, 10 ವರ್ಷಗಳ ಹಿಂದೆ ಓಲಾ ಇರಲಿಲ್ಲ, ಊಬರ್ ಇರಲಿಲ್ಲ, ಟ್ಯಾಕ್ಸಿ ಫಾರ್ ಶೂರ್ ಇರಲಿಲ್ಲ, ಮೆಟ್ರೋ ಇರಲಿಲ್ಲ. ಆವಾಗ BMTCಗೆ ಹೆಚ್ಚು ಜನ ಬರ್ತಾ ಇದ್ರು. ಈಗ ಕಾಂಪಿಟೇಷನ್ ಇಸ್ ಇನ್ಕ್ರೀಸ್ಡ್ ಮೋರ್. ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ, ಏರ್ಪೋರ್ಟ್ಗೆ ಒಂದು ಒಳ್ಳೆ ಟ್ರೈನನ್ನು ಹಾಕಿದ್ದಾರೆ ಈಗ ಜನಗಳು ಹೋಗ್ಲಿಕ್ಕೆ. 10 ರೂಪಾಯಿ ಟಿಕೆಟ್ ಅಲ್ಲಿ BMTC ಬಸ್ಸಲ್ಲಿ ಯಾರು ಓಡಾಡ್ತಾರೆ? AC ಬಸ್ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಲ್ಲ, ಅದರ ಉಪಯೋಗ ಏನಾಗ್ತದೆ? ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ಅಧಿಕಾರದಲ್ಲಿ ಇರೋ ಸಂದರ್ಭದಲ್ಲಿ ಇವರು ಕೂಡ ಗೊತ್ತಿದೆ, 100 ಬಸ್ಗಳು ಕೊಟ್ಟಿರೋ ಆರ್ಡರ್ನ ಕ್ಯಾನ್ಸಲ್ ಮಾಡಿದೆ ನಾನು. ಸಾರ್ವಜನಿಕರಿಗೆ ಆರ್ಡಿನರಿ ಬಸ್ನ ಕೊಟ್ಟರೆ AC ಬಸ್ ಅವಶ್ಯಕತೆ ಇಲ್ಲ ಅಂತ. ಈಗ ಬಂದಿರತಕ್ಕಂಥದ್ದು, ಇವ್ರು ಹೇಳಿರ್ತಕ್ಕಂಥದ್ದು, NGTಯಲ್ಲಿ ಬಂದಿರತಕ್ಕಂಥ ಆದೇಶಗಳೇನಿದೆ, ನೀವು BS4 ಇಂಜಿನ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಿಷೇಧವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಒಪ್ಕೋಬೇಕಾಗ್ತದೆ. ದಿಸ್ ಇಸ್ ದ ಟೆಕ್ನಿಕಲ್ ಇಶ್ಯೂ. ಹಾಗಾಗಿ ಲೆಟ್ ಮಿ ಟೆಲ್ ಯು, BS6 ನ ನೀವು ತಗೋಬೇಕು. ಸೊ ಐ ವಾಂಟ್ BS6 ತಗೊಳ್ಬೇಕು ಅನ್ನೋದೇ, ಅದು ಪೊಲ್ಯೂಷನ್ ರೇಟ್ಸ್ ಗೆ ಮ್ಯಾಚ್ ಆಗ್ತಕ್ಕಂತ ತಗೋಬೇಕು. ಇಲ್ಲಾಂದ್ರೆ ನಾವು ಕೂಡ ಇನ್ನೊಂದು ಡೆಲ್ಲಿ ಆಗ್ಲಿಕ್ಕೆ ಪ್ರಯತ್ನ ಆಗ್ತದೆ, ಆಗಬಾರದು ಅಂತ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಯಾಕಂತ ಹೇಳಿದ್ರೆ ಎಲ್ಲರ ಅಭಿಪ್ರಾಯಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತವೆ. ನಿಜ, ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರಿ. ಎಸ್, ವಿ ಶುಡ್ ಅಪ್ರಿಶಿಯೇಟ್ ಇಟ್. ಆದ್ರೆ ಇಲ್ಲಿ ಯಾವ ಉದ್ದೇಶದಿಂದ ಇಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಥವಾ ಸದ್ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕೇಂದ್ರ ಸರ್ಕಾರದಿಂದ ಮಹಿಳೆ ಸುರಕ್ಷತೆಗಾಗಿ ನಿರ್ಭಯಾ ಫಂಡ್ ಅಂತ 33 ಕೋಟಿ, ರೈಟ್, ಅದು ಕೂಡ ವಾಪಸ್ ಹೋಗತ್ರಿ, ಉಪಯೋಗ ಮಾಡಿರ್ಲಿಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಗೆ ಹೆಂಗ್ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ವಾ, ಅಥವಾ ವಾಪಸ್ ಹೋಯ್ತು, ಇದನ್ನು ಹಂಗೆ ಮಾಡ್ಬೋದಿತ್ತು, ಅಥವಾ ಇದಕ್ಕೆ ಬೇರೆ ಏನಾದ್ರು ನೀವು ಆಲ್ಟರ್ನೇಟಿವ್ ಅಲ್ಲ ವಾಪಸ್ ಮಾಡಬಹುದಿತ್ತು. ಮಾಡೋದಕ್ಕಿಂತ ಹೆಚ್ಚಾಗಿ ಕರೆಕ್ಟ್ ಸರ್, ಆದ್ರೆ ನಮಗೆ ಅನುಮಾನ ಬರುತ್ತಲ್ಲ. ಇಲ್ಲ, ನಿಮ್ಮ ಅನುಭವ, ಕಾಮನ್ ಪಬ್ಲಿಕ್ 100% ಜನರ ಧ್ವನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು ಅನ್ನೋದನ್ನ ಪ್ರಶ್ನೆ ಮಾಡಿದ್ರೆ ಮೋಸ್ಟ್ಲಿ ನಮಗೆ ನಾಚಿಕೆ ಆಗುತ್ತೆ. ಇದನ್ನ ಯಾಕ್ರಿ ಪ್ರಶ್ನೆ ಮಾಡ್ತೀರಿ, ಆ ಧ್ವನಿಗೆ ಯಾವ ಬೆಲೆನೂ ಇಲ್ಲ ಅನ್ನುವಂಗೆ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಾವು ಸುಮ್ಮನೆ ಇರಬಾರ್ದು, ಅದು ನಮ್ಮ ಕರ್ತವ್ಯ. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಸುಮ್ಮನೆ ಹೇಳಿಸ್ಕೊಳ್ಬಾರ್ದು. ಅದು ಪ್ರತಿಪಕ್ಷಕ್ಕೆ ಪ್ರತಿಪಕ್ಷ, ಆಡಳಿತ ಪಕ್ಷಕ್ಕೂ ಕೂಡ ಪ್ರತಿಪಕ್ಷ, ಅದು ಮಾಧ್ಯಮ. TV5 ನಿಟ್ಟಿನಲ್ಲಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈಗಾಗಲೇ ಸಾಕಷ್ಟು ಫಂಡ್ಗಳು. ಎಸ್ ಸರ್, ಐ ವಿಲ್ ಅಲೋ ಯು ಡೆಫಿನೆಟ್ಲಿ. MR ವೆಂಕಟೇಶ್ ಅವ್ರನ್ನ ಈ ವಿಚಾರ ಕೇಳಲೇಬೇಕು. ಇನ್ನು ಅಬ್ಜೆಕ್ಷನ್ಸ್ ಇದ್ರೆ ಅಂತ ಹೇಳಿ. ಓಕೆ ಓಕೆ ಓಕೆ, ಅಲ್ಲ ಸರ್, ಕರೆಕ್ಟ್. ನನಗೆ ಇರತಕ್ಕಂತ ಮಾಹಿತಿನ ಅವ್ರ ಜೊತೆ ಶೇರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಎಸ್ ಎಸ್, MR ವೆಂಕಟೇಶ್ ಅವರು ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ, ದಯವಿಟ್ಟು ಅವ್ರು ಕೇಳಿಸ್ಕೊಳ್ಳಿ. ವಾಟ್ ಆರ್ ಯು ಗೋಯಿಂಗ್ ಟು ಸೇ? ಸರ್, ಇದನ್ನ ಆಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಇರಬೇಕಾದ್ರೆ ಈ ವಿಚಾರಗಳು ಚರ್ಚೆಗೆ ಬಂತು.
ಇರ್ತಕ್ಕಂಥದ್ದು. ನಮ್ಮಲ್ಲಿ ಈಗಾಗಲೇ ಒಂದು 600 ಚಿಲ್ಲರೆ AC ಬಸ್ಸುಗಳಿದೆ. 250 ಬಸ್ಸುಗಳು ಯಾಕೆ ಬೇಕು ಅಂತ ವಿಚಾರ ಬಂದು ಚರ್ಚೆ ಮಾಡಿ ನಾವೇನು ಮಾಡಿದ್ವಿ, ಆ 100 ಬಸ್ಸುಗಳನ್ನು ಕೊಟ್ಟ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ವಿ. ಕೊಟ್ಟ ಆರ್ಡರ್ ಬಾಡಿಗಳನ್ನ ಕಟ್ಟಿದ್ರು ಓಲ್ವಾದಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಆ 100 ಕೋಟಿ ರೂಪಾಯಿಗೆ ನಾವು ಆನ್ಸರಬಲ್ ಇದ್ದೀವಿ, ಮಾಡೋಕ್ಕಾಗೋದಿಲ್ಲ ಅದನ್ನ ಅಂತೇಳಿ ಕ್ಯಾನ್ಸಲ್ ಮಾಡಿ ನಾವು ಅದನ್ನ ಆಮೇಲೆ ಆರ್ಬಿಟ್ರೇಷನ್ 10 ಬಸ್ ಮಾತ್ರ ಕೊಟ್ಟು 90 ಬಸ್ ಕ್ಯಾನ್ಸಲ್ ಆಗಿತ್ತು. ಆ ರೀತಿ ದಿಟ್ಟವಾದ ನಿರ್ಧಾರಗಳನ್ನು ತಗೋಬೇಕಾಗ್ತದೆ. ಅದನ್ನ ನಾವು ಮಾಡಿದ್ವಿ. ಈಗ ಇವ್ರಿಗೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಬಡ್ಜೆಟ್ನ ಯೂಸ್ ಮಾಡ್ತಾ ಇದ್ದೀರಿ, ಅದು ನಗದು ರೂಪದಲ್ಲಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ನೇರವಾದ ಹಣವೋ ಅಥವಾ ಸಾಲವೋ ಆದ್ರೆ ಬಹಳ ಯೋಚನೆ ಮಾಡಿ ನೀವು ಮಾಡಬೇಕಾಗ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಬಾರ್ದು BMTC ಅಂತಕ್ಕಂಥ ಅನಿಸಿಕೆ ನನಗೆ. ಈಗ ಬರ್ತಾ ಇರ್ತಕ್ಕ BS6 ನ ಯೂಸ್ ಮಾಡಿ ಅಂತಕ್ಕಂಥ ನಾಮಿನೇಷನ್ ಇರೋ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಡೀತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಲ್ಲಿ UPA ಗವರ್ಮೆಂಟ್ ಇದ್ದಾಗ ಎಲೆಕ್ಟ್ರಿಕ್ ಬಸ್ಗಳಿಗೆ 1 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡ್ತಾ ಇದ್ರು. ಈ ಕೇಂದ್ರ ಸರ್ಕಾರ ಈಗ 50 ಲಕ್ಷಕ್ಕೆ ಇಳಿಸಿರ್ತಕ್ಕಂಥದ್ದು ವೆಂಕಟೇಶ್ವರ ಗಮನಕ್ಕೆ ಬಂದಿರಬೇಕು. ಅದನ್ನ 1 ಕೋಟಿಗೆ ಏರಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಬೇಕು. BMTC ಹಿತದೃಷ್ಟಿಯಿಂದ 1 ಕೋಟಿ ರೂಪಾಯಿ ಅನುದಾನನ. ಆಮೇಲೆ ಈಗ ಸಂಪರ್ಕ ಮಾಡ್ತಾ ಇಲ್ಲ. ಆಮೇಲೆ ಹೇಳ್ತೀನಿ ಕೇಳಿ, ವೆರಿ ರೈಟ್. ನಿಮ್ಮ ಅನಿಸಿಕೆ ಮಾತ್ರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದೆ ಅಂತೇಳಿ ನಾನು ತಿಳ್ಕೊಂಡು ಮಾತಾಡ್ತಾ ಇರೋದು. ವೆಂಕಟೇಶ್ವರ ಗಮನಕ್ಕೆ ತರ್ತಕ್ಕಂಥ ಏನಂದ್ರೆ, BS6 ಅವ್ರನ್ನ ನೀವು ರೀಪ್ಲೇಸ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಸ್ಕ್ರಾಪ್ ಆಗ್ತಾ ಬಸ್ಗಳಿಗೆ ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ಬದಲಾಗಿ ಹಂತವಾಗಿ ನೀವು ಎಲೆಕ್ಟ್ರಿಕಲ್ ಬಸ್ಗಳನ್ನು ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ, ಪರಿಸರಕ್ಕೆ ಪೂರಕವಾಗಿರ್ತಕ್ಕ ಬಸ್ಗಳನ್ನ ಯಾಕೆ ಉಪಯೋಗಿಸ್ಕೊಳ್ಳಲ್ಲ? ಈ ದುಡ್ಡನ್ನ ಅದಕ್ಕೆ ಉಪಯೋಗಿಸ್ಕೊಂತ ಆದ್ರೆ ಅದಕ್ಕೆ ಜನನೂ ಲೈಕ್ ಮಾಡ್ತಾರೆ, ಪರಿಸರವನ್ನು ಕಾಪಾಡ್ದಂಗೆ ಆಗ್ತದೆ. ಮತ್ತೆ BS6 ಮಾಡ್ಕೊಂಡು ಹೋಗೋದ್ರೆ ಈಗ ಏನಾಗ್ತದೆ ಗೊತ್ತಾ, BS ತಗೊಳ್ತೀರಿ ನೀವು, ಈ ದುಡ್ಡಿದೆ ಅಂತೇಳಿ, ಮತ್ತೆ ಎಲೆಕ್ಟ್ರಿಕ್ ಬಸ್ಗೆ ಮತ್ತೆ ದುಡ್ಡು ಕೇಳ್ತೀರಿ, ಮತ್ತೆ ನೀವು ಅದನ್ನ ಮೂಲೆಗೆ ಸೇರೋ ಬಸ್ಗಳು ಮೂಲೆಗೆ ಸೇರ್ತವೆ. ನಮ್ಮ ಮನವಿನ ಮಾಡ್ತಾ ಇದ್ದೀವಿ. ಐ ಗಾಟ್ ಯುವರ್ ಕನ್ಸರ್ನ್. ನೋಡೋಣ ಇದರಲ್ಲೂ ಮತ್ತೆ MR ವೆಂಕಟೇಶ್ ಅವರು ಭಾರತೀಯ ಜನತಾ ಪಕ್ಷದ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ BMTC ಉಪಾಧ್ಯಕ್ಷರಾಗಿ ಅವರು ಮಾತನಾಡಬೇಕಾಗತ್ತೆ, ಬಹಳ ಜವಾಬ್ದಾರಿ ಇರುತ್ತೆ. ಸರ್, ಈಗ BMTC ಮಾಜಿ ಅಧ್ಯಕ್ಷರ ಮಾತುಗಳು ನೀವು ಕೇಳಿಸ್ಕೊಂಡ್ರಿ, ಇದ್ರಲ್ಲಿ ಏನಾದ್ರೂ ರಾಜಕೀಯದ ಲೇಪನ ಇತ್ತು ಅಂತ ಅನಿಸ್ತಾ ಇದೆಯಾ? ಅವ್ರು ಮಾತನಾಡಿರೋ ಪಾಯಿಂಟ್ಸ್ ಏನಾದ್ರು ಸತ್ಯಕ್ಕೆ ದೂರವಾದಂಥದ್ದು ಅಂತ ಏನಾದ್ರು ಅನಿಸ್ತಾ ಇದೆಯಾ? ಜವಾಬ್ದಾರಿಯುತ ಇಲ್ಲ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೆಲಸ ಮಾಡಿ ನಿಭಾಯಿಸಿ ಬಂದಂತವರು. ನಾಗರಾಜ್ ಯಾದವ್ ನಮ್ಮ ಸ್ನೇಹಿತರು, ಜೊತೆಗೆ ಅನಂತ್ ಸುಬ್ರಾವ್ ಅವರು ಒಂದು ಟ್ರೇಡ್ ಯೂನಿಯನ್ ಅಲ್ಲಿ ಅವ್ರದೇ ಆದಂತ ಒಂದಷ್ಟು ಹಿರಿತನವನ್ನ ಇಟ್ಕೊಂಡು ನಿಭಾಯಿಸ್ಕೊಂಡು ಬಂದಂತವರು. ಇಬ್ಬರು ಮಾತುಗಳನ್ನು ನಾನು ಕೇಳಿಸ್ಕೊಂಡೆ. ನೋಡಿ, ಈ ಬಾಬ್ತಿನ ಹಣವನ್ನು ನಾವೇನಾದ್ರೂ ಒಂದು ವೇಳೆ ಸಮರ್ಪಕವಾಗಿ ಬಳಸ್ಕೊಂಡಿಲ್ಲ ಅಂದಿದ್ರೆ ಅದಕ್ಕೆ ಒಂದಷ್ಟು ಕಮಿಟ್ಮೆಂಟ್ ಚಾರ್ಜಸ್ ಅಂತ ಹೇಳಿ ಒಂದಷ್ಟು ಪೆನಾಲ್ಟಿ ಹಾಕುವಂತದ್ದು ಸಾಧ್ಯತೆಗಳಿತ್ತು. ನಾವು ಆ ಪೆನಾಲ್ಟಿ ಕಮಿಟ್ಮೆಂಟ್ ಚಾರ್ಜಸ್ ಅಂತ ಕಟ್ಕೊಡ್ಬೇಕಾಗ್ತಾ ಇತ್ತು. ಹಾಗಾಗಿ ಇವತ್ತು ಆ ಕಡೆ ಅನಂತ್ ಸುಬ್ರಾವ್ ಅವರು ಮಾತಾಡುವಂತ ವಿಚಾರ ಇರ್ಬೋದು, ಮತ್ತೆ ನಮ್ಮ ನಾಗರಾಜ್ ಯಾದವ್ ಮಾತಾಡುವಂತ ಸಂದರ್ಭದಲ್ಲಿ ಅವರೇ ಹೇಳಿದ್ರು, ಇವತ್ತು 1268 ಬಸ್ಗಳನ್ನ ಸ್ಕ್ರಾಪ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ. ಒಂದು ಕಡೆ ವೆಂಕಟೇಶ್ವರೇ, ನಾನು ನಿಮ್ಗೊಂದು ಕ್ಲಾರಿಫಿಕೇಶನ್ ಕೇಳ್ತೇನೆ. ಈ ದುಡ್ಡು ಬಜೆಟ್ ಅಲೋಕೇಶನ್ ಮಧ್ಯೆ ಆ ಕಮಿಟ್ಮೆಂಟ್ ಚಾರ್ಜಸ್ ಅನ್ನುವಂಥದ್ದು ಏನು 1000 ರೂಪಾಯಿ, 2000 ರೂಪಾಯಿ, 5000, 10,000 ರೂಪಾಯಿ ಇರುವಂತದ್ದಲ್ಲ. ಅದು ಒಂದು. ಮತ್ತೆ ಇವತ್ತು NGT ಮಾನದಂಡಗಳ ಅನ್ವಯ BS4 ಅನ್ನ ನಾವು ಸ್ಕ್ರಾಪ್ ಮಾಡಬೇಕು, ಮತ್ತೆ BS6 ನ ಬಳಸ್ಕೊಬೇಕು ಅನ್ನುವಂಥದ್ದೇನಿದಾವಲ್ಲ, ಅದರ ನಿರ್ದೇಶನದ ಅನ್ವಯ ಈ BS6 ಇಂಟ್ರೊಡ್ಯೂಸ್ ಆಗಿದ್ದೇನೆ ಮಾರ್ಕೆಟ್ಗೆ ಈ ಏಪ್ರಿಲ್ ಇಂದ. ಸರ್, ನೀವು ಜನರಿಗೆ ಅನುಕೂಲ ಆಗ್ತಾ ಇದೆಯಾ? ತೆರಿಗೆ ದುಡ್ಡು ದುಂದು ವೆಚ್ಚ ನಾಗರಾಜ್ ಅವರು ನೀವು ಕೇಳ್ತಾ ಇದ್ದೀರಿ. ವೆಂಕಟೇಶ್ವರ, ಒಂದ್ ನಿಮಿಷ ನಾನು ನಿಮ್ನ ಕೇಳ್ತಾ ಇರ್ತಕ್ಕಂಥ ಈಗ ವೆಂಕಟೇಶ್ ಒಂದ್ ನಿಮಿಷ ವೆಂಕಟೇಶ್ ಒಂದ್ ನಿಮಿಷ BMTCಯಲ್ಲಿ ಇವತ್ತು ಬಸ್ಗಳು ಸ್ಕ್ರಾಪ್ ಆಗುವಂತದ್ದು ಅಲ್ಲ. ಒಂದ್ ನಿಮಿಷ, ಇವತ್ತು BMTCಯಲ್ಲಿ ಇರ್ಬೋದು ಅಥವಾ ಸಾರಿಗೆ ಇಲಾಖೆಯಲ್ಲಿ ಇರ್ಬೋದು, ಬಸ್ಗಳು ಒಂದ್ ನಿಮಿಷ ಇರಿ, ಸ್ಕ್ರಾಪ್ ಆಗುವ ವೆಂಕಟೇಶ್, ಐ ವುಡ್ ಲೈಕ್ ಟು ಆಸ್ಕ್ ಯು ಒನ್ ಕ್ಲಾರಿಫಿಕೇಶನ್. ವೆಂಕಟೇಶ್, ವೆಂಕಟೇಶ್, ನಾನು ನಿಮ್ಮಲ್ಲಿ ಒಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇನೆ. ಈ ದುಡ್ಡು ನಿಮ್ಮಲ್ಲಿ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಪೆನಾಲ್ಟಿ ಬೀಳ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ದುಡ್ಡು ಸಾಲವೋ ಅಥವಾ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನೇರ ಅನುದಾನವೋ? ಮೂಲ ಪ್ರಶ್ನೆ. ನೀವು KUIDF ಇಂದ ನೀವೇ ಅವಾಗಲೇ ಹೇಳ್ದಂಗೆ KUIDFC ಇಂದ ಸಾಲವನ್ನ ತಗೊಂಡಿರ್ತಕ್ಕಂಥದ್ದು.
ಸಾಲ ಮತ್ತು ತಗೊಳ್ಳಿಕ್ಕೆ- ಇದನ್ನ ತಗೊಂಡಿಲ್ಲ 7 ಇನ್ನ. ವರ್ಷಗಳ ಕಾಲ ಸಾಲ ತಗೊಂಡಿಲ್ಲ, ರಾಜ್ಯ ಸಾಲ ಸರ್ಕಾರವೇ ತಗೊಳ್ತಾ ಇದ್ದೀರಿ. ಇದರ ಕಂತುಗಳನ್ನ ಕಟ್ಕೊಂಡು ಹೋಗುವಂತದ್ದು. ಇಲ್ಲ, ಇಲ್ಲ, ಇಲ್ಲ. ತದನಂತರ ವೆಂಕಟೇಶ್ ಒಂದೇ. BMTC ಅದನ್ನ ಮುಂದಿನ ಕಂತುಗಳನ್ನು ಸಾಲವನ್ನ ಮುಂದುವರಿಸ್ಕೊಂಡು ತಗೊಂಡಿಲ್ಲ, ಹೋಗುವಂತದ್ದು. ನೀವು ತಗೊಳ್ತಾ ಇದ್ದೀರಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಸಾಲ ತಗೊಳ್ತಾ ಇದ್ದೀರಾ, ಅದು ಪಾಯಿಂಟ್ ನಾನು ಕೇಳ್ತಾ ಇರೋದು. ಇಲ್ಲ 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 ನಿಮಗೆ ಒಂದಷ್ಟು ಮಾಹಿತಿಯ ಕೊರತೆ ಇರಬಹುದು. ಇಲ್ಲ, ಇವತ್ತು ಏನು ನಾವು ಈ ಬಾಪ್ತಲ್ಲಿ ಏನು ಇವತ್ತು 643 ಬಸ್ಸುಗಳನ್ನ ನಾವು ಖರೀದಿ ಮಾಡ್ತಾ ಇದ್ದೀವಿ. ಇದು KUIDFC ಇಂದ ತಗೊಂಡಿರ್ತಕ್ಕಂಥ ಸಾಲ. ತಗೊಂಡಿದ್ದೀರಾ already? ಯಾವಾಗ ತಗೊಂಡ್ರಿ ಅಗ್ರಿಮೆಂಟ್ ನ ಅನ್ವಯ ಯಾವಾಗ ತಗೊಂಡ್ರಿ? ಇವತ್ತೇನು ಕಮಿಟ್ಮೆಂಟ್ ಖರೀದಿ ಚಾರ್ಜಸ್ ಮಾಡಿದ್ರೆ ನಾವು ಸಾಲ ಇದನ್ನ ಹೆಂಗ್ ಈಗ ಬಂತು? ಖರೀದಿ ಮಾಡೋ ಸಾಲ ಹೆಂಗಾಯ್ತು ಸರ್? ನಿಯಮಿತ ಕಾಲದೊಳಗಡೆ ಬಳಸ್ಕೊಂಡಿಲ್ಲ ಅಂತಂದ್ರೆ Of course, ನಾವು we ಏನು have ಕಮಿಟ್ಮೆಂಟ್ I will ಚಾರ್ಜಸ್ ask you. ಅನ್ನ pay I will ask ಮಾಡಬೇಕು. you. I can make loan now. ಹಾಗಾಗಿ ಇವತ್ತು ಸರ್ ಅಲ್ಲ ಒಂದ್ ನಿಮಿಷ BSc ಸರ್. 6 ಬಹಳ ವಿಸ್ತಾರವಾದ ಅಲ್ಲ, ಟೈಮ್ ಇದೆ, BSc ಬಹಳ ಸಮಯ ಇದೆ ಸರ್. ಈಗ ನಮ್ ಜನರಿಗೆ ಕನ್ಫ್ಯೂಷನ್ ಆಗ್ಬಾರ್ದು. ನೀವೀಗ ಯಾವ್ದೋ ಪಕ್ಷದ ವಕ್ತಾರರಿಗೋ ಯಾವ್ದೋ ನಾಯಕರಿಗೋ ನೀವು ಉತ್ತರ ಕೊಡ್ಬೇಕು ಅಂತ ಬಯಸ್ತಾ ಇಲ್ಲ, ಜನರಿಗೆ ಅರ್ಥ ಆಗೋಂಗ್ ಹೇಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಮಾತನಾಡೋಣ. ಈಗ ಸಾಲ ತಗೋಬೇಕಾ? ಸಾಲ ತಗೊಳ್ಬೇಕಾ, ತಗೊಂಡಿದ್ದೀರಾ ಅನ್ನೋದು ನೇರವಾದ ಪ್ರಶ್ನೆ. ಇಲ್ಲ ಇಲ್ಲ ಎಸ್ ಸರ್, ಇದು ಯೋಚನೆ ಮಾಡ್ತಾ ಸಾಲ ಇರಿ. ನಿಮ್ಮ ಉತ್ತರ ತಗೊಂಡಿರ್ತಕ್ಕಂಥದ್ದು ಕಾಯ್ತಾ ಇರ್ತೀನಿ ನಾನು. ಐ agreement ನೀಡ್ ಟು ಟೇಕ್ ಎ ಬ್ರೇಕ್. ಸಾಲ ಹೇಗೆ ತಗೊಳ್ತಾರೆ without ಡೆಫಿನೆಟ್ಲಿ ವಿ ವಿಲ್ ಆಸ್ಕ್. ಜನರಿಗೆ ಗೊತ್ತಾಗದೇ ಇರುವಂತ ಅನೇಕ ವಿಚಾರಗಳು ಇದ್ದಾವೆ. ಕೆಲವೊಂದ್ಸಲ ಜನರಿಗೆ ಗೊತ್ತಾಗುತ್ತೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ. ಆದ್ರೂ ಬಿಡ್ರಿ, ನಮ್ ಕೆಲಸ ಹಾಳಲ್ವಾ ಇವ್ರಿಗೆಲ್ಲ ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಅನ್ನುವ ಒಂದು ಮನೋಧೋರಣೆಯನ್ನ ಅನುಸರಿಸ್ತಾ ಇರ್ತಾರೆ. ಆದ್ರೆ ಜನರ ತೆರಿಗೆ ಹಣವನ್ನು ಕೂಡ ನೀವು ದುಂದುವೆಚ್ಚ ಮಾಡ್ತಿದ್ದೀರಿ ಅನ್ನೋ ಅನುಮಾನ ಬಂದಾಗ ಕೇಳೋ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ರೀ. ಅದೇ ಸಂವಿಧಾನದ ಆಶಯ, ಉದ್ದೇಶ. ಆದರೆ ಆಡಳಿತ ನಡೆಸುವಂಥವರಿಗೆ ಈ ಪ್ರಜ್ಞೆ ಇಲ್ವಾ, ಪರಿಜ್ಞಾನ ಇಲ್ವಾ, ಅರಿವಿಲ್ವಾ, ಜವಾಬ್ದಾರಿ ಇಲ್ವಾ ಅನ್ನೋ ಪ್ರಶ್ನೆನ ಪ್ರತಿಯೊಬ್ರು ಕೇಳಬೇಕಾಗುತ್ತೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನೇರವಾದಂತ ಪ್ರಶ್ನೆ MR ವೆಂಕಟೇಶ್ ಅವ್ರಿಗೆ ಕೇಳ್ತಾ ಇದ್ದೀವಿ. ಅವ್ರಿಗೆ ಕೇಳಕ್ ಮುಂಚೆ ಹೇಳ್ತೀನಿ, ಅವ್ರು ಕೇಳಿಸ್ಕೊಳ್ಳಿ. ಈಗ 643 ಬಸ್ಸುಗಳ ಅವಶ್ಯಕತೆಯನ್ನ ಕಾಣಿಸ್ತದೆ. ಯಾಕೆ ಅಂದ್ರೆ 1000 ಬಸ್ಸುಗಳ ಚಿಲ್ಲರೆ ನೀವು ಸ್ಕ್ರಾಪ್ ಮಾಡಿದಾಗ ಅಷ್ಟು ಬಸ್ಸುಗಳು ತಗೊಳ್ಳೇಬೇಕಾಗ್ತದೆ. ಕಾರಣ ಇಷ್ಟೇ, ಏನಕ್ಕೆ ಅಂತಂದ್ರೆ ಎಲ್ಲಿರ್ತಕ್ಕ ಎಂಪ್ಲಾಯೀಸ್ಗೆ ಸರಿಸಾದ ಕೆಲಸನೂ ದೊರಕಬೇಕಾಗ್ತದೆ, ಬಸ್ಸುಗಳು ಓಡಾಡಬೇಕಾಗ್ತದೆ, ಬೆಂಗಳೂರು ನಗರಕ್ಕೆ ಬೇಕಾಗ್ತದೆ. ವಿಚಾರ ಬಂದಿರತಕ್ಕಂಥದ್ದು NGT ನಾಮ್ಸ್ ಪ್ರಕಾರ BS6 ತಗೊಳ್ತಾರಂದ್ರೆ ಓಕೆ, ಬಟ್ ಅದಕ್ಕೆ ಅದೇ NGT ಇವತ್ತು ಹೇಳ್ತದೆ ನಾವು ಬೆಂಗಳೂರಿನ ಡೆಲ್ಲಿ ಮಾಡದೇ ಇದ್ರೆ, ಲೆಟ್ ಮಿ ಕಂಪ್ಲೀಟ್ ಇಟ್. ನನ್ನ ಕ್ವಶನ್ ಇಷ್ಟೇ ಅವ್ರಿಗೆ, ಎಲೆಕ್ಟ್ರಿಕಲ್ ಬಸ್ಗಳನ್ನ ಖರೀದಿ ಮಾಡೋದು ಕೂಡ ನಾನಿದ್ದಾಗಲೂ ಚರ್ಚೆಗಳು ನಡೆದಿತ್ತು. ನಾನಿದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ, ಕಾರಣಾಂತರಗಳಿಗೆ ಗುಣಮಟ್ಟ ಸೇರಿಲ್ಲದ ಕ್ಯಾನ್ಸಲ್ ಮಾಡಿದ್ವಿ ನಾವು. ಈಗ ಕೂಡ ಎಲೆಕ್ಟ್ರಿಕಲ್ ಬಸ್ಗಳನ್ನ ಯಾಕೆ ನೀವು ಈ ದುಡ್ಡು ಖರೀದಿ ಮಾಡಲೇಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಬಸ್ಸಸ್ ಬೈ ಎಲೆಕ್ಟ್ರಿಕಲ್ ಬಸ್ಸಸ್ ಗವರ್ಮೆಂಟ್ ಅನುದಾನ, ಕೇಂದ್ರ ಅನುದಾನ 1 ಕೋಟಿ ರೂಪಾಯಿ ಕೇಳಿ ನಾವಿದ್ದಾಗ 1 ಕೋಟಿ ಕೊಡ್ತಾ ಇದ್ರಿ, ಈಗ 50 ಕೋಟಿ ಮಾಡಿದಿರಿ. ಮೋದಿ ಸಾಹೇಬ್ ಹೇಳಿದ್ದಾರೆ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಅವ್ರು ಹೇಳಿದ್ದಾರೆ. ಒಂದು ನಿಮಿಷ ಮುಗಿಸ್ತೀನಿ. ಎಲೆಕ್ಟ್ರಿಕಲ್ ಬಸ್ಸಸ್ಗೆ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನಕ್ಕೆ ಆಗ್ರಹ ಮಾಡಿ ಮತ್ತೆ ಈ ದುಡ್ಡಿನ ಏನಿದೆ ಎಲೆಕ್ಟ್ರಿಕಲ್ ಬಸ್ ತಗೊಳ್ಳಿ, ಯಾರು ಬೇಡ ಅಂತಾರೆ ನಿಮ್ಗೆ. ಆದ್ರೆ ಬೆಂಗಳೂರು ಅತಿ ವೇಗ ಬೆಳೀತಕ್ಕಂಥ ಈ ನಗರಕ್ಕೆ ಅತ್ಯುನ್ನತವಾದಂಥ ಬಸ್ ಟ್ರಾನ್ಸ್ಪೋರ್ಟ್ ಇಸ್ ರಿಕ್ವೈರ್ಡ್. ಅದೇ ಜೊತೆಗೆ ಹೇಳ್ತೀನಿ, ಅದರ ಲಾಭದಾಯಕ ದೃಷ್ಟಿಯಿಂದ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ರಾಜ್ಯ ಸರ್ಕಾರಗಳು ಬಿಡಬೇಕಾಗ್ತದೆ. ಇದು ಇಟ್ಸ್ ಎಸೆನ್ಷಿಯಲ್ ಸರ್ವಿಸಸ್, ಗವರ್ಮೆಂಟ್ ಸಬ್ಸಿಡೈಸ್ ಕಾಸ್ಟ್ ಆಫ್ ದಿಸ್ ಥಿಂಗ್. ಯಾಕಂದ್ರೆ ಆ ಟಿಕೆಟ್ ಕಾಸ್ಟ್ ಅಲ್ಲಿ ಅವ್ರಿಗೆ ಸ್ಯಾಲರಿಗೂ ದುಡ್ಡು ಸಿಗೋದಿಲ್ಲ, ಡೀಸೆಲ್ಗೂ ದುಡ್ಡು ಸಿಗೋದಿಲ್ಲ. ನೋ MD ಕ್ಯಾನ್ ಡು ಎನಿಥಿಂಗ್ ದೇರ್. ಪ್ಲೀಸ್ ಆಸ್ಕ್ ಹಿಮ್. ಫೈನ್ ಎಸ್ ಸರ್. ಈಗ MR ವೆಂಕಟೇಶ್ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಮುಂದಿನ ಹಂತದಲ್ಲಿ AITUC ಯೂನಿಯನ್ ಸೆಕ್ರೆಟರಿ ಆಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅಲ್ಲ AITUC ಅಲ್ಲ, KBNN ವರ್ಕರ್ಸ್ ಫೆಡರೇಷನ್ ಜನರಲ್ ಸೆಕ್ರೆಟರಿ. ಸಾರಿ ಸರ್, ಕಮ್ಮಿಗೆ. KBNN KSRTC BMTC NW NEKRTC ವರ್ಕರ್ಸ್ ಫೆಡರೇಷನ್ ಜನರಲ್ ಸೆಕ್ರೆಟರಿ. ವರ್ಕರ್ಸ್ ಫೆಡರೇಷನ್ ಜನರಲ್ ಸೆಕ್ರೆಟರಿ. ಸಾರಿ ಸರ್. ಎಸ್ ಸರ್. ಸರ್, ಈಗ ಸದ್ಯಕ್ಕೆ ನಿಮ್ಗೆ ಏನ್ ವಿಚಾರ ಅಂತ ಗೊತ್ತಾಗ್ತಾ ಇದೆ. ಈಗ 643 ಹೊಸ ಬಸ್ಗಳ ಖರೀದಿಗೆ ಟೆಂಡರ್ ಕರೀಲಾಗಿದೆ BMTC ಇಂದ. ಆದ್ರೆ BMTC ಹತ್ರನೂ ಒಂದು ಸಮರ್ಥವಾದಂತ ವಾದ ಇದೆ. ಸದ್ಯಕ್ಕೆ ಅವರ ಪ್ರಕಾರ ಅದು ಸಮರ್ಥವಾಗಿ ಮಂಡಿಸ್ತಾ ಇದ್ದಾರೆ ಅನ್ನೋದು ಅವರ ವಾದ. ಆದ್ರೆ ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಇಷ್ಟೆಲ್ಲ ಬಸ್ಗಳು ತುಕ್ಕಿಡಿತಾ ಇದ್ದಾವೆ, ಈಗ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಇದೆ. ತಮ್ಮ ಕ್ವಿಕ್ ರೆಸ್ಪಾನ್ಸ್ ಏನ್ ಸರ್? ನಂದು ಅದು ಸರ್, ಏನಂದ್ರೆ ಇರೋ ಬಸ್ನೇ ಆಪರೇಟ್ ಮಾಡ್ತಾ ಇಲ್ಲ. ಹಾ, 30% ಬಸ್ ನಿಂತಿದ್ದಾವೆ ಡಿಪೋದಲ್ಲಿ. ಓಲೋ ಬಸ್ ಅಂತೂ ಒಂದು ಆಪರೇಟ್ ಮಾಡ್ತಾ ಇಲ್ಲ. ಕರೆಕ್ಟ್. ಈ ಪರಿಸ್ಥಿತಿಲಿ ಹೊಸ ಬಸ್ ದುಡ್ಡು ಎಲ್ಲಿ ಬರ್ತದೆ ಇವ್ರಿಗೆ? ದುಡ್ಡೇ ಇಲ್ಲ. ಯಾವ್ದು ಸಂಬಳ ಕೊಡಕ್ ದುಡ್ಡಿಲ್ಲ, ಕೊರೋನಾ ವಾರಿಯರ್ಸ್ ಕೊಡಕ್ ದುಡ್ಡಿಲ್ಲ, ಮೆಡಿಕಲ್ ಕೊಡಕ್ ದುಡ್ಡಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ. ಅದು ಇದಕ್ ಮಾತ್ರ ಎಲ್ಲಿ ಬರ್ತದೆ ಇವ್ರಿಗೆ ದುಡ್ಡು? ಓಕೆ, ಅಂದ್ರೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್, ವಾಟ್ ಇಸ್ ದ ಅಜೆಂಡಾ ಬಿಹೈಂಡ್ ಇಟ್ ಅನ್ನೋದು ತಮ್ಮ ಒಪಿನಿಯನ್? ಅದೇ ಅವರು ಅದನ್ನ ನಾನು ನೇರವಾಗಿ ಯಾಕೆಂದ್ರೆ ಸ್ಟೇಟ್ ನಮಗೆ ಆಧಾರ ಬೇಕಾಗುತ್ತೆ. ಓಕೆ, ಇವಾಗ ಇಂಥ ಕೊರೋನಾ ಪರಿಸ್ಥಿತಿಲಿ, ಕೊರೋನಾ ಕಾಯಿಲೆ ಇರುವಂತ ಸಂದರ್ಭದಲ್ಲಿ ಈಗ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ಓಕೆ ಓಕೆ, ಗಾಟ್ ಇಟ್ ಸರ್. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತನೆ ಮಾಡಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ಸ್ ಫಾರ್ ಯುವರ್ ಒಪಿನಿಯನ್ ಸರ್. ಥ್ಯಾಂಕ್ ಯು ಸೋ ಮಚ್. MR ವೆಂಕಟೇಶ್ ಅವರೇ,
ಈಗ ದಯವಿಟ್ಟು ನಾನು ನನ್ನ ಅಭಿಪ್ರಾಯವನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸೋದಕ್ಕೆ ನನಗೊಂದಷ್ಟು ಕಾಲಾವಕಾಶ ಕೊಡಬೇಕು ನೀವು ದಯವಿಟ್ಟು. ಆಯ್ತು ಸರ್, ಹೇಳಿ ಸರ್. ಒಂದು, ಇವತ್ತು ಏನು 643 ಬಸ್ಸುಗಳನ್ನ ಈಗ ಖರೀದಿ ಮಾಡೋದಕ್ಕೆ ಏನು ಹೊರಟಿದ್ದೀವಿ, ಖಂಡಿತ ಅದನ್ನ ಹೇಳ್ತಾ ಇರ್ತೇನೆ ನಾನು. ನಾಗರಾಜ್ ಯಾದವ್ ಹೇಳಿದಂತ ವಿಚಾರಗಳಕ್ಕೂ ಎಲೆಕ್ಟ್ರಿಕ್ ಬಸ್ಗಳಿಗೆ ಸಂಬಂಧಪಟ್ಟಂಗೂ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಅದರ ಜೊತೆಯಲ್ಲೇನೆ ಇವತ್ತೇನು ಈ 643 ಬಸ್ಸುಗಳಿಗೆ ನಾವು ಟೆಂಡರ್ ಕಾಲ್ ಮಾಡಿದ್ದೀವಿ, ಇದಕ್ಕೂ ಸಂಬಂಧಪಟ್ಟಂಗೆ ನಾನು ನಿಮಗೆ ಎರಡಕ್ಕೂ ಸ್ಪಷ್ಟನೆಯನ್ನ ಕೊಡ್ತೇನೆ ನಾನು. ಇವತ್ತು ಏನ್ ಈ 643 ಬಸ್ಸುಗಳನ್ನ ಈಗ ನಾವೇನು ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದೀವಿ, BS6, ಇದು ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ತಗೊಳ್ತಾ ಇರತಕ್ಕಂಥ ದುಡ್ಡಲ್ಲ, ಅಥವಾ ಈ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಅಲೋಕೇಶನ್ ಆಗಿರ್ತಕ್ಕಂಥ ದುಡ್ಡಲ್ಲ. ಇದು 2017-18ರ ಬಜೆಟ್ ಅಡಿಯಲ್ಲಿ ಏನ್ ನಮಗೆ ಬಂದಿದೆ, ಅದರ ಅಡಿಯಲ್ಲಿ ಬಂದಿರತಕ್ಕಂಥ ದುಡ್ಡನ್ನ ಇಲ್ಲಿ ನಾವು ಮಾರ್ಚ್ 31ರೊಳಗಡೆ ಬಳಸ್ಕೊಬೇಕಾಗಿದೆ. ಅದನ್ನ ಬಳಸ್ಕೊಳ್ಳುವಂತ ಕೆಲಸವನ್ನ ನೀವು ಸಾಲ ತಗೊಳ್ತಾ ಇದ್ದೀರಾ, ಸಾಲ ತಗೊಂಡಿದ್ದೀರಾ ಅನ್ನೋದಕ್ಕೆ ಜನರಿಗೆ ಸ್ಪಷ್ಟನೆ ಸಿಗ್ಬೇಕು. ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಎಜುಕೇಟ್ ಮೀ ಇನ್ ದಟ್. ಇಲ್ಲ ಹೇಳ್ತೀನಿ ನಾನು. ಮೊದಲು ನಾಗರಾಜ್ ಯಾದವ್ ಎತ್ತಿದಂತ ಪ್ರಶ್ನೆಗೆ ಉತ್ತರ ಹೇಳಿದಂತ ಈ ಪ್ರಶ್ನೆಗೆ ಉತ್ತರನ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಈ ಬಸ್ಸುಗಳ ಖರೀದಿ ಪ್ರಕ್ರಿಯೆ ಇದೆಯಲ್ಲ, ಇದು ನಿರಂತರವಾಗಿ ಪ್ರತಿ ವರ್ಷವೂ ನಡೆಯುವಂತದ್ದು. ಇದು ಕೇವಲ ಯಾವುದೋ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ನಡೆದು ಸುಮ್ಮನೆ ಆಗುವಂತದ್ದಲ್ಲ. ಇವತ್ತು ಮೋಟಾರ್ ಕಾಯ್ದೆಯ ಅನ್ವಯ ಆಧಾರವಾಗಿ ಇವತ್ತು ಆ ಬಸ್ಸುಗಳನ್ನ ಯಾವ ಹಂತದಲ್ಲಿ ಸ್ಕ್ರಾಪ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಸ್ಕ್ರಾಪ್ ಮಾಡ್ತಾನೆ ಇರಬೇಕಾಗ್ತದೆ. ಅದಕ್ಕೆ ಪರ್ಯಾಯವಾಗಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ರನ್ ಆಗ್ತಾ ಇರತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ನಾವೊಂದಷ್ಟು ಹೊಸ ಬಸ್ಸುಗಳನ್ನ ಖರೀದಿ ಮಾಡಲೇಬೇಕಾಗ್ತದೆ. ಅದು ಒಂದು ನಿರಂತರ ಪ್ರಕ್ರಿಯೆ ಅನ್ನುವಂಥದ್ದು ಒಂದು. ಇನ್ನು ನಮ್ಮ ನಾಗರಾಜ್ ಯಾದವ್ ಅವರು ಏನು ಬಸ್ಸುಗಳಿಗೆ ಸಂಬಂಧ ಹೇಳಿದಾರಲ್ಲ, ಒಂದ್ ನಿಮಿಷ MR ವೆಂಕಟೇಶ್ವರ ಆ ಪಾಯಿಂಟ್ ನಿಲ್ಸೋಣ. ಈಗ ಮತ್ತೆ ಮಾತಾಡಿ. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ, ನಿರಂತರ ಒಂದೇನು ಅವಶ್ಯಕತೆ ಇದ್ರೆ ತಗೊಳ್ಳಿ, ದುಡ್ಡು ಅಲೋಕೇಶನ್ ಮುಗಿದು ಹೋಗ್ಬಿಡುತ್ತೆ, ಆದ್ರಿಂದ ನಾವು ಕೊಂಡ್ಕೋಬೇಕು, ಅವಾಗೆಲ್ಲ ಅನುಮಾನಕ್ಕೆ ಆಸ್ಪದ ಆಗುತ್ತೆ. ಏನೋ ಇದೆ ಅದ್ರ ಹಿಂದೆ ಅಂತ. ಸರಿ ಅದ ವೆಂಕಟೇಶ್, ನೀವು ಹೇಳೋದು ಅವಶ್ಯಕತೆ ಇದೆಯಾ? ಇವಾಗ ಬೇಕಾದಷ್ಟು ಡಿಪೋ ಅಲ್ಲ, ಬಸ್ಗಳು ಡಿಪೋಗಳಲ್ಲಿ ಇವಾಗ ಹೊರಗಡೆ ಬರ್ದೇ ಇವೆ, ಇವಾಗ ಅವಶ್ಯಕತೆ ಅಲ್ಲ. ಅದು ನಾನು ಸ್ಪಷ್ಟನೆ ಕೊಡ್ತೀನಿ, ಹೇಳಿ. ಈಗಾಗಲೇ ನಮ್ಮ ಅನಂತ್ ಸುಬ್ರಾವ್ ಅವರು ಮಾತಾಡುವಾಗ, ನಾಗರಾಜ್ ಯಾದವ್ ಅವರು ಮಾತಾಡುವಾಗ ಒಂದು ವಿಚಾರವನ್ನು ಹೇಳಿದ್ರು. ಈಗ 1268 ಬಸ್ಗಳನ್ನ ಇವತ್ತು ಸ್ಕ್ರಾಪ್ ಮಾಡಬೇಕಾಗಿದೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ನಾಗರಾಜ್ ಯಾದವ್ ಹೇಳಿದ್ರು, 1268 ಬಸ್ಗಳನ್ನ ಸ್ಕ್ರಾಪ್ ಮಾಡೋದೇ ಆದ್ರೆ ಈ ಇವತ್ತೇನು 643 ಬಸ್ಗಳನ್ನ ನಾವು ಖರೀದಿ ಮಾಡ್ತಾ ಇದೀವಿ, ಇದು ಮಾಡೋ ಅವಶ್ಯಕತೆ ಇದೆ ಅನ್ನುವಂತ ಅರ್ಥದಲ್ಲಿ ನಾಗರಾಜ್ ಯಾದವ್ ಹೇಳಿದ್ದು. ಹೌದು. ಅಲ್ಲ, ಒಂದ್ ನಿಮಿಷ ಇದು ಅಲ್ಲ ಕೇಳಿ. 1268 ಬಸ್ ಸ್ಕ್ರಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು 17-18ರಲ್ಲಿ. ಇವತ್ತು ಅವಶ್ಯಕತೆ ಇದೆ ತಾತ್ಕಾಲಿಕವಾಗಿ ಅಂತ ನಮ್ಮ ಪ್ರಶ್ನೆ. ಇವತ್ತಿನ ಪರಿಸ್ಥಿತಿ ಬಸ್ಗಳಿಂದ ಡಿಪೋಗಳಿಂದ ಬಸ್ಗಳು ಇನ್ನು ಹೊರಡ್ತಾ ಇಲ್ಲ. ಇವತ್ತೇ ಡಿಮಾಂಡ್ ಇಲ್ಲ. ಇವಾಗ ಇದಕ್ಕೆ ಏರ್ಪೋರ್ಟ್ಗೆ ಟ್ರೈನ್ ಬೇರೆ ಹಾಕಿದ್ದಾರೆ. ನಾವು ಓಲ್ವೋ ಬಸ್ಗಳು ಈವನ್ ಏರ್ಪೋರ್ಟ್ ನಡೆಯೋದ್ರೂ ಒಂದಷ್ಟು ಲಾಭ ಸಿಗೋದು. ಇವಾಗ ಅದು ಹೊರಟೋಗುತ್ತೆ ಟ್ರೈನ್ಗಳು ಹೋಗೋದ್ರಿಂದ. ಅದು ಇವತ್ತಿನ ಸನ್ನಿವೇಶದಲ್ಲಿ ವೆಂಕಟೇಶ್ ಅವರೇ, ನೀವು ಮರುಪರಿಶೀಲನೆ ಮಾಡಬಹುದಲ್ಲ ಈ ಡಿಸಿಷನ್ ಅನ್ನೋದು ನನ್ನ ಪ್ರಶ್ನೆ. ಈ ಡಿಸಿಷನ್ ಈ ನಿರ್ಧಾರವನ್ನ ಮರುಪರಿಶೀಲನೆ ಮಾಡ್ಲಿಕ್ಕೆ ಆಗಲ್ವಾ ಈಗ ಅನ್ನೋದು ಅವರ ಪ್ರಶ್ನೆ ಸರ್. ಅಲ್ಲಲ್ಲ, ಈಗ ಮರುಪರಿಶೀಲನೆ ಮಾಡುವಂತ ವಿಚಾರ ಏನಿದೆ, ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂತದ್ದು, ಮತ್ತೆ ನಮ್ಮ ಸಾರಿಗೆ ಸಚಿವರ ವಿವೇಚನೆಗೆ ಬಿಟ್ಟಂತದ್ದು. ಅದನ್ನ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿಜವಾಗ್ಲೂ ಇವರು ಕೊಟ್ಟಂತದ್ದು ವ್ಯಾಲ್ಯೂಯಬಲ್ ಸಜೆಷನ್ ಆಗಿದ್ರೆ ಅದನ್ನ ನಾವು ಸಾರಿಗೆ ಸಚಿವರ ಗಮನಕ್ಕೆ ತರ್ತೇವೆ. ಅದನ್ನ ಬೇಕಾದ್ರೆ ಮರುಪರಿಶೀಲನೆ ಮಾಡುವುದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾವು ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಮಾತ್ರ ಆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ನಾವು ಬರ್ಲಿಕ್ಕಾಗುತ್ತೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಿಗೆ ನೀವು ಕೇಳ್ತೀನಿ ಅಂತ ಹೇಳಿದ್ರಿ, ಓಕೆ ಫೈನ್, ಒಪ್ಕೊಳ್ಳ. ಆದ್ರೆ ಇಟ್ ಶುಡ್ ನಾಟ್ ಬಿ ಎಸ್ಕೇಪಿಸಮ್. ಅದರ ಜೊತೆಗೆ ಓಲೋ ಬಸ್ಗಳು ಇನ್ನು ಎಷ್ಟು ಓಡಾಡ್ತಾ ಇದಾವೆ ಸರ್? ಇಲ್ಲ, ಇಟ್ಸ್ ನಾಟ್ ಕ್ವಶನ್ ಆಫ್ ಎಸ್ಕೇಪಿಸಮ್.
ಅಲ್ಲ ಸರ್ ಹಂಗ ಆಗ್ಬಾರ್ದು ಅನ್ನೋದಷ್ಟೇ ಇಲ್ಲಿ ಕಳಕಳಿ. ಸರ್ ಈಗ ಇಲ್ಲಿ ಪಲಾಯನವಾದ ಮಾಡುವಂತದ್ದು ಏನಿದೆ, ಇಲ್ಲಿ ಪಲಾಯನವಾದ ಮಾಡುವಂತದ್ದು That's our concern. ಏನೂ ಇಲ್ಲ. ನೀವಾಗ ಮಾಡ್ತಿದ್ದೀರಿ ಅಂತ ಆಮೇಲೆ ಹೇಳಿಲ್ಲ. ನಾಗರಾಜ್ That should not be ಯಾದವ್ happened ಅನ್ನೋದು ನಮ್ಮ- ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ ಏನಿದಾವಲ್ಲ, ನಮ್ಮ ನಿರೀಕ್ಷೆ ಅದು. ನಾವು ನಿಮ್ಗೆ ಬ್ಲೇಮ್ ಮಾಡ್ತಾ ಇಲ್ಲ, ಆದ್ರೆ ಆ ಅನುಮಾನಕ್ಕೆ ಆಸ್ಪದ ಕೊಡದಂಗಿರ್ಲಿ ಅಂತ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯದ ನೋಡಿ ಸರ್, ಈಗ ಈ ಮ್ಯಾಚ್ ಯಾರೋ ಸೆಂಚುರಿ ಹೊಡಿತಾರ ಇಲ್ವಾ ಅಂತ ಹೇಳಿದ್ರೆ ಕಳೆದ ಮ್ಯಾಚ್ ಎಷ್ಟು ಹೊಡೆದ ಅಂತ ನೋಡಿದ್ರೆ ಎಲ್ಲ ಡಕ್ಔಟ್ ಆಗಿದ್ದಾರೆ, ಇವ್ರೇನ್ರಿ ಸೆಂಚುರಿ ಹೊಡಿತಾರ ಅನುಮಾನ ಬರುತ್ತಲ್ವಾ. ಹಂಗಾಗಿ ಹೇಳಿದೆ ಇವ್ ಸೆಂಚುರಿ ಹೊಡಿಬಹುದು ಅಥವಾ ನೀವು ಚೆನ್ನಾಗಿ ಆಡಳಿತ ನಡೆಸಬಹುದು, ಗೊತ್ತಿಲ್ಲ. ಆದ್ರೆ ಅಂತ ಯಾವುದೇ ನಿರೀಕ್ಷೆಗಳನ್ನ, ಭರವಸೆಗಳನ್ನ, ಆಶ್ವಾಸನೆಗಳನ್ನ ಈಡೇರಿಸ್ತಾ ಇದ್ದಾಗ ಜನರಿಗೆ ಅನುಮಾನ ಬರುತ್ತಲ್ವಾ ಸರ್. ಖಂಡಿತವಾಗೂ Thank you, sir. ಈಗ ನೀವು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಿ, ಮತ್ತೆ ಅಲ್ಲಿ ಏನು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದಾವೆ, ಇದನ್ನ ಯಥಾವತ್ತಾಗಿ ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ನಾನು ಮಾಡ್ತೇನೆ. ಸರ್ ಈಗ ಒಂದು ಈಗ ಸಾಲದ ಬಗ್ಗೆ ಕ್ಲಾರಿಟಿ ಸಿಗ್ಲಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಯಾಕೆ ಇನ್ನೂ ಪರ್ಚೇಸ್ ಮಾಡಿಲ್ಲ, 1 ಕೋಟಿ ಅನುದಾನ ಕೇಂದ್ರ ಸರ್ಕಾರ ಕೊಡು. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಯಾಕೆ ನೀವು ಇನ್ನೂ ಆ ಬಸ್ಗಳನ್ನ ಪರ್ಚೇಸ್ ಮಾಡಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 90 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ಇದನ್ನ ಫೈನಲೈಸ್ ಮಾಡಾಗಿದೆ. ಇವತ್ತು ಅದನ್ನ ಎನ್ಟಿಪಿಸಿ ಜೊತೆಯಲ್ಲಿ ಟೈಅಪ್ ಆಗಿರ್ತಕ್ಕಂಥದ್ದನ್ನು ಆದಷ್ಟು ಶೀಘ್ರವಾಗಿ ಈ ಬಸ್ಗಳನ್ನ ವಿದ್ಯುಕ್ತವಾಗಿ ಚಾಲನೆ ಕೊಡುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡುವಂತದ್ದು. ಸರ್ ಒಂದ್ ನಿಮಿಷ, ಆಡ್ ಆನ್ ಟು ದಿಸ್ ಈಗ ಅಲ್ಲ ಸರ್, ಎಲೆಕ್ಟ್ರಿಕ್ ಬಸ್ ಖರೀದಿ ಮಾಡ್ಲಿಕ್ಕೆ ಟೆಂಡರ್ ಬಗ್ಗೆ 3 ಸಲ ಕರೆದು ಫೇಲ್ ಆಗಿದೆ, ರಿಜೆಕ್ಟ್ ಮಾಡಿದ್ದಾರೆ ಅಲ್ವಾ, ತಿರಸ್ಕಾರ ಮಾಡಲಾಗಿದೆ. ವೆಂಕಟೇಶ್ವರ ನಿಮ್ಗೊಂದು ಗಮನಕ್ಕೆ ತರ್ತಾನೆ. ಏನಕ್ಕೆ ಅಂದ್ರೆ ಕಳೆದ 3 ಸಾರಿ ಟೆಂಡರ್ ಕರೆದು ನಾವು ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ, ಆ ಸಂದರ್ಭದಲ್ಲಿ ಅವರು ಆ ಕಂಪನಿಗಳು ಕೋಟ್ ಮಾಡಿದಂತ ದುಡ್ಡಿದೆಯಲ್ಲ ಪರ್ ಕಿಲೋಮೀಟರ್ಗೆ, ಅದು ತುಂಬಾ ದುಬಾರಿಯಾಗಿತ್ತು. ಅದು ತುಂಬಾ ದುಬಾರಿಯಾಗಿತ್ತು. ಹಾಗಾಗಿ ನಾವು ಅದು ಅಷ್ಟು ಫೀಸಿಬಲ್ ಇಲ್ಲ ಅಂತ ಹೇಳಿ ಆ 3 ಟೆಂಡರ್ಗಳನ್ನ ಆ ಹಿನ್ನೆಲೆಯಲ್ಲಿ ನಾವು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಒಂದು. ಮತ್ತೆ ಎರಡನೇ ವಿಚಾರ ಏನು ಅಂತಂದ್ರೆ, ಇವತ್ತು ಅದು ಒಂದು ಕೇಂದ್ರ ಸರ್ಕಾರದ ಅಧೀನದ ಸಂಸ್ಥೆ ಎನ್ಟಿಪಿಸಿ. ಹಾಗಾಗಿ ಇವತ್ತು ಎನ್ಟಿಪಿಸಿ ಅವರು ಕೋಟ್ ಮಾಡಿರ್ತಕ್ಕಂಥ ರೇಟ್ ಎಷ್ಟು ಅಂದ್ರೆ 51 ರೂಪಾಯಿ 67 ಪೈಸಾ ಇವತ್ತು ಅವರು ಕೋಟ್ ಮಾಡಿರ್ತಕ್ಕಂಥ ದುಡ್ಡು. ಇದು ಕಂಪೇರ್ ಟು ಅರ್ಲಿಯರ್ ಪ್ರಪೋಸಲ್ಸ್ ಏನಿದಾವೆ, ಬೇರೆ ಕಂಪನಿಗಳು ಕೊಟ್ಟಿದ್ದಂತ ಪ್ರಪೋಸಲ್ಸ್ ಗಿಂತ ಇದು ತುಂಬಾ ಫೀಸಿಬಲ್ ಇದೆ. ಹಾಗಾಗಿ ಇವತ್ತು ಉಪಾಧ್ಯಕ್ಷರೇ ಸರ್, ಈಗ ನೀವು ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕೊಡಬೇಕಾದಂತ ಒಂದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನೀವು ಎಲ್ಲ ನಮ್ದೆಲ್ಲವೂ ಸರಿ ಇದೆ ಅಂತ ಸಮರ್ಥನೆ ಭಾವನೆಯಿಂದ ಮಾತಾಡೋದಿಲ್ಲ, ಅದು ಜನರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಡವಟ್ಟುಗಳ ಮೇಲೆ ಎಡವಟ್ಟುಗಳ ನಿರ್ಧಾರ ತೆಗೆದುಕೊಳ್ಳೋದು. ಆವಾಗ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಇವರು, ಎಲ್ಲವನ್ನೂ ಹಿಂಗೇನಾ, ಏನ್ ಮಾಡಕ್ ಹೊರಟಿದ್ದಾರೆ ಇವ್ರು, ಯಾವ ಆಧಾರದ ಮೇಲೆ ಇಷ್ಟೆಲ್ಲ ಸಮರ್ಥಿಸ್ಕೊಳ್ತಾರೆ ಅನ್ನೋ ಅನುಮಾನ ಬರುತ್ತೆ. ಆ ಅನುಮಾನವನ್ನ ಬಗೆಹರಿಸಬೇಕು, ಪರಿಹರಿಸಬೇಕು ಅನ್ನುವ ಒಂದು ಕ್ಲಾರಿಟಿ ಕೊಡಬೇಕಾದಂತ ಜವಾಬ್ದಾರಿ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುತ್ತೆ. ಹೀಗಾಗಿ ಮತ್ತಷ್ಟು ಸೂಕ್ಷ್ಮತೆಯಿಂದ ನಾವು ಚರ್ಚೆ ಮಾಡಬೇಕಾಗಿದೆ ಅನ್ನೋದು ನನ್ನ ಅನಿಸಿಕೆ. ಎಸೆನ್ಷಿಯಲ್ ಸರ್ವಿಸಸ್ ನ ಅಡಿಯಲ್ಲಿ ಬಂದಿರುವಂತಹ ವಿಚಾರ ಇದು. ಯಾವುದೋ ಪಕ್ಷವನ್ನೋ ಯಾವುದೋ ವ್ಯಕ್ತಿಯನ್ನ ದೂಷಣೆ ಮಾಡಕ್ ಕುತ್ಕೊಳ್ಳೋದಂಥದ್ದಲ್ಲ. ಜನರಿಗೆ ಕಣ್ಣೊರೆಸೋ ತಂತ್ರ ಮಾಡಬೇಡಿ, ಮಣ್ಣೆರಚಬೇಡಿ. ಅವರಿಗೆ ಆರಾಮಾಗಿ ಹೋಗ್ಬೇಕಾದಂಥ ಅಥವಾ ಆ ಸೌಲಭ್ಯಗಳನ್ನ ಬಳಸ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇರುತ್ತೆ. ಅದನ್ನ ನಂಬ್ಕೊಂಡು ಸಾಕಷ್ಟು ಕುಟುಂಬಗಳು ಇವತ್ತು ಜೀವನ ನಡೆಸ್ತಾ ಇರ್ತವೆ. ಅಂಥದ್ರಲ್ಲಿ ನೀವು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅನ್ನುವ ಉದ್ದೇಶದಿಂದ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಜನದನಿಯ ಕಾರ್ಯಕ್ರಮವನ್ನ ಮುಂದುವರಿಸೋಣ ದಿಕ್ಸೂಚಿ ರೂಪದಲ್ಲಿ. ಯಾಕಂತ ಹೇಳಿದ್ರೆ ಈಗ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇರುವಾಗ, ಡಿಮ್ಯಾಂಡೇ ಇಲ್ದಿರುವಾಗ ನಾವು ಸಪ್ಲೈ ಮಾಡ್ತೀವಿ. ಹಸಿವೆ ಆಗಿಲ್ಲ ಅವನಿಗೆ, ಊಟ ಬಡಿಸ್ತೀನಿ, ಮೃಷ್ಟಾನ್ನ ಭೋಜನ ಮಾಡ್ತೀವಿ ಅಂತಿರಲ್ಲ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಹಸ್ದವ್ರು ಬಹಳಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಸಹಾಯ ಮಾಡಿ, ಕೈಲಾದ್ರೆ ಅವ್ರಿಗೆ ಅನುಕೂಲ ಒದಗಿಸೋ ಕೆಲಸ ಮಾಡಿ. ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಅಥವಾ ಅದರ ಲಾಜಿಕ್ಸು ಅಥವಾ ಅದರ ರೂಲ್ಸು ರೆಗ್ಯುಲೇಷನ್ಸು ಜನರಿಗೆಲ್ಲ ಅರ್ಥ ಆಗಬೇಕು ಅನ್ನುವ ಕಾನೂನು ಇಲ್ಲ ಇಲ್ಲಿ. ಅಥವಾ ಜನರಿಗೆ ಪೂರಕವಾಗಿರ್ಬೇಕಾಗಿದ್ದು. ಹೌದು, ಅವಶ್ಯಕತೆ ಇಲ್ಲ ಅಂದ್ರೆ ವಾಪಸ್ ಕಳಿಸಿ ಅಂತಾರೆ. ಆರ್ಥಿಕ ಸಂಕಷ್ಟದಲ್ಲಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅನ್ನೋದು ಈಗ ಸದ್ಯಕ್ಕೆ ನೀವು ಹೇಳಿರೋದೆ, ಸಾರಿಗೆ ಸಚಿವರು ಹೇಳಿರೋದನ್ನ ಹೇಳ್ತಾ ಇದ್ದೀವಿ. ಅದನ್ನ ತೇಪೆ ಹಚ್ಚಿ ಶಾಲಲ್ಲಿ ಸುತ್ತಿ ಹೇಳ್ದಂಗೆ, ಹೌದ್ರಿ ಈಗ ಎಲ್ಲರಿಗೂ ಇದ್ದಂಗೆ ನಮ್ಮಲ್ಲೂ ಇದೆ ಅಂತ ಹೇಳೋದು. ಮತ್ತೆ ನೀವು ಹಿಂಗೆ ಯಾಕೆ ಈ ಕೆಲಸ ಮಾಡ್ತಿದ್ರಿ ಅನ್ನೋ ಅನುಮಾನ ಬರುತ್ತಾ ಬರಲ್ವಾ?
ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಈ ಚರ್ಚೆನ ನಾವು ಮತ್ತೆ ಮುಂದುವರಿಸೋಣ. ಎಸ್ ವೆಂಕಟೇಶ್ ಅವರಿಗೆ ನಾನು ಒಂದು ಸ್ಪಷ್ಟಪಡಿಸಲಿಕ್ಕೆ ಸರ್, ಈಗ ಒಂದು ಪ್ರಶ್ನೆ ಕೇಳ್ಬೇಡ. ಈಗ ಪರಿಸರ ಕಾಳಜಿ ಬಗ್ಗೆ ಸಿಕ್ಕಾಪಡೆ ನಮ್ಮ ಪ್ರಧಾನಿನೂ ಮಾತಾಡ್ತಾರೆ, ಎಲ್ಲ ಮಾತನಾಡ್ತಾರೆ. UPA ಗವರ್ಮೆಂಟ್ ಅಲ್ಲಿ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಸ್ಗೆ 1 ಕೋಟಿ ರೂಪಾಯಿ ಅನುದಾನ ಕೊಡೋಕೆ ನಿರ್ಧಾರ ಮಾಡಿದ್ರಿ. ಆದ್ರೆ ಈಗ 55 ಲಕ್ಷ ಅನ್ಕೊಳ್ತಾ 55 ಲಕ್ಷ ರೂಪಾಯಿ ಒಂದು ಬಸ್ಸಿಗೆ ಕೊಡ್ತಾ ಇದ್ದಾರೆ. ಯಾಕೆ ನೀವು ರೆಡ್ಯೂಸ್ ಮಾಡಿದ್ರಿ? ಹಾಗಾದ್ರೆ ನಿಮ್ಗೆ ಇದೇನಾ ಕಾಳಜಿ ಪರಿಸರದ ಬಗ್ಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಜನರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ BMTC ಉಪಾಧ್ಯಕ್ಷರು ಅದಕ್ಕೆ ಉತ್ತರ ಕೊಡಬೇಕು. ಎಲೆಕ್ಟ್ರಿಕಲ್ ಬಸ್ಸಸ್, ಯಾಕಂದ್ರೆ ವೆಂಕಟೇಶ್ ಅವರು ಹೇಳಿದಂತ ವಿಚಾರಗಳು ನಾಗರಾಜ್ ಯಾದವ್ ಇರ್ತಕ್ಕಂಥ ಕನ್ಸರ್ನ್ ಎಲೆಕ್ಟ್ರಿಕಲ್ ಬಸ್ಸಸ್ ಬಗ್ಗೆ ನನಗಿದೆ. ಈಗಾಗಲೇ 90 ಬಸ್ಸುಗಳು ರೆಡಿ ಇದೆ. ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡ್ತಾರೆ ಅಂತ ನಾನು ಸ್ವಾಗತ ಬಯಸ್ತೇನೆ. ಯಾಕಂದ್ರೆ ಬೆಂಗಳೂರು ನಗರದ ಪರಿಸರ ಬಗ್ಗೆ ಕಾಳಜಿ ಇಟ್ಕೊಂಡು ಒಬ್ಬ ನಾಗರಿಕನಾಗಿ ನಾನು ಸ್ವಾಗತ ಬಯಸ್ತೇನೆ. ಆದರೆ ನಾವಿದ್ದ ಸಂದರ್ಭದಲ್ಲಿ ಅದು 1 ಕಿಲೋಮೀಟರ್ಗೆ 34 ರೂಪಾಯಿ 33 ರೂಪಾಯಿ 1 ಕಿಲೋಮೀಟರ್ಗೆ ನಾವು ಫೈನಲೈಸ್ ಮಾಡಿದ್ವಿ. ಆದರೆ ಯಾವ ಕಾರಣಕ್ಕೆ ಅದು ಕ್ಯಾನ್ಸಲ್ ಆಯ್ತು ಅಂತ ಬಹಳ ಮುಖ್ಯ. ಅಲ್ಲಿ ಏನಾಯ್ತು ಅಂದ್ರೆ ಲೀಸ್ಗೆ ಬಂದಂತ ಬಸ್ಸುಗಳು 1 ಕೋಟಿ ರೂಪಾಯಿ ಅನುದಾನ ತಗೊಂಡ ಮೇಲೆ ಆತ ಬಸ್ಸುಗಳನ್ನ BMTC ಓಡಿಸಿದ ನಂತರ ಒಂದು ವೇಳೆ ಟೆಂಡರ್ ಕ್ಯಾನ್ಸಲ್ ಆದ್ರೆ ಆಮೇಲೆ ಅವ್ರು ಮಾಡ್ಕೊಂಡಿರ್ತಕ್ಕಂತಹ ಟೈಪ್ ಕ್ಯಾನ್ಸಲ್ ಆದರೆ ಆ ಬಸ್ಸುಗಳನ್ನು ಬುಕ್ಕಿನ ಅಕೌಂಟ್ಸಿನ ಆಧಾರದ ಮೇಲೆ BMTCಗೆ ಬಿಟ್ಟು ಹೋಗೋ ತರ ಟೆಂಡರ್ ಕರೆದಿದ್ರು. ಅದು ನನ್ನ ಗಮನಕ್ಕೆ ಬಂದಾಗ ನಾನು ಹೇಳಿದೆ, ನೀವು ಚೈನಾದೋ ಗೀನಾದೋ ತಗೊಬಂದಿಲ್ಲ ಓಡಿಸ್ಬಿಟ್ಟು 6 ತಿಂಗಳಾದ್ಮೇಲೆ ಅನುದಾನ ತಗೊಬಿಟ್ಟು ಆ ಬಸ್ಸುಗಳನ್ನ ತಗೊಂಡು BMTC ತಲೆ ಕಟ್ಬಿಟ್ಟು ಹೋದ್ರೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅನುದಾನ ವಾಪಸ್ ಪಡಿಬೇಕಾಗದೆ ವಿತ್ ಬ್ಯಾಕ್ ಇಂಟ್ರೆಸ್ಟ್ ಅಂತೇಳಿ ನಾನು ಕಂಡೀಷನ್ ಹಾಕಿದಾಗ ಆ ಆರ್ಡರ್ ಕ್ಯಾನ್ಸಲ್ ಆಗ್ತದೆ. ಓಲೋ ಬಸ್ನ ಕ್ಯಾನ್ಸಲ್ ಮಾಡ್ಲಿಕ್ಕೂ ನಾನೇ ಕಾರಣ ಏನು ಅಂತಂದ್ರೆ ದಟ್ ವಾಸ್ ನಾಟ್ ರಿಕ್ವೈರ್ಡ್ ಅಟ್ ದ ಟೈಮ್ ಅಂತ. ಅಕೌಂಟಬಲ್ ರೇಟ್. ವೆಂಕಟೇಶ್ ಅವರ ಆತ್ಮೀಯ ಸ್ನೇಹಿತರಿದ್ದಾರೆ, ಪಾರದರ್ಶಕ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ, ಹಣಕಾಸು ವಿಚಾರ ಚೆನ್ನಾಗಿ ಗೊತ್ತಿದ್ದಾರೆ. ಅದರಿಂದ ನಾನು ರಾಜಕೀಯ ಬಯಸ್ತಾ ಇಲ್ಲ. ನಾವು 34 ರೂಪಾಯಿಗೆ 1 ಕಿಲೋಮೀಟರ್ ತಗೊಳ್ತಾ ಇದ್ವಿ. ತಾವು ಈಗ ಮಾಡ್ಕೊಂಡಿರ್ತಕ್ಕ ಟೈಪ್ 1 ಕಿಲೋಮೀಟರ್ಗೆ ಎಷ್ಟಕ್ಕೆ ತಗೊಳ್ತಾ ಇದ್ರಿ ಅಂತಕ್ಕಂಥ ಪಬ್ಲಿಕ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಎರಡನೇದು ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡಿ. ಒಂದು ವೇಳೆ ನೀವು ಬಜೆಟ್ ಅಲೋಕೇಶನ್ ಇದ್ರೆ, ಸಾಲ ಇದ್ರೆ ಎಲೆಕ್ಟ್ರಿಕ್ ಬಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಜನಗಳು ಎಲೆಕ್ಟ್ ಮಾಡ್ತಾರೆ. ಡೀಸೆಲ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಎರಡನೇದು ಹೇಳ್ತೀನಿ, ನೌಕರರು ಕೇಳ್ಕೊಳ್ಳಿ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿಕೊಂಡು ಟೋಲಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ದುಡ್ಡು ಇರ್ಬೋದು, ಸೆಸ್ ಡೀಸೆಲ್ ಮೇಲೆ ಆಗ್ತಕ್ಕ ಸೆಸ್ ಇರ್ಬೋದು, ಮತ್ತೆ BMTC ಇವನ್ ನೀರು ತಗೊಳ್ತೀವಲ್ಲ ಅದು ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾರೆ, ಎಲೆಕ್ಟ್ರಿಕ್ ಬಿಲ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾರೆ. ಇವನ್ನೆಲ್ಲ ಎಕ್ಸಂಪ್ಷನ್ ಕೊಟ್ಟು ಆ ಸಂಸ್ಥೆನ ಉಳಿಸ್ತಕ್ಕಂಥ ಕೆಲಸವನ್ನ ಸಾರಿಗೆ ಸಚಿವರು ವೆಂಕಟೇಶ್ ಅವರು ಮತ್ತು ನಂದೀಶ್ ಗೌಡರು ಮಾಡ್ತಾರೆ ಅಂತ ಹೇಳಿದ್ರಿ. ನಮ್ಮ ಸಹಕಾರ ಖಂಡಿತವಾಗ್ಲೂ ಆ BMTCಗೆ ಇರಬೇಕು. ಯಾಕೆಂದ್ರೆ ಪ್ರತಿಷ್ಠೆಯಾಗಿ ಬೆಳೆದಿರ್ತಕ್ಕಂಥ ಒಂದು ಪ್ರತಿಭಾವಂತ ಸಂಸ್ಥೆ, ಅಲ್ಲಿರೋ ನೌಕರರು ಬಹಳ ಅತ್ಯುತ್ತಮ ಕೆಲಸ ಮಾಡ್ತಕ್ಕಂಥವ್ರು. ದೇಶದಲ್ಲಿ ನಂಬರ್ 1 ಸಂಸ್ಥೆ ಅಂದ್ರೆ BMTC ಸಂಸ್ಥೆ. ಅದು ಹಾಳಾಗಬಾರ್ದು. ಅದಕ್ಕೆ ಸರ್ಕಾರ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಆದ್ರೆ ಹೊಸ ಟೆಕ್ನಾಲಜಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತೆ ಅದೇ ಡೀಸೆಲ್ ಕತೆ ಹೋಗಬಾರ್ದು. ಓಕೆ ಓಕೆ ಅಬ್ಸಲ್ಯೂಟ್ಲಿ ಐ ಡು ಅಗ್ರಿ ವಿತ್ ಯು. ಸ್ನೇಹಿತರೆ, ಇಲ್ಲಿ ಸಿಬ್ಬಂದಿ ಅವರ ನೋವನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ. ಆದರೂ ಸರ್ ನಮ್ಮ ಹೆಸರು ಹೇಳಬೇಡಿ, ನಾವು ಏನು ಅಂತ ಹೇಳಕ್ ಹೋಗ್ಬೇಡಿ, ಆದ್ರೂ ನಮ್ಮ ಸಮಸ್ಯೆ ಗೊತ್ತಾಗಬೇಕು, ಇದು ನಮ್ಮ ಹಂಬಲ, ನಮ್ಮ ವಿನಮ್ರ ಮನವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ಜೊತೆ BMTC ಉಪಾಧ್ಯಕ್ಷರಿದ್ದಾರೆ, BMTC ಮಾಜಿ ಅಧ್ಯಕ್ಷರಿದ್ದಾರೆ, AITC ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ತಾವು? ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು ಮೊದಲು ನೌಕರರಿಗೆ. ಥ್ಯಾಂಕ್ ಯು ಸರ್. ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಸರ್. ಹೇಳಿ ಸರ್. ಇವಾಗ ಕೊಡೋಕೆ ಸಿಬ್ಬಂದಿಗೆ ಪೇಮೆಂಟ್ ಕೊಡೋಕೆ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸರ್, ಇವಾಗ ನಾವು ಮತ್ತೆ ಹೊಸ ಬಸ್ ಕರಿಬಿಟ್ಟು ಇದ್ದಿದ್ರಲ್ಲೇ ಇದನ್ನ ಮಾಡಿದ್ರೆ ಆಗುತ್ತಲ್ಲ ಸರ್. ಇವಾಗ ಸಾಲ ಮಾಡಿಬಿಟ್ಟು ಮತ್ತೆ ಎಲ್ಲಿ ಬೇಕಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಮತ್ತೆ ಹೊಸ ಬಸ್ ಖರೀದಿ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲಿದ್ದ ದುಡ್ಡು ತರ ಸರ್? ಮತ್ತೆ ಅದು ಲಾಸ್ ಅಲ್ಲಿ ಆಗಲ್ಲ ಸರ್? ಸಾಲ ಮಾಡಿದ್ರೆ ಬಡ್ಡಿ ಯಾರು ಕಟ್ತಾರೆ? ಎಸ್ ಸರ್, ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ಎಸ್ ಸರ್, ಇದ್ರ ಜೊತೆಗೆ ಮತ್ತೆ ಬೇರೆ ಏನಾದ್ರು ಹೇಳಕ್ ಬಯಸ್ತೀರಾ ತಾವು? ಏನಿಲ್ಲ ಸರ್, ಮತ್ತೆ ಈಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ಮಾಡಿ ಮತ್ತೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಅದು ಇದು ಈಗೆಲ್ಲ ದುಡ್ದವ್ರಿಗೆಲ್ಲ ಕೊಡಕ್ ಪೇಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಸರ್, ನಮ್ಗೆಲ್ಲ ಅಗ್ರಿಮೆಂಟ್ ಆಗೋದು ಅವನ್ನೆಲ್ಲ ಈಗ 1 ವರ್ಷ ಆಯ್ತು ಸರ್. ಅಲ್ಲೇ ಜನವರಿಗೆ ಬರ್ಬೇಕಾಗಿತ್ತು. ಒಂದು ಟ್ರಾನ್ಸ್ಫರ್ ಇಲ್ಲ, ಒಂದು ಏನಿಲ್ಲ. ಇಲ್ಲಿ ಎಲ್ಲ ಗೋಳೆಲ್ಲ ಫ್ಯಾಮಿಲಿ ಎಲ್ಲ ಊರ್ ಕಡೆ ಬಿಟ್ಟು ಬಂದಿದ್ದಾರೆ. ಎಲ್ಲ ತಂದೆ ತಾಯಿಗೆಲ್ಲ ಅಲ್ಲಿ ಎಲ್ಲ ಏನಾದ್ರೂ ನಾವು ನೋಡಕ್ ಆಗಲ್ಲ. ಅಂತದ್ರಲ್ಲಿ ಈ ಸಮಸ್ಯೆ ನೀವು ಹೇಳ್ಕೊಂಡಿಲ್ವಾ? ಈ ಮುಂಚೆ ಹೇಳ್ಕೊಂಡಿಲ್ವಾ ಎಲ್ಲೋ? ಎಲ್ಲ ಹೇಳ್ಕೊಂಡಿದಾಗಿದೆ ಸರ್. ಎಲ್ಲರಿಗೆ ಹೇಳಿದಾಗ ಎಲ್ಲ ಗೊತ್ತಿದೆ ಸರ್. ಯಾರು ಹೇಳಿದ್ರೆ ಏನ್ ಹಂಗೆ ಸುಮ್ನೆ ನಾಮಕೆ ವ್ಯವಸ್ಥೆ ವಿಚಾರ ಮಾಡ್ತಾರೆ ಸರ್ ಅಷ್ಟೇ. ಓಕೆ ಸರ್, ಗಾಟ್ ಇಟ್. ಇದು ಬರೀ ನಿಮ್ಮ ಒಬ್ಬರ ನೋವಲ್ಲ, ಅಳಲಲ್ಲ, ದುಃಖ ಅಲ್ಲ. ಇಂತ ಕಷ್ಟ ಪಡ್ತಾ ಇರುವಂತ ಅನೇಕರಿದ್ದಾರೆ ಅನ್ನೋದು ನಾನು ಬಲ್ಲೆ. ಸರ್ ಹೇಳಿ.
ಹೇಳಿ. ಸರ್ ನಮಗೆ ಅಗ್ರಿಮೆಂಟ್ ಅನ್ನೋದೇ ಬೇಡ ಸರ್, ಯಾರನ್ನ ವೇತನ ನಮ್ಗೆ ಜಾರಿ ಮಾಡ್ಲಿ ಸರ. ಓಕೆ ಸರ್, ಈಗ ಫಸ್ಟ್ ಆಯ್ತು ಅಲ್ಲ, ಅದು ಬಹಳ ದೊಡ್ಡ ವಿಚಾರ ಅನ್ಕೊಳ್ತೀನಿ. 6th ಪೇ ಕಮಿಷನ್ ಅಲ್ವೇ? 6th ಪೇ ಕಮಿಷನ್ ವಿಚಾರ ಬಂದಾಗ ಇವ್ರು ಹೇಳಿದಂಗೆ ಬಜೆಟ್ ಅಲೋಕೇಶನ್ ಆಗಬೇಕಾಗ್ತದೆ, 2% ಕೊಡಬೇಕಾಗ್ತದೆ. ಓಕೆ ಗಾಟ್ ಇಟ್. ಈಗ ಸದ್ಯಕ್ಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನಿಮ್ಮ ನೋವಿಗೆ ಸ್ಪಂದಿಸಬೇಕು ಅನ್ನುವ ಗಮನ ಖಂಡಿತವಾಗ್ಲೂ ನಮಗಿದೆ. MR ವೆಂಕಟೇಶ್ ಅವರೇ, ಈಗ ನಾವೇ ಇವ್ರಿಗೇನ್ರಿ ಗೊತ್ತಾಗತ್ತೆ ನಮ್ಮ ಕಷ್ಟ ಅಂತ ನಿಮಗೆ ಅನ್ನಿಸಬಹುದು, ಅಥವಾ ನಿಮ್ಮ ಸ್ಥಾನದಲ್ಲಿ ನಿಮ್ಗೇನು ಸವಾಲುಗಳಿದ್ದಾವೋ, ಏನು ಒತ್ತಡಗಳಿದ್ದಾವೋ, ಯಾವ ರೀತಿ ಪ್ರೆಷರ್ ಇದ್ದಾವೆ ನಮಗೆ ಗೊತ್ತಿಲ್ಲ. ಜನಸಾಮಾನ್ಯರಿಗೂ ಅದನ್ನ ಗೊತ್ತು ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ನೀವೇನು ಮಾತನ್ನು ಕೊಡ್ತೀರಿ, ನೀವು ಯಾವ ಕಾರಣಕ್ಕೆ ಅಲ್ಲಿದ್ದೀರಿ, ಅದು ಉಪಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ಸಾರಿಗೆ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಮಾಧ್ಯಮದಲ್ಲಿ ಕೂತ್ಕೊಂಡಿರೋ ಜರ್ನಲಿಸ್ಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವರ ಜವಾಬ್ದಾರಿಯನ್ನ ನಿಭಾಯಿಸಲೇಬೇಕಾಗಿದೆ ಜನರಿಗೋಸ್ಕರ. ಹೌದಾ ಸರ್? ಅಲ್ಲ, ಐ ಹೋಪ್ ಯು ಆರ್ ಲಿಸ್ನಿಂಗ್ ಟು ಮೀ. ಅವಶ್ಯಕತೆ ಇಲ್ಲದೆ ಇದ್ದಾಗ, ಡಿಮ್ಯಾಂಡ್ ಇಲ್ಲದೆ ಇದ್ದಾಗ ಸಪ್ಲೈ ಅವಶ್ಯಕತೆ ಇದೆಯಾ ಹೇಳಿ ಸರ್. ನಮ್ಮ ಪ್ರಶ್ನೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಹೇಳಿಬಿಟ್ಟು ನೀವು ಹೇಳಿ ಸರ್, ಉತ್ತರ ಕೊಡಿ ಸರ್. ನೀವು ಯಾವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಖಂಡಿತ. ನೋಡಿ, ನೀವು ಎತ್ತದಂತ ಪ್ರಶ್ನೆಗಳಿಗೆ ನಾನೊಂದಷ್ಟು ನನ್ನ ಸ್ಪಷ್ಟನೆಯನ್ನ ಕೊಟ್ಬಿಡ್ತೇನೆ. ಒಂದನೇದು, ಇವತ್ತು ಸಾರಿಗೆ ನೌಕರರ ಸಮಸ್ಯೆಗಳೇನಿದಾವೆ ಅದು ಒಂದು ಕಡೆ. ಇವತ್ತು ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಈಗಾಗಲೇ ಸಾರಿಗೆ ನೌಕರರ ಮುಖಂಡರುಗಳಿಗೆ ಕೊಟ್ಟ ಈಗಾಗಲೇ ಒಂದು ಮೀಟಿಂಗ್ ಮಾಡಾಗಿದೆ. ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಈಗಾಗಲೇ ಮಾಡಾಗಿದೆ. ಹಂತವಾಗಿ ಇನ್ನೊಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಒಂದು. ಎರಡನೇದು, ಇವತ್ತು ಸ್ಮಾರ್ಟ್ ಸಿಟಿ ಫಂಡ್ ಅಡಿಯಲ್ಲಿ ಇವತ್ತು ನಾವು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಫಂಡ್ ಅಡಿಯಲ್ಲಿ ಇವತ್ತೇನು ನಾವು ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡುವಂತ ವಿಚಾರ ಏನಿದೆ, ಅದನ್ನ ಇವತ್ತು ನಮ್ಮ ನಾಗರಾಜ್ ಯಾದವ್ ಅವರು ನಾವು ಇದ್ದಂತ ಅವಧಿಯಲ್ಲಿ ಕೇವಲ 34 ರೂಪಾಯಿಗೆ ಫೈನಲ್ ಮಾಡಿದ್ವಿ ಅನ್ನುವಂತ ಮಾತನ್ನ ಏನು ಅವರು ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ನನಗೆ ಯಾವುದೇ ಒಂದು ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ನಾನು ಕಲೆಕ್ಟ್ ಮಾಡಿದಂತ ಮಾಹಿತಿಯ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ, ಇವತ್ತು ನಾವು ಏನು ಕೇಂದ್ರ ಸರ್ಕಾರದ ಒಂದು ಅಧೀನ ಸಂಸ್ಥೆ ಏನು NTPC ಇದೆ, NTPCಗೆ ಏನು 51 ರೂಪಾಯಿ 67 ಪೈಸೆಗೆ ಒಂದಷ್ಟು ನಿಬಂಧನೆಗಳು ನಾವು ಏನು ಒಂದು ವಾಕ್ಯದಲ್ಲಿ ಉತ್ತರ ಕೊಡೋದಕ್ಕೆ ನಮ್ಮ ಪ್ರಬಂಧ ಬೇಕಾಗಿಲ್ಲ ಸರ್. ನಾವು ಮನಗಂಡು ಇವತ್ತು ನಾವು ಫೈನಲ್ ಮಾಡಿರ್ತಕ್ಕಂಥದ್ದು ಸರ್. ಈಗ ನೀವಲ್ಲ, ಈಗ ಏನಾಗಿದೆ ಇಲ್ಲ ವೆಂಕಟೇಶ್ವರ, ನೀವು ಕಡತಗಳನ್ನ ನಿಮ್ಮ ಅಧಿಕಾರಿಗಳ ಹತ್ರ ಕೇಳಿ ನೋಡಿ. ಪೊನ್ನುರಾಜ್ ಅವರು MD ಇರೋ ಸಂದರ್ಭದಲ್ಲಿ ಅದು 34 ರೂಪಾಯಿ ಆಯ್ತಾ ಇಲ್ವಾ ಅಂತಕ್ಕಂಥ ನೀವು ತಿಳ್ಕೋಬೇಕಾಗ್ತದೆ. MD ಇದ್ದಾಗ ಪಾರದರ್ಶಕ ಮಾಡಿದ್ರೆ ಅಲ್ಲ ಸರ್. ಈಗ ಓಕೆ, 1 ಮಿನಿಟ್. ಈಗ ಓವರ್ ಆಲ್ ಏನ್ ಗೊತ್ತಾ ಸರ್, ನಾವು ಈಗ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋಣ ಸರ್. MR ವೆಂಕಟೇಶ್ ಅವರೇ, ಅಲ್ಲ 1 ನಿಮಿಷ ಸರ್. ಈಗ ಕೊಟ್ಬಿಡ್ತೀನಿ. ಈಗಾಗಲೇ ಹೇಳಿ ಸರ್. ಗೋ ಅಹೆಡ್ ಕ್ಲಾರಿಫೈ ಪ್ಲೀಸ್. ಈಗಾಗಲೇ ಈ ಹಿಂದೆ ನಡೆದಿರ್ತಕ್ಕಂಥ ಏನು ಈ ಟೆಂಡರ್ ಪ್ರಕ್ರಿಯೆಗಳಿದಾವೆ, ಆ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಏನೆಲ್ಲ ನಡೆದಿದೆ ಅನ್ನುವಂತ ಮಾಹಿತಿಯನ್ನ ನಾನು ಏನು ಕೇಳಿದ್ದೇನೆ, ಆ ಮಾಹಿತಿಗಳನ್ನು ತರಿಸ್ಕೊಂಡು ಆ ಮಾಹಿತಿಯ ಆಧಾರದ ಮೇಲೆ ಇವತ್ತು ಮತ್ತೆ ಇದು NTPCಗೆ ಇವತ್ತು ಏನು ನಾವು 51 ರೂಪಾಯಿ 67 ಪೈಸೆಗೆ ನಾವು ಏನು ಕೊಟ್ಟಿದ್ದೇವೆ, ಇದು ಫ್ಯೂಸಿಬಲ್ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಟೆಂಡರ್ ಅನ್ನ ಫೈನಲೈಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇದನ್ನ ಆದಷ್ಟು ಶೀಘ್ರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಜನ ಕೇಳ್ತಾರೆ, MR ವೆಂಕಟೇಶ್ ಅವರೇ ಹೆಂಗ್ ಸಮರ್ಥಿಸ್ಕೊಳ್ತಾ ಇದ್ದೀರಿ ಈ ಮಾತನ್ನ ನೀವು? ಇಲ್ಲಿ ನೀವು ಅನ್ಕೊಂಡಿರೋ ಹಂಗೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಎಲ್ಲವೂ ಪಾರದರ್ಶಕವಾಗಿ ಮುಕ್ತವಾಗಿ ಈ ಒಂದು ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಒಂದು ತಪ್ಪಭಿಪ್ರಾಯ ಮೂಡಿಸುವಂತ ನಿಟ್ಟಿನಲ್ಲಿ ದಯವಿಟ್ಟು ತಾವು ಮಾತಾಡಬಾರದು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ಹೊರತುಪಡಿಸಿ ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗ್ತದೆ. 1 ನಿಮಿಷ ಸರ್. ಏನ್ ತಪ್ಪಭಿಪ್ರಾಯ ಸರ್? ಅಲ್ಲ, ಈಗ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ, ಯಾವುದು ಇಲ್ಲಿ ಏನೋ ಒಂದಷ್ಟು ಭ್ರಷ್ಟಾಚಾರದ ಕಮಟು ವಾಸನೆ ಹೊಡಿತಾ ಇದೆ ಅನ್ನುವಂತ ಮಾತನ್ನ ನೀವು ಏನು ಪದೇ ಪದೇ ಹೇಳ್ತಾ ಇದ್ದೀರಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಈ ಮಾತನ್ನ ಆಯ್ತು ಸರ್. ಇಲ್ಲಿ ಕಮಟು ವಾಸನೆ ಇಲ್ಲ ಅಂತ ಹೇಳ್ತೀವಿ ನಾವೀಗ ಜನರಿಗೆ. ಭ್ರಷ್ಟಾಚಾರದ ಕಮಟು ವಾಸನೆ ಇಲ್ಲ, ಗೋಲ್ಮಾಲ್ ನಡೀತಾ ಇಲ್ಲ. 1 ನಿಮಿಷ ಸರ್. MR ವೆಂಕಟೇಶ್ ಒಂದಷ್ಟು ಪಾರದರ್ಶಕವಾಗಿ ಮಾಡಿರ್ತಕ್ಕಂಥದ್ದು. ಉಪಾಧ್ಯಕ್ಷರೇ, ಇಲ್ಲೆಲ್ಲೂನು ಯಾವುದೇ ಇಡನ್ ಅಜೆಂಡಾ ಇಟ್ಕೊಂಡು 1 ನಿಮಿಷ ಸರ್. 1 ನಿಮಿಷ. ಈಗ ನಾವು ಒಪ್ಕೊಳ್ಳೋಣ, ಹಾಗಾದ್ರೆ ಇಲ್ಲಿ ಇವರು ಭ್ರಷ್ಟಾಚಾರನೂ ಮಾಡ್ತಾ ಇಲ್ಲ, ಗೋಲ್ಮಾಲ್ ಇಲ್ಲ,
ಅಕ್ರಮ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ತಪ್ಪೇ ಸಿಗ್ತಾ ಇದ್ದಾರಲ್ಲ, ಸರಿಯಾದಂತ ಲಾಜಿಕ್ ಇಲ್ಲದೆ ಇವರು ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ಇದಕ್ಕೇನ್ ಅನ್ಬೇಕಾಗಿದ್ರೆ ಆಯ್ತು ಏನ್ ಸರ್, ತಪ್ಪೇ ನಾನು ಸಿಗ್ತಾ ತೆಗಿತೀನಿ ಇದೆ? ಸರ್. ಎಲ್ಲಿ ಈಗ ನೆಕ್ಸ್ಟ್ ಎಲ್ಲಿ ಅದನ್ನ ತೆಗೆಯೋಣ. ತಪ್ಪೇ ಕಮಟು ಸಿಗ್ತಾ ಇದೆ ವಾಸನೆ ಇಲ್ಲ ಅಂತ ಹೇಳಕ್ಕಲ್ಲ ನೀವು? ಸ್ಪಷ್ಟಪಡಿಸ್ತಾ ಇದ್ದಾರೆ Specific ಆಗಿ ಹೇಳಿ. ಅಧ್ಯಕ್ಷರು. ಎಲ್ಲಿ 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 ಸ್ಪೆಸಿಫಿಕ್ ಆಗಿ ಹೇಳಿ, ದಯವಿಟ್ಟು ಅದನ್ನೇ ಹೇಳಿ. ಸರ್ ನಾವು ಹೇಳ್ತಾ ಇರೋದು, ಅನುಮಾನ ಬರ್ತಾ ಇದೆ, ಅನುಮಾನ ನೀವು ಕ್ಲಾರಿಫೈ ಮಾಡ್ತಾ ಇದ್ರಿ, ನಾನು ಅದನ್ನ ಹೇಳ್ತಾ ಇಲ್ಲ. ಹಾಗಿದ್ರೆ ಇನ್ನೇನು ಅಂತ ಕೇಳ್ತಾ ಇದ್ದೀನಿ. ಆಯ್ತು ಸರ್, ಇಲ್ಲಿ ನಾ ಹೇಳೋದು ಅರ್ಥ ಆಗ್ತಿಲ್ಲ. ಈಗ ಲಾಜಿಕ್ ಇಲ್ಲದೆ ಹಾಗಿದ್ರೆ ಯಾಕೆ ನೀವು ಇಲ್ಲ ಒಂದ್ ಹೇಳ್ತೀನಿ ಈಗ ಇಲ್ಲ, ಒಂದ್ ಹೇಳ್ತೀನಿ ವೆಂಕಟೇಶ್. 1268 ಸರ್ ಬಸ್ಗಳನ್ನ ಏನ್ ಇವತ್ತು ನಾವು ಸ್ಕ್ರಾಪ್ ಮಾಡ್ತಾ ಇದೀವಲ್ಲ, ಉತ್ತರ ಸಿಗ್ತಾ ಇಲ್ಲ ಇದು ಸರ್. ಕೇವಲ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗ ಪದೇ ದಿಢೀರ್ ಅಂತ ಒಳ್ಳೆ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ಸರ್, ಬಸ್ಗಳನ್ನ ಸ್ಕ್ರಾಪ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ. ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್. ಆಮೇಲೆ ನಾವು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು? provide your ಕೇವಲ reasoning, sir. 643 ಪ್ರಶ್ನೆ ಏನು, ಉತ್ತರ ಕೊಡೋದೇನು ನೀವು? ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು. 1 minute ಸರ್, ಈಗ ಜನರಿಗೆ ಗೊತ್ತಾಗಬೇಕಾಗಿರೋದು ಏನು ಗೊತ್ತಾ ಸರ್? ಭ್ರಷ್ಟಾಚಾರದ ಯಾವ್ದು ಕಮಿಟು ವಾಸನೆ ಆಯ್ತು ಸರ್, ಇಲ್ಲ. ನೀವು ಆಯ್ತು ತುಂಬಾ ಸರ್. ಸ್ಪೆಸಿಫಿಕ್ ಆಗಿ ಹಾ. ನಿರ್ದಿಷ್ಟವಾಗಿ ಹೇಳ್ಬೇಕಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಯು ಆರ್ ಆಸ್ಕಿಂಗ್ ರೈಟ್ ಕ್ವೆಶ್ಚನ್ ಸರ್. ಎಷ್ಟು ಸೊಗಸಾಗಿ ಕೇಳ್ತಾ ಇದ್ದೀರಿ ನೋಡಿ. ಲಾಜಿಕ್ ಇಲ್ಲ, ಅವ್ರು ಹೆಂಗ್ರಿ ಹೇಳ್ತಾ ಇದ್ದೀರಿ ಅಂತಲ್ಲ, ಅದೇ ರೀತಿ ನಾವು ಕೇಳ್ತಾ ಇದ್ದೀವಿ. ಅರೆ ಇಷ್ಟೊಂದು ಬಸ್ಗಳಿದ್ದಾವೆ, ಇನ್ನು ತುಕ್ಕಿಡಿತಾ ಇದ್ದಾವೆ, ಇನ್ನು ನಷ್ಟದಲ್ಲಿದೆ ಅಂತ ಹೇಳ್ತೀವಿ, ಇದನ್ನ ಹೆಂಗ್ ಬಳಸ್ಕೊತಾ ಇದ್ದಾರೆ, ವಾಪಸ್ ಕಳಿಸ್ಲಿ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಹಂಗೆ ನಾವು ಇದನ್ನ ವಾಪಸ್ ತೆಗೆದುಕೊಳ್ತೀನಿ. ಆಯ್ತು, ಕಮಟು ವಾಸನೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಂಬ್ತೀವಿ ನಾವು. ಆಯ್ತಾ ಸರ್? ಅದೇ ರೀತಿ ಈಗ ನಾವು ಕೇಳುವಂತ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ನೀವು? ಯು ಆರ್ ಕರೆಕ್ಟ್. Yes, sir. ಈಗ ಯಾವ ಪ್ರಶ್ನೆಗೆ ಈಗ ಉತ್ತರ ನೀವು ಕೊಡ್ತಾ ಇದ್ದೀರಿ? ಅದನ್ನ ಒಂದ್ ನಿಮಿಷ ಸರ್, ಒಪ್ಕೊಳ್ತಾ ಒಂದ್ ನಿಮಿಷ ಸರ್. ಈಗ ಹಾಗಾಗಿ ನಿಮ್ಮ ಪ್ರಶ್ನೆ ಕೇಳಾಯ್ತು. ಇವತ್ತು ಏನು ನಾವು ಈಗ ಬಸ್ಗಳನ್ನ ಯಾವ ಪ್ರಶ್ನೆಗೆ ಉತ್ತರ ಕೊಟ್ರಿ ನೀವು? ಇದು ನಾವು ಸಾಲ ತಗೊಳ್ತಾ ಇದ್ದೀರಾ? ಈ ಸಾಲ ಒಂದ್ ನಿಮಿಷ ಸರ್, 643 ಬಸ್ಸುಗಳನ್ನ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, BS6 ಒಂದ್ ನಿಮಿಷ ಸರ್. ನೀವು ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಗೋಲ್ಮಾಲ್ ಮಾಡ್ತಾ ಇಲ್ಲ, ಬಹಳ ನಿಷ್ಠಾವಂತ ಸರ್ಕಾರ ಅಂತಾನೆ ಅನ್ಕೊಳ್ಳೋಣ. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿಮಗೆ ಟಾಂಗು ಕೂಡ ಕೊಡ್ತಾ ಇಲ್ಲ. ನಾನು ಒಪ್ತೀನಿ, ಪ್ರಾಮಾಣಿಕವಾಗಿ ನೀವು ಹೇಳೋ ಮಾತನ್ನು ಒಪ್ತೀನಿ. ಆದರೆ ಕಂಡೀಷನ್ಸ್ ವಿಲ್ ಅಪ್ಲೈ. ಈಗ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈಗ ಡಿಮ್ಯಾಂಡೇ ಇಲ್ಲದೆ ಇದ್ದಾಗ ನೀವು ಹೆಂಗೆ ಇದನ್ನ ಖರೀದಿ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಸ್ಪಷ್ಟವಾದಂತ ಉತ್ತರ ಸಿಕ್ಕಿಲ್ಲ. ಮತ್ತು ನೀವು ಸಾಲ ತಗೊಳ್ತಾ ಇದ್ದೀರಾ ಅಥವಾ ಸಾಲ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಿ? ಸರ್, ನನಗೆ ಅಲ್ಲ, ಅರ್ಥ ಒಂದ್ ನಿಮಿಷ. ಆಗ್ತಾ ಇಲ್ಲ. ಇವತ್ತು ಸರ್, ನೋಡಿ, ಅಲ್ಲಲ್ಲ, ಜನಜೀವನ ಇವತ್ತು ಸಹಜ ಸ್ಥಿತಿಗೆ ಬರ್ತಾ ಇದೆ. ಒಂದೇದು ಸರ್, ಜನಜೀವನ ಇದು ಸಹಜ ವ್ಯರ್ಥ ಸ್ಥಿತಿಗೆ ಬರ್ತಾ ಅನ್ಸುತ್ತೆ. ಇದೆ. ಒಂದೇದು. ವೆಂಕಟೇಶ್ ಅವರೇ, ಎರಡನೇ ವಿಚಾರ, ವೆಂಕಟೇಶ್ ಅವರೇ, ಇಲ್ಲ ಸರ್, ನಾನಿಲ್ಲಿ ಪ್ರಶ್ನೆಯನ್ನು ಅಲ್ಲಲ್ಲ, ಕೇಳಿದ್ರೆ ಇಲ್ಲಿ ಉತ್ತರ ಫುಲ್ ರಾಮಾಯಣ ಹೇಳೋದು ಬೇಕಾಗಿಲ್ಲ. ನಮ್ ಜನರಿಗೆ ಇವತ್ತು ಏನ್ ಬೇಕೋ ಅದನ್ನ ಉತ್ತರ ಕೊಡಿ ಸರ್. ಈಗ ಉತ್ತರ ಯಾವ್ದು ಕೊಟ್ರ ಸರ್ ನೀವು? ಇದು ಸಾಲ ತಗೊಳ್ತಾ ಇದ್ದೀರಾ ಅಥವಾ ಸಾಲ ತಗೊಂಡಿದ್ದೀರಾ ಅನ್ನೋದು ಹೇಳಿ. ಉತ್ತರ ಸಿಗ್ಲಿಲ್ಲ. ಒಂದು ಅಲ್ಲ, ಆಮೇಲೆ ಈಗ ಹೇಳ್ತಾ ಅವಶ್ಯಕತೆ ಇದ್ದೀರಲ್ಲ. ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗ್ ತೆಗೆದುಕೊಳ್ತಾ ಇದ್ರೆ ಅನ್ನೋದಕ್ಕೆ ನಿಮ್ಗೆ ನೋಡಿ, ಸಮರ್ಥನೆ ಸಿಗ್ಲಿಲ್ಲ. ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಎಲ್ಲಿ ಈಗ ನೀವು ಯಾರು 1 ಹೇಳಿದ ಕೋಟಿ ಅವಶ್ಯಕತೆ ಯುಪಿಎ ಇಲ್ಲ ಅಂತ? ಸರ್ಕಾರದಲ್ಲಿ 1 ಕೋಟಿ ಅಲ್ಲ, ಕೊಡ್ತಾ ಅವಶ್ಯಕತೆ ಇದ್ದಂತಹ ಒಂದು ಇಲ್ಲ ಬಸ್ಸಿಗೆ ಅನುದಾನವನ್ನ ಅನ್ನುವಂಥದ್ದನ್ನ 55 ಲಕ್ಷಕ್ಕೆ ಇಳಿಸಿದ್ದಾರೆ. ಅದಕ್ಕೆ ಅದ್ರ ಹಿಂದಿರುವಂತ ರೀಸನ್ ಏನು ಹೇಳಿದ್ರಾ ನೀವು? ಅಲ್ಲಲ್ಲ, ನೀವು ಅಲ್ಲ ಸರ್, ಹಾಗಾದ್ರೆ 2000 ಬಸ್ ತುಕ್ಕಿಡಿತಾ ಇದಾವಲ್ಲ, ಅದನ್ನ ಏನ್ ಮಾಡೋದು? ಅದನ್ನ ಏನ್ ಮಾಡ್ತಿದ್ರಿ ಹೇಳಿ? ಅಲ್ಲ, you have to replace ಅಲ್ಲ? ಇಲ್ಲ ಅನ್ನುವಂಥದ್ದನ್ನ ಎಷ್ಟು ನಿಖರವಾಗಿ ಯಾಕೆ ಹೇಳ್ತಾ ಇದೀರಿ ನೀವು? ಏನಂತ? ಯಾಕೆ ನಿಮ್ಮ ಹತ್ರ ಏನಾದ್ರೂ ಟೆಕ್ನಿಕಲ್ ಡಾಟಾ ಇದೆಯಾ? ಯಾವ್ದಕ್ಕೆ? ಅದರ ಆಧಾರದ ಮೇಲೆ ನೀವೇನಾದ್ರೂ ಯಾವ್ದು ಕೇಳಿ ಸರ್. ಪ್ಲೀಸ್ ಸರ್, ಐ ಲವ್ ಇಟ್. ಇಲ್ಲ, ನಮ್ಮಲ್ಲಿ ಅಕೌಂಟಬಿಲಿಟಿ ಇದೆ. ಇವತ್ತು ಎಷ್ಟು ಬಸ್ಸುಗಳು ಸರ್, ಯಾವ ಡಿಪೋ ಬೇಕು ಹೇಳಿ? ಯಾವ ಡಿಪೋ, ಯಾವ ಮಾನದಂಡದ ಆಧಾರದ ಮೇಲೆ ಯಾವ ಈ ಬಸ್ಸುಗಳನ್ನ ಡಿಪೋದಲ್ಲಿ ಎಷ್ಟು scrap ಬಸ್ ಮಾಡ್ತೀವಿ? ನಿಂತಿದೆ ಅಂತ ಬೇಕು ಹೇಳಿ. ನಿಮಗೆ ನಾವೇ ಡೇಟಾ ಕಲೆಕ್ಷನ್ ಮಾಡಿ ಎಲ್ಲ ಸ್ಟಾಟಿಸ್ಟಿಕ್ಸ್ ನ ಕೊಡ್ತೀನಿ. ಅಲ್ಲಲ್ಲ, ಈಗ ಸರ್, ಒಂದಲ್ಲ, ಎರಡಲ್ಲ, ಮೂರಲ್ಲ, 48 ಡಿಪೋ. ಸರ್, ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಬೇಕು. ನಾಗರಾಜ್ ಯಾದವ್ ಮಾತಾಡುವಾಗಲೇ ಹೇಳಿದ್ರು 1200. ಒಂದ್ ನಿಮಿಷ ಸರ್, ನೀವು ಎಷ್ಟು ಸರ್ವೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಒಂದ್ ನಿಮಿಷ ಉಪಾಧ್ಯಕ್ಷರೇ ಕೇಳಿಸ್ಕೊಳ್ಳಿ. MR ವೆಂಕಟೇಶ್ ಅವರೇ ಸುಮ್ಮನೆ ಮಾತಾಡೋದಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಪಡೆಯುವಂತ ವ್ಯವಧಾನ ಇರ್ಲಿ, ಉತ್ತರ ಪಡೆಯುವಂತ ವ್ಯವಧಾನ ಇರ್ಲಿ. ನೀವು ಹೇಳಿದ್ರಿ ಯಾವ ಡೇಟಾ ಅಂತ ಹೇಳಿದ್ರಲ್ಲ ಸರ್, ಅದೇ ಡೇಟಾ ಹೇಳ್ತಾ ಇದ್ದೀನಿ ನಾನು. ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಲ್ಲ, ಒಂದ್ ನಿಮಿಷ ಸರ್, ಸುಮ್ಮನೆ ಹಾಗಾಗಿ ನೀವು ಸರ್, ಭಾರತೀಯ ಜನತಾ ಪಕ್ಷದ ವಕ್ತಾರರೇ, ಬಿಎಂಟಿಸಿ ಉಪಾಧ್ಯಕ್ಷರೇ, MR ವೆಂಕಟೇಶ್ ಅವರೇ ಕೇಳಿಸ್ಕೊಳ್ಳಿ ಸರ್. ನಾವು ನಿಮ್ಮಲ್ಲಿ ಯಾವುದೇ ದ್ವೇಷದಿಂದ ಮಾತನಾಡ್ತಾ ಇಲ್ಲ. ನೀವು ಯಾವ ಡಿಪೋಗೆ ಭೇಟಿ ಕೊಟ್ಟಿದ್ದೀರಾ ಹೇಳಿ? 48 ಡಿಪೋಗಳ ಸಾರಾಂಶ ನಿಮ್ಗೆ ಹೇಳ್ತೀವಿ. ನೀವು ಪ್ರಶ್ನೆ ಕೇಳ್ಬಿಟ್ಟು ಸುಮ್ಮನೆ ಮತ್ತೆ ನೀವೇ ಮಾತಾಡ್ತಾ ಹೋದ್ರೆ ಇಟ್ಸ್ ನಾಟ್ ಫೇರ್, ನೋ ಅಲ್ವಾ ಸರ್? ನೀವು ಡೇಟಾ ಸ್ಟಾಟಿಸ್ಟಿಕ್ಸ್ ಎಲ್ಲ ಕೇಳ್ತಾ ಇದ್ದೀರಲ್ಲ, ಅದೆಲ್ಲವನ್ನು ಕೂಡ ಕೊಡೋಣ. ಅಲ್ಲ, ಅಷ್ಟು ಈಗ ಯಾವ್ಯಾವ ಬಸ್ಗಳು ನಿಂತಿದ್ದಾವೆ, ಅದ್ ಏನ್ ಕತೆ ಅನ್ನೋದು ನಾನ್ ಬಲ್ಲೆ. ಬೇಡಿಕೆಗೆ ಅನುಗುಣವಾಗಿ ಸರ್,
ಅದು ಭಾಷಣ ಥಿಯರಿ ಬೇರೆ ಪ್ರಾಕ್ಟಿಕಲ್ ಬೇರೆ ಸರ್, ಓದೇ ಬೇರೆ ಬರವಣಿಗೆ ಬೇರೆ. ಅನಂತ್ ಸರ್ ವೆಂಕಟೇಶ್ ಅವರೇ ಅದರ ಆಚೆಗೆ ನೋಡಿ, ವೆಂಕಟೇಶ್ ಅವರೇ ನಾನು ಹೇಳಿದ್ರೆ ಕೇಳ್ತಾ ಗಮನಿಸ್ತಿದ್ದೀನಿ. ಪ್ರಶ್ನೆ ಬಹಳ ಸರಳವಾಗಿದೆ, ಅದು ಏನು ರಹಸ್ಯ ಇಲ್ಲ. ಇವಾಗ 1268 ಓವರೇಜ್ ಫ್ಲೀಟು ಸ್ಕ್ರ್ಯಾಪ್ಗೆ ತಯಾರಾಗಿತ್ತು, ಒಪ್ಕೊಳ್ತೀರಾ? 1268. ಈಗ 643 ಬಸ್ಗೆ ತಾವು ಟೆಂಡರ್ ಕರೆದಿದ್ದೀರ. 1268 ಬಸ್ಸು ಸ್ಕ್ರ್ಯಾಪ್ ಆದಂಥ ಪೀರಿಯಡೇ ಬೇರೆ, ಇವತ್ತಿನ ಸನ್ನಿವೇಶ ಬೇರೆ. ಇವತ್ತು ನಾವು ಬಸ್ ರಿಕ್ವೈರ್ಮೆಂಟ್ ಇಲ್ಲ, ಹೆಚ್ಚಿಗೆ 60% ಬಸ್ಗಳು ಓಡಾಡ್ತಿಲ್ಲ. ಇವನು ಹೊರಗಡೆ ಕೂಡ ಹಾಗೆ ಇದೆ, BMTC ಬಿಟ್ಟು ಬೇರೆ ಕಡೆ ಕೂಡ. ಆದರೆ ಇವತ್ತು ಅಂಥ ತಗೊಳ್ಳುವಂಥ ಅನಿವಾರ್ಯತೆ ಏನಿದೆ, ಇದು ಅನುಮಾನಕ್ಕೆ ಆಸ್ಪದ ಆಗಿರೋದು. ಆದರೆ ತಾವು ಅದನ್ನು ಕ್ಲಾರಿಫೈ ಮಾಡ್ತಿಲ್ಲ. ಇವಾಗ ನಾನು ಇಲ್ಲೇನೋ ಬಹಳ ಭ್ರಷ್ಟಾಚಾರ ಇದೆ, ನಾನು ಅವಶ್ಯಕತೆ ಇದೆಯೇ, ಅನಿವಾರ್ಯತೆ ಇದೆಯೇ ಇವಾಗ ಅಂತ. ಯು ಕ್ಯಾನ್ ವೈಟ್. ಇವಾಗ ವರ್ಕರ್ಸ್ ಕೊಡೋದು ಗ್ರ್ಯಾಚ್ಯುಟಿ ದುಡ್ಡು 1.5 ವರ್ಷ ದುಡ್ಡು ಕೊಟ್ಟಿಲ್ಲ, ಪ್ರಾವಿಡೆಂಟ್ ಫಂಡ್ ದುಡ್ಡು ಕೊಡ್ತಿಲ್ಲ, ಸೊಸೈಟಿ ದುಡ್ಡು ನಿಮ್ಮ ಇದರಿಂದ ಕೊಡ್ತಾ ಇಲ್ಲ, ನಿಮ್ಮ ಅಧಿಕಾರಿಗಳು ಯಾವ ಅನುಕಂಪ ಅನ್ನೋದು ಅದರ ಬಗ್ಗೆ ಇಲ್ಲ. ಇವತ್ತು ಇದು ಏನು ಅವಶ್ಯಕತೆ ಇದೆ? ನಾನು ಆಗಲೇ ಹೇಳಿದೆ, ಸೂತ್ಕದ ಮೊದಲೇ ಕೇಸರಿ ಬಾತ್ ಬಯಸ್ದಂಗೆ ಅಂತ ಯಾಕೆ ಬೇಕಾಗಿತ್ತು ಇವಾಗ? ಅಥವಾ ಆಲ್ ರೈಟ್ ಗೌರ್ಮೆಂಟು ಕೊಟ್ಟು ಒಂದು ಲ್ಯಾಬ್ಸ್ ಬೇರೆ ಅಲ್ಲ, ಇಷ್ಟ ಸಿಂಪಲ್ಲು. ನನ್ನ ಪ್ರಶ್ನೆ ಅಷ್ಟೇ. ನಾನು ಇದೇನು ರಾಜಕೀಯ ಮಾಡೋಕ್ಕೆ ನಾನು ಬಂದಿಲ್ಲ. ಇವಾಗ ನನಗನ್ಸೋದಲ್ಲಪ್ಪ, ವರ್ಕರ್ಸ್ ಇಷ್ಟು ದಿವಸ ಒದ್ದಾಡ್ತಾ ಕೂತಿದ್ದಾರೆ, ಹಲವಾರು ಥರ ತೊಂದರೆಗಳು ಅವ್ರಿಗಿದೆ. ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋದು ಪ್ರೆಸೆಂಟ್ ಅಜೆಂಡಾ ನಿಮ್ಮ ಮ್ಯಾನೇಜ್ಮೆಂಟ್ದು. ಆದ್ರೆ ಬಿಟ್ಬಿಟ್ಟು ನಾವು ಟೆಂಡರ್ ಕರೆದಿದ್ದೀವಿ, ಎಲೆಕ್ಟ್ರಿಕ್ ಬಸ್ ಆಗ್ತಾ ಇದ್ದೀವಿ. ಸರ್, ಈಗ ಮಾಡ್ತಾ ಇಲ್ಲ, ಇಲ್ಲಿ MR ವೆಂಕಟೇಶ್ ಟಾರ್ಗೆಟ್ ಅಲ್ಲ. ವಿ ವಾಂಟ್ ಎ ಸ್ಪೆಸಿಫಿಕ್ ಆನ್ಸರ್ ಫಾರ್ ದಿಸ್. ಆದ್ರೆ 7 ಕೋಟಿ ಜನ ಅದನ್ನ ನೋಡ್ತಾ ಇದ್ದಾರೆ. ಇವಾಗ ಸರ್ಕಾರ ಅಂತ ಹೇಳಿದಾಗ ಎಷ್ಟು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಸರ್? ಈಗ ನೀವು ನಮಗೆ ಪ್ರಶ್ನೆ ಮಾಡಿದ್ರಲ್ಲ, ನಾನು ಹ್ಯಾವ್ ಟು ಆಸ್ಕ್. ನೋಡಿ, ನೀವು ಎಷ್ಟು ಡಿಪೋಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಎಷ್ಟು ಡಿಪೋಗಳಲ್ಲಿ ಎಷ್ಟು ಓಲೋ ಬಸ್ಗಳು ಖಾಲಿ ಇದಾವೆ? ಓಡಾಡೋ ಬಸ್ಗಳಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಗೆ ಗೊತ್ತು ಸರ್. ಇಲ್ಲಿ ಅದನ್ನ ನಾವು ಸಮೀಕ್ಷೆ ಮಾಡಿದೀವಿ, ಸರ್ವೆ ಮಾಡಿದೀವಿ. ನೀವು ಹೇಳಿದ್ದೀರಾ ಸರ್, ನೀವು ನೋಡಿದೀರಾ? ಈ ಹಿಂದಿನ ಬಜೆಟ್ ಅಲೋಕೇಶನ್ ಅಲ್ಲಿ ಯಾವ ನಿರ್ದಿಷ್ಟ ಉದ್ದೇಶಕ್ಕೆ ಈ ಹಣವನ್ನ ವಿನಿಯೋಗ ಮಾಡಬೇಕು ಅನ್ನುವಂಥದ್ದಿದೆಯೋ ಆ ನಿರ್ದಿಷ್ಟ ಉದ್ದೇಶಕ್ಕೆ ನಾವು ಈ ಹಣವನ್ನ ವಿನಿಯೋಗ ಮಾಡ್ಕೊಳ್ತಾ ಇದ್ದೇವೆ. ಅವಶ್ಯಕತೆ ಇರೋದ್ರಿಂದ ಈ ಬಸ್ಸುಗಳನ್ನ ಖರೀದಿ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಭ್ರಷ್ಟಾಚಾರದ ಕಮಟು ವಾಸನೆ ಇಲ್ಲ. ನಾನು ಹೇಳ್ತಿಲ್ಲ. ಹೆಚ್ಚಿನ ಜವಾಬ್ದಾರಿಯಾದಂತಹ ಅನುಮಾನಗಳು ಬರುತ್ತವೆ, ಅದಕ್ಕೋಸ್ಕರ ಜನ ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಹೇಳಿದ್ವಿ, ನೀವು ಕ್ಲಾರಿಫೈ ಮಾಡಿದ್ರಿ, ಆಯ್ತು ಗೋಲ್ಮಾಲ್ ಇಲ್ಲ ಅಂತೆಲ್ಲ ಹೇಳಿದ್ರಿ ಅಲ್ವಾ ಸರ್? ಈಗ ಓಲ್ವೋ ಬಸ್ಗಳಲ್ಲಿ ಇವತ್ತು ಜನ ಓಡಾಡ್ಲಿ ಅಂತ ಹೇಳಿ ಸಾರ್ವಜನಿಕರಿಗೆ ಕಡಿಮೆ ಮಾಡಿ ತಿಳುವಳಿಕೆಯನ್ನು ಕೊಡಬೇಕು. ಏನು ಇದರ ರಿಯಾಲಿಟಿ ಗ್ರೌಂಡ್ ಏನು ಅನ್ನುವಂಥದ್ದು ನಾನೊಬ್ಬ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಅದೇ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾಗಬಾರದು ಅನ್ನುವಂಥದ್ದು ನಾನು ಸ್ಪಷ್ಟನೆ ಪಡಿಸ್ತಾ ಇರ್ತೇನೆ. ನಿಮ್ಮ ಸ್ನೇಹಿತರೇನು ಮಾತಾಡ್ಬೇಕಂತ. ಈಗ ಖಂಡಿತವಾಗ್ಲೂ ಈ ಡಿಬೇಟ್ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಚರ್ಚೆ ಅಲ್ಲ. ಯಾವ್ದು ಸಂಸ್ಥೆಗೆ ಪೂರಕವಾಗಿರ್ತಕ್ಕಂಥದ್ದು, ಸಂಸ್ಥೆ ಮತ್ತು ಸಾರ್ವಜನಿಕರು ಮತ್ತು ನೌಕರರು ಎಲ್ಲರಿಗೂ ಪೂರಕವಾಗಿರ್ತಕ್ಕಂಥ ಅವ್ರಿಗೆ ಹೇಳ್ಬೇಕು. ರಾಘವ ಸೂರ್ಯನ ಕೇಳಿಸ್ಕೊಳ್ತಾ ಇದ್ದಾರೆ, ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ಒಂದು ನಿಮಿಷ ನಾಗರಾಜ್ ಯಾದವ್ ಇರ್ಬೋದು, ಇದು ಸಂಸ್ಥೆಯ ಹಿತಾಸಕ್ತಿಯನ್ನ, ಸಂಸ್ಥೆಯ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ನೀವೆಲ್ಲ ಒಂದು ಕಡೆ ಇದು ಭ್ರಷ್ಟಾಚಾರಕ್ಕೆ ನಾಂದಿ ಆಡ್ತಾ ಇದೆ ಅನ್ನುವಂತ ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದೀವಿ. ಅಲ್ಲ ಅನ್ನುವಂಥದ್ದನ್ನ ನಾನು ಪದೇ ಪದೇ ಹೇಳಿದ್ದೇನು. ನಿಮಗೆ ಆತ್ಮವಿಶ್ವಾಸ ಇಲ್ಲ. ನಿಮ್ಮ ಎಲ್ಲ ಅನುಮಾನಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅತ್ಯಂತ ಸ್ಪಷ್ಟವಾದಂತ ವಿಚಾರಗಳನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ನೀವು ಕ್ಲಾರಿಫಿಕೇಶನ್ ಕೊಡಬೇಕು. ರಾಘವ ಸೂರ್ಯ ಅವರು ಮಾಡಿದಂತ ಹೇಳಿದಂತ ಪದಗಳನ್ನ
ನಾನು ವೆಂಕಟೇಶ್ ಅವರು ಕೊಟ್ಟ ಕ್ಲಾರಿಫಿಕೇಶನ್ಗೆ ನಾನು ಸ್ವೀಕರಿಸ್ತೀನಿ. ಸ್ವೀಕರಿಸಿ ವಾಪಸ್ ತಗೊಂಡಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸಂಸ್ಥೆಗೆ ಕೆಟ್ಟ ಹೆಸರು ತರತಕ್ಕಂಥದ್ದು ನನಗೂ ಇಷ್ಟ ಇಲ್ಲ. ಆದ್ರೆ ಸಂಸ್ಥೆಯ ಉದ್ಧಾರಕ್ಕೋಸ್ಕರ ಅಲ್ಲಿರೋ ನೌಕರರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಆ ಪರಿಸ್ಥಿತಿಯಲ್ಲಿ 18-19 ಬಜೆಟ್ ಅಲ್ಲಿ ಯಾವ ಪ್ರಸ್ತಾಪವನ್ನು ಇಟ್ಟಿದ್ರು ಆಗ ಪರಿಸ್ಥಿತಿ ಬೇರೆ ಇತ್ತು. ಪರಿಸ್ಥಿತಿ ಈಗ ಬೇರೆ ಇರೋದ್ರಿಂದ ಅದನ್ನ ರಾಜ್ಯ ಸರ್ಕಾರದಲ್ಲಿ ಮಾತುಕತೆ ಮಾಡಿ ಅದರ ಟೈಟಲ್ ಏನ್ ಕೊಟ್ಟಿದ್ರು, ಹೆಡರ್ ಏನ್ ಕೊಟ್ಟಿದ್ರು ಅದನ್ನ ಚೇಂಜ್ ಮಾಡಿಕೊಂಡು ಆ ದುಡ್ಡನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. BMTCಗೆ ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ಳಿದ್ರೆ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಉಪಯೋಗ ಮಾಡ್ಕೊಂಡ್ರೆ ನಾವು ಬೇಗವಾಗಿ ಬೆಳೀತಾ ಬೆಂಗಳೂರಿನಾಗ ಉಪಯೋಗ ಆಗ್ತದೆ ಅಂತ ಅನಿಸಿಕೆಯೇ ಹೊರತು ನೀವು ಮಾಡಿದ್ದೆಲ್ಲ ತಪ್ಪು, ನೀವು ಖರೀದಿ ಮಾಡಬಾರ್ದು. ಸಂಸ್ಥೆಗೆ ಖರೀದಿ ಮಾಡಲೇಬೇಕು. ಯಾಕಂದ್ರೆ ಅಲ್ಲಿ 36,000 ಜನ ನೌಕರರು ಇರಬೇಕಾದ್ರೆ ಅಷ್ಟು ಬಸ್ಸುಗಳು ಇರಬೇಕು. ಒಂದು 6,500 ಬಸ್ಸುಗಳು ಬ್ಯಾಲೆನ್ಸ್ ಆಗಿ ಇರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಸಮಸ್ಯೆಗಳಾಗ್ತದೆ. ನನಗೆ ಬೇಕಾಗಿರೋ ಸ್ಪಷ್ಟತೆ ಏನಂದ್ರೆ ಬಜೆಟ್ ಅಲೋಕೇಶನ್ 18-19 ಕೊಟ್ಟಿದ್ದ ಖರೀದಿ ಮಾಡ್ತಾ ಇದ್ರಲ್ಲ, ಆ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಆಗಿನ ಡಿಮ್ಯಾಂಡ್ ಬೇರೆ, ಈಗಿನ ಡಿಮ್ಯಾಂಡ್ ಬೇರೆ. ಆವಾಗ ಸಾಲ ತಗೊಳ್ಳಿಕ್ಕೆ ಕೇಳಿದ್ವಿ, ಬಡ್ಡಿ ಸರ್ಕಾರ ಕಟ್ತಾರೆ ಅಂತ ಹೇಳಿದ್ರು. ಇಲ್ಲ ನೀವು ನೇರವಾಗಿ ಬಜೆಟ್ ಅಲೋಕೇಶನ್ ದುಡ್ಡು ಕೊಟ್ಟಿದ್ದಾರೋ ಹೇಳಿ. ಉತ್ತರ ಹೇಳಿ ಸರ್. ಅಲ್ಲಲ್ಲ, ಅದನ್ನೇ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ 643 ಬಸ್ಸುಗಳನ್ನ ಏನು ನಾವು ಇವತ್ತು ಖರೀದಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ದುಡ್ಡು ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಬಂದಿರತಕ್ಕಂಥದ್ದು. ಮತ್ತೆ KUID FC ಇಂದ ಏನು ಸಾಲ ಅಲ್ವಾ ತಗೊಳ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂತ ಎಲೆಕ್ಟ್ರಿಕ್ ಬಸ್ಗಳು ಏನಿದಾವೆ, ಆ ಎಲೆಕ್ಟ್ರಿಕ್ ಬಸ್ಗಳಿಗೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಫಂಡ್ ಅಲ್ಲಿ ಏನು ಅಲೋಕೇಶನ್ ಆಗಿದೆ, ಆ ಅಲೋಕೇಶನ್ ಫಂಡ್ ಅನ್ನ ಈ ಎಲೆಕ್ಟ್ರಿಕ್ ಬಸ್ಗಳಿಗೆ ನಾವು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು. ನಾನು ನಿಮ್ಮ ವಿರೋಧಿ ಅಲ್ಲ, ಕೇಳ್ಕೊಳ್ಳಿ. 643 ಬಸ್ಗಳಿಗೆ ಉಪಯೋಗಿಸ್ತಾ ಇರ್ತಕ್ಕಂಥ ಎಡ್ಡಲ್ಲಿ ಯಾವ ಎಡ್ಡಲ್ಲಿ ಉಪಯೋಗಿಸ್ತಾ ಇದೀವೋ ಅದಕ್ಕೂ, ಮತ್ತೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಫಂಡ್ ಅಡಿಯಲ್ಲಿ ಈ ಎಲೆಕ್ಟ್ರಿಕ್ ಬಸ್ಗಳಿಗೆ ಉಪಯೋಗಿಸ್ತಾ ಇದೀವಲ್ಲ ಫಂಡು, ಇದು ಬೇರೆ ಬೇರೆ ಇರ್ತಕ್ಕಂಥಕ್ಕಾಗಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಖಂಡಿತವಾಗೂ ನಿಮ್ಮ ಅನಿಸಿಕೆಗಳನ್ನ ಏನು ನೀವು ನಿಮ್ಮ ಅಭಿಪ್ರಾಯಗಳನ್ನ ಸಾರಿಗೆ ಸಚಿವರ ಗಮನಕ್ಕೆ ತರುವಂತ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಮತ್ತೆ ಅದಕ್ಕೇನಾದ್ರೂ ಅವಕಾಶ ಇದ್ರೆ ಖಂಡಿತವಾಗೂ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಮುಕ್ತ ಮನಸ್ಸನ್ನ ಹೊಂದಿದ್ದೇವೆ ಅನ್ನುವಂಥದ್ದನ್ನ ಗಮನಿಸ್ತೇನೆ. ವೆಂಕಟೇಶ್, ನಾನು ನಿಮಗೆ ಅನುಕೂಲ ಆಗ್ಲಿ ಅಂತ ಒಂದು ವಿಚಾರ ಹೇಳ್ತಾ ಇದ್ದೇನೆ. ನೀವು ಒಂದು ನಿಮಿಷ, 1 ತಿಂಗಳಿಂದ ನೀವು ಅಧಿಕಾರ ವಹಿಸ್ಕೊಂಡಿದ್ದೀರಿ. ನನಗೆ ಅಲ್ಲಿ ಗೊತ್ತಿರೋ ಮಾಹಿತಿ ನಿಮ್ಗೆ ಹೇಳ್ತಾ ಇರ್ತ ವಿಚಾರ ಏನಂತಂದ್ರೆ, ಪರಿಸ್ಥಿತಿ ಅನುಗುಣವಾಗಿ ಈ ಸಂಸ್ಥೆಗೆ ಬೇಕಾಗಿರೋ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ನಾನು ನಿಮ್ಮನ್ನ ಕೇಳೋದು, ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬರ್ತಕ್ಕಂಥ 55 ಫ್ರೇಮ್ ಅಂತ ಕಾಣ್ತದಲ್ಲ, ಫೇಮ್ ಪ್ರೋಗ್ರಾಮ್ ಇಂದ ಬರ್ತಕ್ಕಂಥ ದುಡ್ಡು ಇರ್ಬೋದು. 50-55 ಲಕ್ಷ ರೂಪಾಯಿ ಬರ್ತಕ್ಕಂಥ ವಿಚಾರನ ಕೇಳಿ ಹೇಳ್ತೀನಿ. No, you are my friend. I am not saying anything. ಆ ಫೇಮ್ ಇಂದ ಬರ್ತಕ್ಕಂಥದ್ದು, ಆ ಯೋಜನೆಯಲ್ಲಿ ಬರ್ತಕ್ಕಂಥದ್ದು 1 ಕೋಟಿ ಇರೋದನ್ನ ಯಾಕೆ 55 ಲಕ್ಷ ಇಳಿಸಿರ್ತಕ್ಕ ಸ್ಪಷ್ಟನೆ ತಾವು ಕೊಡಬೇಕು. 2 ವಿಚಾರ ಇದೆ. ನೀವು ಒಂದು ಬಿಜೆಪಿ ವಕ್ತಾರರು ಇದ್ದೀರಿ, ಉಪಾಧ್ಯಕ್ಷರು ಇದ್ದೀರಿ. ನಿಮ್ಮ ಸಂಸ್ಥೆಗೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ನೀವು ಪ್ರೊಟೆಸ್ಟ್ ಮಾಡಬೇಕಾದನ್ನ ನೀವು ಪ್ರೊಟೆಸ್ಟ್ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಆಗ್ರಹ ಮಾಡಿ 1 ಕೋಟಿ ತರಬೇಕು. ಆಮೇಲೆ ಯಾವ ಹೆಡರ್ ಅಲ್ಲಿ ಬಸ್ಸುಗಳನ್ನ ಖರೀದಿ ಮಾಡ್ಬೇಕಂತ ಹೇಳಿದ್ದಾರೋ ಅದು ಎಲೆಕ್ಟ್ರಿಕ್ ಬಸ್ಗಳಿಗೆ ಯೂಸ್ ಮಾಡಬಾರ್ದು. ಒಂದು ನಿಮಿಷ, ಎಲೆಕ್ಟ್ರಿಕಲ್ ಬಸ್ಗಳು ಯೂಸ್ ಮಾಡಬಾರ್ದು ಅಂತಕ್ಕಂಥ ಕಂಡೀಷನ್ ಇದ್ರೆ ಸರ್ಕಾರದಲ್ಲಿ ಆ ಹೆಡರ್ ನ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅಲ್ಲಿ ಒಂದು ನಿಮಿಷ, ಫೈನಾನ್ಸ್ ಸೆಕ್ರೆಟರಿ ಇರ್ತಕ್ಕಂಥವರು ಏಕ್ರೂಪ್ ಕೌರ್ ಅಂತಕ್ಕಂಥ IAS ಆಫೀಸರು BMTC MD ಆಗಿದ್ದವರು, ಅವ್ರದೇ ಪ್ರಪೋಸಲ್ ಆಗಿ ಫೈನಾನ್ಸ್ ಸೆಕ್ರೆಟರಿ ಹತ್ರ, ಮುಖ್ಯಮಂತ್ರಿ ಹತ್ರ ನೀವು ಮಾತಾಡ್ಬೇಕಾಗ್ತದೆ. ನೀವು ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ ಹೊರತು ನೀವು ಭ್ರಷ್ಟಾಚಾರ ಮಾಡಿದ್ರಿ, ಸರಿ ಮಾಡ್ತಾ ಇರಲಿ ಅಂತ ನಾವು ಹೇಳಿಲ್ಲ. ಈ ಸಂಸ್ಥೆ ಒಂದು ನಿಮಿಷ, ಈ ಸಂಸ್ಥೆ ಉಳಿಬೇಕು, ಈ ಸಂಸ್ಥೆಯ ನೌಕರರು ಉಳಿಬೇಕು. ಒಂದು ನಿಮಿಷ ಸರ್, ಈ ಸಂಸ್ಥೆ ಉಳಿಬೇಕು, ಈ ಸಂಸ್ಥೆ ನೌಕರರು ಉಳಿಬೇಕು, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಇಸ್ ನಾಟ್ ಸ್ಮಾಲ್ ಪರ್ಸನ್ ಸರ್. ಈಗ ಓವರ್ ಆಲ್ ನಿಮ್ಗೆ ಅವ್ರು ಹೇಳಿರೋದನ್ನ ಸರಳೀಕರಿಸುವಾಗ ಹೇಳ್ತಾ ಇದ್ದೀನಿ. ಮತ್ತು ಕಮಟು ವಾಸನೆ ಬರ್ತಾ ಇದೆ ಅನ್ನೋದು ಜನಸಾಮಾನ್ಯರ ಮಾತು. ಅದಕ್ಕೆ ನೀವು ಬೇಸರ ಆಗಿ ಬಹಳಷ್ಟು ಮಾತನಾಡಿದ್ರಿ, ಅದನ್ನು ಒಪ್ಕೊಳ್ಳೋಣ, ಆಯ್ತು, ನಿಮಗೆ ಬಹಳ ಅದರಿಂದ ನೋವಾಗಿದೆ. ಅದೇ ರೀತಿ ನೀವು ಅಯ್ಯೋ ನಿಯಮ ಇದೆಯಲ್ಲ, ಇದನ್ನ ಪಾಲನೆ ಮಾಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಏನೋ ನಿರ್ಧಾರ ಮಾಡಕ್ ಹೊರಟಿದ್ದೀರಲ್ಲ. ಜನರ ಉದ್ಧಾರವೇ ನಮ್ಮ ಧ್ಯೇಯ, ಅಂತ ಹೇಳುವವರು ಇದೇನಾ ಸರ್ ನಡ್ಕೊಳ್ಳೋದು? ನೀವು ಆಯಾ ಸಂದರ್ಭಕ್ಕೆ ತಕ್ಕಾಗಿ ನಡ್ಕೊಳ್ಬೇಕು ಅನ್ನುವ ಆ ಪ್ರಶ್ನೆಯನ್ನ ನೀವು ತಪ್ಪಾಗಿ ತಿಳ್ಕೊಂಡು ಬ್ಲೇಮ್ ಮಾಡೋದು ಸರಿನಾ? ಈಗ ನಾನು ಮಾತಾಡ್ಬೋದಾ? ಎಸ್ ಸರ್, ಮಾತಾಡಿ. ಐ ನೀಡ್ ಟು ಟೇಕ್ ಎ ಬ್ರೇಕ್. ನನಗೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೋದಾ? ಅಲ್ಲ ಸರ್, ಖಂಡಿತ ಕೊಡಬಹುದು. ಐ ನೀಡ್ ಟು ಟೇಕ್ ಎ ಬ್ರೇಕ್. ಆಫ್ಟರ್ ದಿಸ್ ಬ್ರೇಕ್ ಯು ಹ್ಯಾವ್ ಟು ಆನ್ಸರ್ ಸರ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಎಸ್ ಸ್ನೇಹಿತರೆ,
ವಿಚಾರ ಇಷ್ಟೇನೆ. ಹೌದು, ಎಲ್ಲರಲ್ಲೂ ಕೂಡ ಅನುಮಾನಗಳು ಬರೋದು ಸಹಜ, ಅದನ್ನು ವ್ಯಕ್ತಪಡಿಸೋದು ಕೂಡ ಸಹಜ. ಅದಕ್ಕೆ ಕ್ಲಾರಿಫಿಕೇಶನ್ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಕೊಟ್ರೆ ಅದನ್ನು ಖಂಡಿತವಾಗ್ಲೂ ಸ್ವೀಕರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಇದರಲ್ಲಿ ಏನು ಕಿರೀಟ ಬಿದ್ದೋಗ್ಬಿಡಲ್ಲ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಅದರ ತಪ್ಪ ಸರಿನಾ ಅಂತ ಒಂದು ಚರ್ಚೆಗೂ ಕೂಡ ಅವಕಾಶ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೇಳ್ತಾನೆ ಇದ್ದೀರಿ. ಹಾಗಾದ್ರೆ ಏನ್ ನಡೀತಾ ಇದೆ, ಯಾವ ವಿಚಾರ? ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತೀರಿ, ಮಧ್ಯಾಹ್ನ ಒಂದು ಹೇಳಿಕೆ ಕೊಡ್ತೀರಿ, ಕರ್ಫ್ಯೂ ಅಂತೀರಿ, ಏನೇನೋ ಹಿಂಗೆ ಎಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ತಲೆ ತುಂಬಿಟ್ಟಿದ್ದಾರೆ. ಏನಾಗ್ತಾ ಇದೆ, ಇವ್ರು ಏನು ಮಾಡ್ತಿದ್ದಾರೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಹಿಂಗಾಗಿ ಪ್ರತಿಯೊಂದು ಪ್ರಶ್ನೆನ ಮಾಡಬೇಕಾಗತ್ತೆ, ಆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬೇಕಾಗತ್ತೆ. ಯಾವುದೋ ಲಾಸ್ಟ್ ಸೆಂಟೆನ್ಸ್ ಹಿಡ್ಕೊಂಡು ಒದ್ದಾಡೋದಲ್ಲ ಅನ್ನೋದು ಜನರ ನಿರೀಕ್ಷೆ ಆಗಿದೆ. ಸ್ನೇಹಿತರೆ, BMTCನೂ ಚೆನ್ನಾಗಿರ್ಲಿ, KSRTCನೂ ಚೆನ್ನಾಗಿರ್ಲಿ, ಎಲ್ಲ ಎಂಪ್ಲಾಯೀಸ್ ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅನ್ನೋ ಭಾವನೆಯಿಂದನೇ ಚರ್ಚೆ ಮಾಡ್ತಾ ಇರೋದು. ಆದರೆ BMTC ಇಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇರುವಾಗ ಇವ್ರೇನು ಹೊಸ ಟೆಂಡರ್, ಆ ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಗೆ ಗೊತ್ತಿರೋದಿಲ್ಲ. ಹಿಂಗಾಗಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ನ ತುಂಬ ಸರಳೀಕೃತವಾಗಿ ಕೊಡಬೇಕಾಗತ್ತೆ. ತುಂಬ ಏನೋ ದೊಡ್ಡದಾಗಿ ಪ್ರಬಂಧ ಬರೆಯೋ ಥರ ನಾವು ಉತ್ತರ ಕೊಟ್ಟರೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಕೇಳುವಂಥ ಅವರವರ ನೇರವಾದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಬಹಳ ಸಂತೋಷ ಆಗುತ್ತೆ. ಆ ನಿಟ್ಟಿನಲ್ಲಿ BMTC ಉಪಾಧ್ಯಕ್ಷರು ನಮಗೆ ಉತ್ತರ ಕೊಡ್ತಾರೆ ಅನ್ನೋ ನಿರೀಕ್ಷೆಯೊಂದಿಗೆ ಮಾತನ್ನು ಮುಂದುವರಿಸೋಣ. ನಾವು ಉತ್ತರ ಕೊಡಬಹುದಾ ನಮ್ಮ ಪ್ರಶ್ನೆಗಳಿಗೆ ಅಂತ ನೀವು ಕೇಳಿದ್ರಿ ಸರ್. ಎಸ್, ಗೋ ಅಹೆಡ್ ಸರ್. ಎಸ್, ನಿಮ್ಮ ಜೊತೆ ಮಾತನಾಡ್ತೀನಿ. ಮೋಸ್ಟ್ಲಿ ಬಹುಶಃ ಸಂಪರ್ಕದಲ್ಲಿ ಇದ್ದಾರೆ ಅನ್ಕೊಳ್ತೀನಿ. ಮಾಜಿ BMTC ಮಾಜಿ ಉಪಾಧ್ಯಕ್ಷರು ಗೋವಿಂದಯ್ಯ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಫೋನೋ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಗೋವಿಂದರಾಜು ಅವರು. ಸರ್ ನಮಸ್ಕಾರ ಗೋವಿಂದರಾಜ್ ಅವ್ರಿಗೆ. ಓಕೆ ಓಕೆ, ಕರೆ ಕಡಿತ ಆಗಿದೆ. ಐ ಆಮ್ ದೇರ್. ಉಪಾಧ್ಯಕ್ಷರು BMTC ಉಪಾಧ್ಯಕ್ಷರು MR ವೆಂಕಟೇಶ್ ಲೈನಲ್ಲಿ ಇದ್ದೀರಾ ಸರ್? ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಾನು ಹೇಳ 1 ಮಿನಿಟ್ ಸರ್, 1 ಮಿನಿಟ್. ಓಕೆ, ಆಡಿಯೋ ಫ್ರೀಸ್ ಆಗಿದೆ. ಮುಂದಿನ ಹಂತದಲ್ಲಿ ಅವರನ್ನ ಖಂಡಿತವಾಗ್ಲೂ ಸಂಪರ್ಕಿಸೋಣ. ಅನಂತ್ ಸುಬ್ಬಾರಾವ್ ಅವರು ಮಾತನಾಡಿಲ್ಲ, ಅವರು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಅವರು ಕನ್ಕ್ಲೂಷನ್ ಮಾಡ್ತಾರೆ. 100% ಅಲ್ಲ, ಕರೆಕ್ಟ್. ಬಟ್ ಬಹಳಷ್ಟು ಕನ್ಫ್ಯೂಷನ್ಸ್ ಗಳಿದಾವೆ. ಫೇಮ್ ಅಂತಕ್ಕಂಥ ಫೇಮ್ ಅಂದ್ರೆ ಕೀರ್ತಿ, ಹೆಸರು. ಹಂಗಲ್ಲ, ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಹೈಬ್ರಿಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಬರ್ತದೆ. ಫೇಮ್ ಅಂತಕ್ಕಂಥದ್ದು ಅದು ಹೆವಿ ಇಂಡಸ್ಟ್ರೀಸ್ಗೆ ಬರ್ತಕ್ಕಂಥದ್ದು. ಅವತ್ತು ನಾವು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಇರಬೇಕಾದ್ರೆ MD ಅವರು ಇವತ್ತಿನ ಫೈನಾನ್ಸ್ ಸೆಕ್ರೆಟರಿ ಆಗಿರ್ತಕ್ಕ ಯಕೂಬ್ ಕೌರ್ ಮೇಡಮ್ ಅವರು, ನಾವೆಲ್ಲರೂ ಕೂಡ ಅವಾಗ ಅನಂತಕುಮಾರ್ ಅವರು ಬದುಕಿದ್ರು, ಇವಾಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಅವ್ರನ್ನೂ ಕೂಡ ಜೊತೆಲಿ ತಗೊಂಡು, ಯಾಕಂದರೆ ನಾವು ಕೆಲಸ ಮಾಡುವಾಗ ಅದೊಂದು ಔದಾರ್ಯತೆ ನಮ್ಮಲ್ಲಿ. ಅಪೋಸಿಷನ್ ಅವರ ಅನಿಸಿಕೆಗಳನ್ನು ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇದ್ರು. ನಾವು ಅವ್ರ ಹತ್ರನೇ ಮಾತಾಡಿ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ಅಲ್ಲಿ ಅವಾಗ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಅವಾಗ ಎಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವರು ಗೌರ್ಮೆಂಟ್ ಬಂದಾಗಲೂ ಕೂಡ, ಮೋದಿ ಸರ್ಕಾರ ಅವ್ರು ಬಂದಾಗಲೂ ಕೂಡ ನಾವು ಅದನ್ನ ಕೇಳಿದಾಗ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಅವತ್ತು ಒಪ್ಕೊಂಡಿದ್ರು. ಅದಕ್ಕೆ ಕಮ್ಮಿ ಮಾಡಿರ್ತಕ್ಕಂಥ BMTCಗೆ ಲಾಸ್ ಆಗ್ತದೆ ಅಂತಕ್ಕಂಥ ಆಲೋಚನೆಯೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸಂಕಷ್ಟ ಸಂದರ್ಭದಲ್ಲಿ ಯಾವಾಗಲೂ ರಾಜ್ಯ ಸರ್ಕಾರದಲ್ಲೇ ದುಡ್ಡು ಕೊಡಿ ಅಂತ ಕೇಳಂಗಲ್ಲ. ಇದು ಬೆಂಗಳೂರು ನಗರ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರ ವಿಶ್ವದಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದ ವಿಶೇಷವಾದ ಅನುದಾನಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾರಣ ಇಷ್ಟೇ, ನಮ್ಮ ಸರ್ಕಾರ BJP ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ಕೇಂದ್ರದಲ್ಲಿ ನಾವು ಇದ್ದೀವಿ, ಸುವರ್ಣ ಯುಗವನ್ನು ನೋಡ್ತೀವಿ ಅಂತ. ಹಾಗಾಗಿ ಕಷ್ಟ ಆಗಬಾರ್ದು ಅನುದಾನಗಳ ತರಲಿಕ್ಕೆ, ತನ್ನಿ ಅಂತಕ್ಕಂಥ ವಿಚಾರನ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೇಮ್ ಯೋಜನೆಯಲ್ಲಿ ಕೊಡಬೇಕಾದ 1 ಕೋಟಿಯನ್ನು ಕೊಡಿ, ನೀವು ಎಲೆಕ್ಟ್ರಿಕ್ ಬಸ್ಸುಗಳನ್ನು ತನ್ನಿ, ಜನಗಳಿಗೆ ಕಡಿಮೆ ದರದಲ್ಲಿ ನೀವು ಟಿಕೆಟ್ಗಳನ್ನು ಕೊಡಿ. ಸರ್ಕಾರದಿಂದ ಸಂಬಳಕ್ಕೆ ಕಡಿಮೆ ಆದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನುದಾನಗಳು ಕೊಟ್ಟು ಕಡಿಮೆ ಟಿಕೆಟ್ ದರದಲ್ಲಿ ಅವಕಾಶ ಕೊಡಿ. ಸಬ್ಸಿಡೈಸ್ಡ್ ಸಬ್ಸಿಡಿ ಟ್ರಾನ್ಸ್ಪೋರ್ಟ್ ಇಸ್ ರಿಕ್ವೈರ್ಡ್. ಸರ್ ಇನ್ನೊಂದು ಹೇಳ್ತೀನಿ, ಇಡೀ ವಿಶ್ವದಲ್ಲಿ ಸರ್ ನಿಮ್ಮ ಗಮನ ಕೇಳ್ತೀನಿ, ಆಸ್ಟ್ರೇಲಿಯಾ ಅಂತ ಕಂಟ್ರಿಯಲ್ಲೂ ಕೂಡ ದ ಬಸ್ ಟ್ರಾನ್ಸ್ಪೋರ್ಟ್ ಇಸ್ ಕಂಪ್ಲೀಟ್ಲಿ ದ ಕ್ಯಾಪಿಟಲ್ ಸಿಟಿ ಬಸ್ ಟ್ರಾನ್ಸ್ಪೋರ್ಟ್ ಇಸ್ ಕಂಪ್ಲೀಟ್ಲಿ ಸಬ್ಸಿಡೈಸ್ಡ್ ವಿತ್ ದ ಸ್ಟೇಟ್ ಗವರ್ಮೆಂಟ್ಸ್ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಅಮೆರಿಕದಲ್ಲಿ ಸಬ್ಸಿಡೈಸ್ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಇಂಗ್ಲೆಂಡಲ್ಲೂ ಮಾಡಿದ್ದಾರೆ. ಅದನ್ನ ನೀವು ಕೂಡ ಸಬ್ಸಿಡೈಸ್ ಮಾಡಿ ಜನಗಳಿಗೆ 1 ಕಿಲೋಮೀಟರ್ಗೆ 1 ರೂಪಾಯಿ ಮಾತ್ರ ಚಾರ್ಜ್ ಮಾಡೋ ಕೆಲಸಗಳನ್ನ ಮಾಡಿ. ನೀವು ಜಾಸ್ತಿ ಮಾಡೋದು ಬೇಡ ಅಂತಕ್ಕಂಥದ್ದು ಮಾಡಬೇಕು. 2 ವೀಲರ್ಗಿಂತ ಕಡಿಮೆ ಬೆಲೆಯಲ್ಲಿ ಕೊಟ್ಟೋದಾದರೆ 2 ವೀಲರ್ಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತದೆ, ಟ್ರಾಫಿಕ್ ಜಾಮ್ಗಳು ಕಡಿಮೆ ಆಗ್ತದೆ, ಪೊಲ್ಯೂಷನ್ ರೇಟ್ಸ್ ಕೂಡ ಕಮ್ಮಿ ಆಗ್ತದೆ ವಿಚಾರಗಳು ಹೇಳ್ತೀನಿ. ಹಾಗಾಗಿ ಅದನ್ನ ಪ್ರೋ ಡೆವಲಪ್ಮೆಂಟ್ ಥಿಂಕಿಂಗ್ ಯೋಚನೆ ಮಾಡಬೇಕು ಹೊರತು ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಹೇಳಲ್ಲ. ಪ್ರೋ ಡೆವಲಪ್ಮೆಂಟ್ ಸರ್, ಈಗ ಕರೆಕ್ಟ್, ಅಫ್ಕೋರ್ಸ್ ಆ ಉದ್ದೇಶದಿಂದಲೇ ಎಲ್ಲವನ್ನೂ ಕೂಡ ನೋಡ್ಬೇಕಾಗತ್ತೆ. ಆದ್ರೆ ಈ ರಾಜಕಾರಣ ಅನ್ನೋದು ಮಿಕ್ಸ್ ಆಗಿ
ಇಷ್ಟೆಲ್ಲ ಗಬ್ಬೆದ್ದು ಹೋಗಿದೆಯಾ ಅನ್ನುವ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸದ್ಯದ ಸ್ಥಿತಿಗತಿಗಳು. ಎಸ್, ಮಾಜಿ ಸಾರಿಗೆ ಸಚಿವರು ಎಚ್.ಎಂ. ರೇವಣ್ಣ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? TV5 ಇಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಸರ್. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ BMTC ಇರಬಹುದು ಅಥವಾ ಬೇರೆ ಆರ್ಥಿಕ ವಿಚಾರ ಬಂದ್ರೆ ಎಲ್ಲವೂ ನಷ್ಟದಲ್ಲಿರುವಾಗ ಈಗ ಹೊಸ ಟೆಂಡರ್ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ BMTC. 643 ಬಸ್ಗಳನ್ನ ಖರೀದಿ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ಯಾವುದೇ ಅವಶ್ಯಕತೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈಗಿರೋ ಬಸ್ಗಳನ್ನೇ ಬಳಸ್ಕೊಳಕ್ ಆಗ್ತಾ ಇಲ್ಲ ಸರ್. ಈಗ BMTC ಏನಾದ್ರೂ ಸವಾಲ್ಗಳಿದ್ದಾವ ಅಥವಾ ಪ್ರೆಷರ್ಗಳಿರುತ್ತವಾ? ನಿಮಗೂ ಕೂಡ ಸಾರಿಗೆ ಸಚಿವರ ಕೆಲಸ ಮಾಡಿದ ಅನುಭವ ಇದೆ, ಏನಿರುತ್ತೆ ಸರ್? ನಮ್ಮ ಜನರಿಗೆ ಇದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಕೊಡ್ಬೋದಾ? ಮೋಸ್ಟ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಎಸ್ MR ವೆಂಕಟೇಶ್ ಅವರು, ಲಾಸ್ಟ್ ವರ್ಡ್. ನೀವು ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಓಕೆ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ ಧನ್ಯವಾದ. ನೀವು ಇನ್ನಷ್ಟು ಸಮಯ ಇದ್ದು ಉತ್ತರ ಕೊಟ್ಟಿದ್ರೆ ಬಹಳ ಅನುಕೂಲವಾಗೋದು ಅನ್ನೋ ನಿರೀಕ್ಷೆ ಇದೆ ನಮಗೆ. ಓಕೆ, ಮುಂದಿನ ಹಂತದಲ್ಲಾದರೂ ಕೂಡ ಒಂದಿಷ್ಟು ಕ್ಲಾರಿಟಿ ಕೊಡೋ ಪ್ರಯತ್ನ ಆಗಲಿ ಅನ್ನೋದು ಪ್ರಾಮಾಣಿಕವಾದಂಥ ಒಂದು ಅನಿಸಿಕೆ ಮತ್ತು ನಿರೀಕ್ಷೆ ಸರ್ ಜನರ ಪರವಾಗಿ. ಓಕೆ, ಎಚ್.ಎಂ. ರೇವಣ್ಣ ಅವರು ಲೈನ್ ಡಿಸ್ಕನೆಕ್ಟ್ ಆಗಿದೆ, ಮತ್ತೆ ಮಾತನಾಡೋಣ. ಎಸ್ ಸರ್. ಈ ಚರ್ಚೆಯಲ್ಲಿ ಸರ್ ಒಂದು ನಾನು ಎಕ್ಸ್ಪೆಕ್ಟ್ ಮಾಡೋದು, ಈ BTS ನಡೆಸಿದಾರಲ್ಲ ವ್ಯವಸ್ಥಾಪಕ ವರ್ಗ, ಇವಾಗ ಕೆಲಸಗಾರ ಸಮಸ್ಯೆಗಳು ಸಾವಿರಾರು, ಹೌದು ಸರ್, ಸಂಬಳ ಕೊಡೋ ಜಾಹೀರಾಗಿದೆ, ಮತ್ತೆ ರಿಟೈರ್ ಆದಂಥವ್ರಿಗೆ ಕೊಡೋ ಬೆನಿಫಿಟ್ಟು, ಹೀಗೆ ಬೆಟ್ಟದಾಗಿದೆ ಅವ್ರು ಕೊಡಬೇಕಾದ ದುಡ್ಡು. ಅಲ್ಲಲ್ಲ, ಈ ಸಂದರ್ಭದಲ್ಲಿ ನಾವು ಹೊಸ ಬಸ್ಸುಗಳು ತಗೊಳ್ತೀವಿ, 643, ಅಲ್ಲಲ್ಲ, ಹಾಸ್ಪಿಟ್ಲ್ ಬಿಲ್ಗಳಿಗೆ ಅವ್ರು ಸರಿ ಕಟ್ತಿಲ್ಲ, ಬೇಕಾದಷ್ಟಿದೆ ಬೆಟ್ಟದಾಗಿ. ಒಂದು ಭಾವನಾತ್ಮಕವಾಗಿ ವರ್ಕರ್ಸ್ ಏನು ಅಂದ್ಕೊಳ್ತಾರೆ, ಇಷ್ಟೊಂದು ಸಂಸ್ಥೆ ಹಣಕಾಸಿನ ಮುಗ್ಗಟ್ಟು ಎದುರಿಸ್ತಿದೆ ಅಂತ ಅವ್ರು ಪಿಕ್ಚರ್ ಮಾಡ್ತಾರೆ. LIC ದುಡ್ಡು ಕೊಡೋದಿಲ್ಲ. 6 ತಿಂಗಳ ರಿಕವರಿ ಮಾಡಿರ್ತಾರೆ, ತಿಂಗಳಿಗೆ 3 ಕೋಟಿ ಅಂತ ಹೇಳಿದ್ರು, 6-18 ಕೋಟಿ LIC ಕೊಡಬೇಕಾಗತ್ತೆ. ಯಾರು ಸತ್ತೋದ್ರೆ LIC ದುಡ್ಡು ಕೊಡೋದಿಲ್ಲ. ಇಂಥ ಒಟ್ಟಿನಲ್ಲಿ ದರ್ ಇಸ್ ಎ ಪಾಲ್ ಆಫ್ ಗ್ಲೂಮ್. ಅಂದರೆ ಕೆಲಸಗಾರರ ನಡುವೆ ಅಷ್ಟೊಂದು ದುಃಖದಲ್ಲಿ ಅಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ ಇವತ್ತು. ಇಂಥ ಸಂದರ್ಭದಲ್ಲಿ ನಾವು ಬಸ್ ತಗೋತೀವಿ, ಹೊಸ ಬಸ್ಸು ಟೆಂಡರ್ ಕೊಟ್ಟಿದ್ದೀವಿ ಅಂದರೆ ಆ ಕೆಲಸಗಾರ ಮನಸ್ಸಲ್ಲಿ ಏನು ಪರಿಣಾಮ ಆಗ್ಬೋದು ಅಂತ ಯೋಚನೆ ಮಾಡೋ ಸೈಕ್ಯಾಟ್ರಿಸ್ಟ್ ಯಾರೂ ಇಲ್ಲ. ಇಲ್ಲಿದ್ದಾರೆ, ಡಾಕ್ಟ್ರ್ ಇದ್ದಾರೆ, ನಮ್ಮ SNV ಡೈರೆಕ್ಟರ್ ಡಾಕ್ಟರ್ ಅರುಣ್ ಅಂತ ಡಾಕ್ಟ್ರ್ ಅವರು. ಆ ಸೈಕಾಲಜಿ ಒಂದು ಗೊತ್ತಾಗಬಾರ್ದ? ಒಬ್ಬ ಮನುಷ್ಯ ನೋವಿನಲ್ಲಿದ್ದಾಗ ನಾನು ಅವನಿಗೆ ಅದ್ದೂರಿಯಾಗಿದ್ದರೆ ಏನು ಅನಿಸ್ಬೋದು ಅವನಿಗೆ? ನಾನು ಹೇಳೋದು, ಜನ ನಮ್ಮವರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬೆಳಗ್ಗೆ ಬಂದರೆ ರಾತ್ರಿ ಮನೆಗೆ ಹೋಗ್ತಾರೆ. 12 ಗಂಟೆ ಶಿಫ್ಟ್ ಆಗಿ ಹೋಗ್ಬಿಟ್ಟಿದೆ ಅದು. ಅವ್ರು ಹೇಳಿದ್ರಲ್ಲ ಮೇಡಮು, ಯಾರಿಗೆ ಬಸ್ಸಿಗೆ ಕೆಲಸ ಇರೋದ್ರು ಅವ್ರು ಮನೆಗೆ ಹೋಗಬೇಕು ಅಂತ. ಹೇಗೆ ಬದುಕ್ತಾರೆ ಅವರು? ಅಲ್ಲ, ಬದುಕೋದಾಗೆ ಯು ಟೆಲ್ ಮಿ ವೇ ಔಟ್. ಬಾಡಿಗೆಯವ್ರು ಬಿಡ್ತಾರ, ಅಂಗಡಿಯವ್ರು ಪುಕ್ಸಟ್ಟೆ ಸಾಮಾನು ಕೊಡ್ತಾರೆ, ಅವ್ನ ಕೆಲಸ ಇಲ್ಲ ಅಂತ. ಅಂದರೆ ಭಾವನಾತ್ಮಕ ಇವ್ರು ಎಲ್ಲಿದ್ದಾರೆ? ಇವರೆಲ್ಲೋ ಆಕಾಶದಲ್ಲಿದ್ದಾರೆ, ದಂತಗೋಪುರದಲ್ಲಿ, ನಾವೆಲ್ಲೋ ಪಾತಾಳದಲ್ಲಿದ್ದೀವಿ. ಇದು ಮಾತೆತ್ತಿದ್ರೆ ಭಾವನಾತ್ಮಕ ವಿಚಾರ ನಾವು ಗಮನ ಕೊಡ್ತೀವಿ ಅಂತಾರೆ. ಹೇಳಿ, MD ಆಗಿ ಅವ್ರು ಹೇಳ್ತಾರೆ ಕೆಲಸ ಇಲ್ಲದೆ ಇದ್ದವ್ರು ಮನೆಗೆ ಹೋಗಬೇಕು ಅಂತಾರೆ. ಹೇಗೆ ಬದುಕ್ತಾರೆ? 35,000 ಜನ ಇದ್ದಾರೆ BMTC. ಹೇಗೆ ಅವ್ರು ಕೆಲಸ ಮಾಡ್ತಾರೆ? ಅವ್ರ ಮಧ್ಯೆ ಇವ್ರು ಹೋಗ್ಬಿಟ್ಟು ಒಂದೇನೆ, ಬೆಳಗ್ಗೆ ಹೋದ್ರೆ ರಾತ್ರಿ ಸರ್ ಮನೆಗೆ ಹೋಗೋದವರು. ಆ ಹೆಣ್ಮಕ್ಳ ಗತಿ ಏನು? ಮನೆ ಬೇರೆ ನೋಡ್ಕೋಬೇಕು, ಇಲ್ಲಿ ಕೆಲಸ ಮಾಡಿ ಜೊತೆ ಮನೆಗೆ ನೋಡೋದು. ಅಲ್ಲ, ನಾನು ಹೇಳ್ತಿರೋದು ಭಾವನಾತ್ಮಕ ಕೂಡ. ಈಗ ಈ ಹಣವನ್ನ ಇದಕ್ಕೆ ಈಗ ಮೀಸಲಾಗಿ ಇಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ಈಗ ಲ್ಯಾಪ್ಸ್ ಆಗ್ಬಿಡುತ್ತೆ ಬಳಸ್ಕೊಳ್ಳದೆ ಹೋದ್ರೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಬಳಸ್ಕೊಳ್ಬಹುದಾಗಿತ್ತು? ಅಲ್ಲಲ್ಲ, ನಾಗರಾಜ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವರು ಅಷ್ಟೊಂದು ಸರ್ಕಾರ ನಿಮ್ದೇನೆ, ಸರ್ಕಾರ ನಿಮ್ದೇನೆ, ಮೇಲ್ಗಡೆ ಸರ್ಕಾರವೂ ನಿಮ್ದೇನೆ. ಅದೇ ನೀವು ಮನ್ಸು ಮಾಡಿದ್ರೆ ಯಾಕೆ ಆಗೋದಿಲ್ಲ? ಮಾಡಬಾರ್ದೆಲ್ಲ ಮಾಡ್ತೀರಾ, ಮಾಡಬೇಕಾದ್ ಯಾಕೆ ಮಾಡೋದಿಲ್ಲ ನೀವು? ಇವಾಗ ಉದಾಹರಣೆಗೆ ಗ್ರ್ಯಾಚುಯಿಟಿ ತಗೊಳ್ಳಿ, 2 ವರ್ಷ ಆಗಿದೆ ರಿಟೈರ್ ಆಗಿ. ಅವನು ಆಫೀಸ್ ಸುತ್ತಿ ಚಪ್ಪಲಿ ಸೌದೋರು ಪರವಾಗಿಲ್ಲ, ಕಾಲೇ ಸೌದೋಗಿದೆ. ಅವನಿಗೆ ದುಡ್ಡು ಕೊಡಬೇಕು ನಿಮ್ಗನ್ಸಲ್ವಾ? ಅವನ ಎದುರು ಹೋಗ್ಬಿಟ್ಟು ನಾವು ಎಲೆಕ್ಟ್ರಿಕ್ ಬಸ್ ತರ್ತೀವಿ. ಎಲೆಕ್ಟ್ರಿಕ್ ಬಸ್ ವಿರೋಧವಾಗಿಲ್ಲ ನಾನು. ಸರ್, ಈಗ ಶಾಲೆಗಿಂತ ಸಿಲೆಬಸ್ ಇದೆ ಅಂತ ಮಕ್ಕಳಿಗೆ ಪಾಠ ಮಾಡಬಹುದು, ಹೇಳ್ಬೋದು. ಇದನ್ನ ಹೇಳಕ್ಕಾಗಲ್ಲ. ಅಲ್ಲ, ನಾನು ಹೇಳೋದು ಇವರೆಲ್ಲ ಬಹಳ ವಿದ್ಯಾವಂತರು, ಸಿಕ್ಕಾಪಟ್ಟೆ ಓದಿರೋ ಜನ ಇವರು. ನಾವು ವರ್ಕರ್ಸ್, ನಾವೆಲ್ಲ ಹೆಬ್ಬೆಟ್ನವರು, ನಮಗೇನು ಬುದ್ಧಿ ಇಲ್ಲ. ಯಾವ ದೇವರು ಇರೋ ಬುದ್ಧಿ ಎಲ್ಲ ಇವ್ರು ತಲೆಗೆ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇದ್ಯಾಕೆ ಅನ್ಸೋದಿಲ್ಲ ಇದು? ಇವಾಗ ಸಪೋಸ್ ಅವ್ರ ಮಕ್ಳು ಯಾರು ಇದ್ರೆ ಸರ್, ಇದು ಯಾವಾಗ ಇದೇ ರೀತಿ ಸಂಕಷ್ಟದಲ್ಲಿರೋರು ನಮ್ಮವರು ಅನ್ನುವ ಭಾವನೆ ಬರಲ್ವೋ? ಅವ್ರು ಎಂತ ದೊಡ್ಡ ಹುದ್ದೆಯಲ್ಲಿದ್ರು ಏನ್ ಬಂತು ಸರ್? ನಮ್ಮವರು ಇವರ ಪರಿಶ್ರಮದಿಂದ ಈ ಸಂಸ್ಥೆ ಬೆಳೆಸಿದೆ. ಇವತ್ತು
ಆಫ್ಟರ್ ಆಲ್ ಸರ್ಕಾರ ಕೊಟ್ಟಿರೋದು ವೆರಿ ಫ್ಯೂ ಕ್ರೋರ್ಸ್. ಹೆಚ್ಚಿನ ಬಂಡವಾಳ ನಾವು ವ್ಯಾಲ್ಯೂ ಆ್ಯಡೆಡ್ ವರ್ಕರ್ಸ್ ದುಡಿದು ಆಂತರಿಕ ಸಂಪನ್ಮೂಲಗಳಿಂದ ನಾವು ದುಡ್ಡು ಕೊಟ್ಟಿದ್ದೀವಿ. ಸಾಲ 29% ಇದೆ. ಹೀಗಿರಬೇಕಾದ್ರೆ ವರ್ಕರ್ಸ್ ವ್ಯಾಲ್ಯೂ ಆ್ಯಡ್ ಮಾಡಿರೋದಕ್ಕೆ ಈ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಅಪಾರವಾದ ಆಸ್ತಿ ಇದೆ. ಆ ವರ್ಕರ್ಸ್ ಹೆಂಗೆ ನೋಡ್ತಾರೆ? ಶತ್ರುಗಳು ನೋಡ್ದಂಗೆ ನೋಡ್ತಾರೆ. ಅವ್ರ ಎದುರು ನಾನು ಪ್ರತಿ ದಿವಸ ಡಿಪೋ ಹೋಗಿ ನೋಡ್ತೀನಿ. ನೀವು ಹೇಳ್ದಂಗೆ ತುಕ್ಕ ಹಿಡಿದು ಬಸ್ ಕೂತೀವಿ ಅಲ್ಲಿ. ಇಲ್ಲಿ ಇವ್ರು 643 ಬಸ್ ತರ್ತೀವಿ ಅಂದರೆ ಪಿಕ್ ಆಗ್ತಾರೆ, ಇವರು ಡ್ಯಾನ್ಸ್ ಮಾಡ್ತಿದ್ರೆ ಏನು ಅನ್ಸ್ಬೋದು ವರ್ಕರ್ಗೆ? ಅದರಿಂದ ವರ್ಕರ್ ಶತ್ರು ಅನ್ಕೊಂಡಿದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ಮಾತನಾಡ್ತೀನಿ. ಈಗ BMTC ಡ್ರೈವರ್ ಒಬ್ರು ನಮ್ಮ ಜೊತೆ ಫೋನ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಖರೀದಿ ಮಾಡಕ್ ಹೊಂಟಿದ್ದಾರೆ. ಇದು ಬೇಸ್ಟ್ ಸರ್, ಭಾರಿ ಅನ್ಯಾಯ ಇದು. ಈಗ ಇರೋ ಬಸ್ಗಳಲ್ಲಿ ಡಿಪೋ ಅಲ್ಲಿ ಓಡ್ಸಕ್ಕಾಗ್ತಾ ಇಲ್ಲ. ನಾವು ಡ್ಯೂಟಿಗೆ ಹೋದ್ರೆ ಡ್ಯೂಟಿ ಸಿಗ್ತಾ ಇಲ್ಲ. ಶನಿವಾರ ಭಾನುವಾರ ಶೆಡ್ಯೂಲ್ಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಶನಿವಾರ ಭಾನುವಾರ ಅಂತ ಶೆಡ್ಯೂಲ್ಗಳು ಸ್ಟಾಪ್ ಮಾಡ್ತಾ ಇದಾರೆ. ಯಾಕಂದ್ರೆ ಕಲೆಕ್ಷನ್ ಬರ್ತಾ ಇಲ್ಲ. ಅದ್ರ ದಯವಿಟ್ಟು ನಾವು ಶೆಡ್ಯೂಲ್ಗಳೆಲ್ಲ ನಿಲ್ಲಿಸ್ತಾ ಇದ್ರಿ. ನೀವು ನಿಮ್ಮ ಲೀವ್ ಏನಿದ್ರೆ ನೀವು ಲೀವ್ ಆಗ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ರೆ, ಆ ತರ ಇದ್ದಾಗ ಇವರು ಹೊಸ ಬಸ್ ತಗೊಂಡು ಯಾರು ಏನ್ ಇರೋ ಬಸ್ ಓಡ್ಸಕ್ಕೆ ಆಗ್ತಾ ಇಲ್ಲ, ಮನೆಗೆ ಹೋಗ್ರಿ ಅಂತ ಇದಾರೆ. ಹೊಸ ಬಸ್ ತಗೊಂಡ್ರೆ ನೀವು ಇವರು ಅಂದ್ರೆ ಇದೆಯಲ್ಲ BMTC ಅಲ್ಲಿ ಎಲ್ಲ ಮೂಲಿಗೆ ಡಿಪೋಗಳಲ್ಲಿ ಕೂತಿದೆ. ಆ ತರ ಇವ್ರು ಆ ಬಸ್ಗಳು ತಗೊಂಡ್ಬಂದು ಪೂಜೆ ಮಾಡ್ಬೇಕಷ್ಟೇ ಸರ್. ನಿಜ ಸರ್. ಅಂದ್ರೆ ಒಂದು ತಿಂಗಳಿಂದ ಈಗ ನಿಮ್ಮನ್ನ ಸಂತೋಷವಾಗಿ ಇಟ್ಕೊಳಕ್ ಆಗದೆ ಇರುವಂತಹ ಸಂಸ್ಥೆ ಬೇರೆ ಏನೇ ಅಲ್ಲಿ ಘನಂದಾರಿ ಕೆಲಸ ಮಾಡ್ತೀನಿ ಅಂದ್ರು ಅದು ಅಷ್ಟು ಸಮಂಜಸ ಅಂತ ಅನ್ಸೋದಿಲ್ಲ. ಅದರಲ್ಲಿ ಎರಡು ಮಾತಿಲ್ಲ. ಈಗ ನೀವೇನು ನಿರೀಕ್ಷೆ ಮಾಡ್ತೀರಿ, ಏನು ಹೇಳಕ್ ಬಯಸ್ತೀರಿ ಸಾರಿಗೆ ಸಚಿವರಾಗಿರ್ಬೋದು ಅಥವಾ BMTC ಅಧ್ಯಕ್ಷರಿಗಾಗಿರ್ಬೋದು ಉಪಾಧ್ಯಕ್ಷರಿಗಾಗಿರ್ಬೋದು? ವಾಟ್ಸ್ ಯುವರ್ ಕ್ಲಿಯರ್ ಮೆಸೇಜ್? ನಾನು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಅವ್ರು ಏನು ಹೊಸ ಬಸ್ಗಳು ತಗೊಂಡ್ಬರ್ತಾರೆ ಅಂತ ಹೇಳ್ತಾ ಇದಾರೆ, ಅದನ್ನ ನಿಜವಾಗೂ ಫೈಲ್ ಸರ್, ಅದು ಬೇಕಾಗಿಲ್ಲ. ಇರೋ ಸಮಸ್ಯೆನೆ ಕಾರ್ಮಿಕರದ್ದು ಸ್ವಲ್ಪ ಪರಿಹಾರ ಮಾಡಿ ಇರೋ ಬಸ್ಗಳೇ ಸ್ವಲ್ಪ. ಇವಾಗ ಅವ್ರು ಪಾಪ ಹೆಣ್ಮಕ್ಳು ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ ಸರ್. ನಾನ್ ಮೆಜೆಸ್ಟಿಕ್ ನಿಂದ ಹೊಡ್ತೀನಿ, ಪಾಪ 5 ಗಂಟೆಗೆ ಬಂದಿರ್ತಾರೆ ಸರ್ ಲೇಡಿ ಕಂಡಕ್ಟರ್. ಅಣ್ಣ ಡ್ಯೂಟಿ ಸಿಕ್ಕಲ್ಲಣ್ಣ, ಅದ್ರಗೋಸ್ಕರ ಹೋಗ್ಬೇಕಂತ ಎದ್ದು ಬಂದಿರ್ತಾರ. ಅಂತ 5 ಗಂಟೆಗೆ ಬಂದು ಸಂಜೆ 6 ಗಂಟೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಸರ್. ಅಂತ ಪಾಪ ಹೆಣ್ಣು ಮಗಳು 4 ಗಂಟೆ ರಾತ್ರಿ ಬಂದು ಮೆಜೆಸ್ಟಿಕ್ ಅಲ್ಲಿ ನಾನು ಬಸ್ಸಿಗೆ ನಾನು ಎದ್ದೇ ಇರಲ್ಲ ಸರ್. ನಾನು ಇನ್ನ ಎದ್ದೇ ಇರಲ್ಲ. ಪಾಪ ಡೋರ್ ಹತ್ರ ಬಂದು ನಿಂತ್ಕೊಂಡಿರ್ತಾಳೆ. ಏನಕ್ಕ ಅಂದ್ರೆ, ಓನಪ್ಪ ಡ್ಯೂಟಿಗೆ ಹೋಗ್ಬೇಕು, ಬೆಳಿಗ್ಗೆ 4 ಗಂಟೆಗೆ ಬಂದಿದೀನಿ, ಬಸ್ ಸಿಕ್ಕಲ್ಲ, ಅಲ್ಲಿಗೆ ಹೋದ್ರೆ ಡ್ಯೂಟಿಗೆ ಬೇರೆ ಸಿಕ್ಕಲ್ಲ, ಅದು ಲಾಕ್ ಸೀಟ್ಗಳೆಲ್ಲ ಮೊದ್ಲೇ ಕೊಟ್ಟು ಕಳ್ಸಿಬಿಟ್ಟಿರ್ತಾರೆ, ನಮ್ಗೆ ಅಂದ್ರೆ ಸಿಕ್ಕೋದಿಲ್ಲ ಅಂತ. ಅಂತ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಇವ ಶನಿವಾರ ನಂದು ಶನಿವಾರ ಭಾನುವಾರ ಡ್ಯೂಟಿ ಇಲ್ಲಪ್ಪ, ನೀನ್ ಮನೇಲಿರೋ ಅಂತಾರೆ ನನಗೆ. ಶೆಡ್ಯೂಲ್ ಕಲೆಕ್ಷನ್ ಬರ್ತಾ ಇಲ್ಲ, ಅದ್ರಿಗೆ ಸ್ಟಾಪ್ ಮಾಡು ಅಂತ ಹೇಳಿದಾರೆ. ಆದ್ರೆ ನೀವು ಶನಿವಾರ ಭಾನುವಾರ ರಜಾ ತಗೊಂಡಿರೋ. ರಜಾ ಇದ್ರೆ ಸರ್ ನಮ್ಗ ರಜಾನೇ ಇಲ್ಲಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲಪ್ಪ. ರಜಾ ಇದ್ರೆ LW ಮಾಡ್ತೀರಿ. ನೋ ಡ್ಯೂಟಿ ನೋ ಪೇಮೆಂಟ್. ಗಾಟ್ ಇಟ್ ಸರ್. ಒಟ್ನಲ್ಲಿ ಸಂಕಷ್ಟ ಜಾಸ್ತಿ ಇರುವಾಗ ಇದ್ಯಾವ ಸೀಮೆ ಹಬ್ಬ ಅಂತ ಕೇಳ್ತಾ ಇದ್ರು. ಈಗಾಗಲೇ ಅನಂತ್ ಸುಬ್ಬಾರ್ ಅವರು ಹೇಳ್ತಾ ಇದ್ರು, ಸೂತಕದ ಮನೆಯಲ್ಲಿ ಕೇಸರಿ ಬಾತ್ ಬೇಕಾ ಅಂತ. ಕರೆಕ್ಟ್ ಸರ್, ಥ್ಯಾಂಕ್ ಯು. ನೋಡೋಣ, ಇನ್ನಷ್ಟು ಈ ಹೋರಾಟಗಳು ನಡೀತಾ ಇರಬೇಕಾಗತ್ತೆ. ತಪ್ಪಿದ್ದಲ್ಲಿ, ಲೋಪದೋಷಗಳು ಇದ್ದಲ್ಲಿ ಅದನ್ನ ಖಂಡಿಸೋದ್ರಲ್ಲಿ ಯಾವ ತಪ್ಪಿಲ್ಲ. ಥ್ಯಾಂಕ್ ಯು. ನೀವು ಅಷ್ಟು ಹೇಳೋ ಧೈರ್ಯ ಮಾಡ್ತಾ ಇದ್ರಿ, ನಿಮ್ಮ ಸಮಸ್ಯೆಗಳಿದ್ದಾವೆ ಅಂತ ಹೇಳೋದಕ್ಕೆ ನಾವು ನಮಸ್ಕಾರಗಳನ್ನು ತಿಳಿಸ್ತೀವಿ. ಎಸ್, ನಿಜಕ್ಕೂ ಚರ್ಚೆ ಮಾಡ್ತಾ ಹೋದ್ರೆ ಸಮಸ್ಯೆಗಳ ಸಂಖ್ಯೆನೇ ಜಾಸ್ತಿ ಇದ್ದಾವೆ. ಇದು ಯಾವ್ದು ಇದು ಅನ್ನೋ ಅರ್ಥ ಬರ್ತಾ ಇದೆ. ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್ ಅನ್ನೋದನ್ನ ನಾವು ಬಲ್ಲೆವು. ಆದ್ರೆ ಅದಕ್ಕೆ ಇಚ್ಛಾಶಕ್ತಿ ಬೇಕಾಗತ್ತೆ, ಒಂದಿಷ್ಟು ಪ್ಲಾನ್ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾಗರಾಜ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಅಟರ್ ಫ್ಲಾಪ್ ಸಚಿವರೇ ಅಂತ ಕೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ಆಯ್ತು, ವಾಪಸ್ ತೆಗೆದುಕೊಳ್ತೀವಿ. ಆಯ್ತು, ಯು ಆರ್ ವೆರಿ ಮಚ್ ಪಾಪ್ಯುಲರ್ ಅಂಡ್ ಸಕ್ಸಸ್ಫುಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತಾನೆ ಕರೆಯೋಣ. ಆದರೆ ನೀವು ಸ್ಪಂದಿಸಿರೋ ರೀತಿಯನ್ನು ನೀವೇ ಕೇಳ್ಕೊಳ್ಳಿ ಸರ್. ಬೇರೆಯವ್ರು ಹೇಳೋದು ಬೇಡ. ನಿಮಗೆ ಸಮಾಧಾನ ಇದೆಯಾ ಅನ್ನೋದನ್ನ ಎದೆ ಮುಟ್ಕೊಂಡು ಹೇಳಿ. ಅಟ್ಲೀಸ್ಟ್ ಔದಾರ್ಯವನ್ನು ತೋರಿಸಲ್ಲ. ಹೌದ್ರಿ, ಹಿಂಗೆ ಕಷ್ಟ ಇದೆ, ನಮಗೇನು ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿನ ಅಧ್ಯಕ್ಷರಿಗೂ ಕೊಡಲ್ಲ, ಉಪಾಧ್ಯಕ್ಷರಿಗೂ ಕೊಡಲ್ಲ, ಸಾರಿಗೆ ಸಚಿವರಿಗೆ ಈ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಗೊತ್ತಿರಬಹುದು, ಬಟ್ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವಾ ಅಂತೇಳಿ. ಯಾಕಂದ್ರೆ ನೀವು ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ಹಿಂಗಾಗಿ ನಾವು ಯಾಕೆ ಮಾತಾಡಬೇಕು ಅಂದರೆ, ಆ ಮನಸ್ಥಿತಿ ಬಂದರೂ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಆದರೆ ನೀವು ಆಡುವಂಥ ಮಾತನ್ನು ನೀವು ಉಳಿಸ್ಕೊಂಡ್ರೆ ಜನ ಯಾರು ನಿಮ್ಮನ್ನು ಬ್ಲೇಮ್ ಮಾಡಲ್ಲ ರೀ, ಯಾವ ಮಾಧ್ಯಮನೂ ಬ್ಲೇಮ್ ಮಾಡಲ್ಲ. ಅಷ್ಟು ಮಾತ್ರ ಸ್ಪಷ್ಟ. ಎಸ್ ನಾಗರಾಜ್ ಅವರೇ, ಈಗ ನೀವು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಶೇರ್ ಮಾಡಿದ್ರಿ. ಕೇಳಿದಂಥ ಸರಿಯಾದಂಥ ಪ್ರಶ್ನೆಗೆ ಉತ್ತರಗಳು ಕೂಡ ಅಷ್ಟು ಲಭ್ಯವಾಗಿಲ್ಲ.
BMTC ಅಲ್ಲಿ ನಾನು ನೋಡಿ ರಾಜಕೀಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ. Okay, got it. ಹೊಸದಾಗ ಆದ್ರೆ ಜನರಿಗೆ ಗೊತ್ತಾಗಬೇಕು ಅಂತ ಹೊಸದಾಗ ಬೇರೆಯವರಾದ್ರೂ ನಮ್ಗೆ ಉತ್ತರ ಕೊಡಬೇಕು. ನಾನು 18 ತಿಂಗಳಾದ್ಮೇಲೆ ಉತ್ತರ ಕೊಡ್ತಾ ಇದ್ದೀನಿ. ಅವರು ಮೊದಲು ಒಂದೇ ಫಸ್ಟ್ ಮಂತ್ ಅಲ್ಲಿ ಇದ್ದಾರೆ. ಓಕೆ, ಲೆಟ್ ಅಸ್ ನಾಟ್ ಟೇಕ್ ಸಂಬಡಿ ಇಂಟು ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನಾನು ಹೇಳ್ತಾ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ 6,500 ಬಸ್ಸುಗಳು ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದ್ರ ಜೊತೆಗೆ 36,000 34,000 ಅಷ್ಟು ಎಂಪ್ಲಾಯೀಸ್ ಇರ್ತಕ್ಕಂಥ ಜಾಗದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವರು ಮನುಷ್ಯತ್ವ ಇಲ್ದಿರ್ತಕ್ಕ ಅಧಿಕಾರಿಗಳು ಅಂತಾರೆ. ಮನುಷ್ಯತ್ವ ಇರೋ ಅಧಿಕಾರಿಗಳು ಇದ್ದಾರೆ. ಆದರೆ ಒಂದು ಮಾತ್ರ ಮೆಚ್ಕೋಬೇಕಾಗ್ತದೆ, ಅಲ್ಲಿ ಬಂದಂಥ MDಗಳು ಇದುವರೆಗೂ ಕೂಡ ಇನ್ಕ್ಲೂಡಿಂಗ್ ಶಿಖಾ, ದೇ ಆರ್ ಕ್ಲೀನ್ ಹ್ಯಾಂಡೆಡ್ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡ್ತಕ್ಕಂಥ ಅಧಿಕಾರಿಗಳನ್ನು ನಾನು ನೋಡಿದ್ದೇನೆ. ಏಕರೂಪ್ ಅವರು ಇದ್ದರು, ಪುನರಾಜ್ ಅವರು ಇದ್ದರು, ಈಗ ಬಂದಿರೋ ಶಿಖಾ ಅವರು ಇರ್ಬೋದು. 100% ದೇ ಆರ್ ನಾಟ್ ಕರಪ್ಟ್. ಇದನ್ನು ನಾನು ಹೇಳಬಲ್ಲೆ. ಆದರೆ ಬಂದಿರ್ತ ವಿಚಾರ ಪರಿಸ್ಥಿತಿ ಸರಿ ಇಲ್ಲ. ಪರಿಸ್ಥಿತಿ ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಹಾಕಿರ್ತ ಸಂದರ್ಭ ಡಿಮಾಂಡ್ ಇಲ್ದಿರೋ ಸಂದರ್ಭದಲ್ಲಿ ಇದು ಸಕಾಲವಲ್ಲ ತಗೊಳ್ಳಿಕ್ಕೆ. ಇದಕ್ಕೆ ಡಿಮಾಂಡ್ ಬಂದಾಗ ಬಸ್ಸುಗಳು ಫುಲ್ ಆಗಿ ಓಡಿದಾಗ ಅದಕ್ಕೆ ಡಿಮಾಂಡ್ ಕ್ರಿಯೇಟ್ ಆದಾಗ ನೀವು ಖರೀದಿ ಮಾಡಿ. ಆದರೆ ಮಾಡಲೇಬೇಕು ಅನ್ನೋದಾದರೆ ದಯವಿಟ್ಟು ಎಲೆಕ್ಟ್ರಿಕಲ್ ಬಸ್ಸಸ್ನಾದ್ರೂ ತಗೊಳ್ಳಿ. ಯಾಕೆ ಅಂದರೆ ಕಾರಣ ಇಷ್ಟೇ, ಒಂದು ಪೊಲ್ಯೂಷನ್ ರೇಟ್ಸ್ಗೆ, ಎರಡನೇ ನಾನು ಹೇಳಲ್ಲ, ಈ ಬೆಂಗಳೂರು ನಗರ ಅತಿ ವೇಗವಾಗಿ ಬೆಳೀತಕ್ಕಂಥ, ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಕ್ಕಂಥ ನಗರ. ಇಟ್ ಹ್ಯಾಸ್ ಟು ಬಿಕಮ್ ಒನ್ ಆಫ್ ದ ಟೆಕ್ನಾಲಜಿಕಲ್ ಸಿಲಿಕಾನ್ ವ್ಯಾಲಿ ಆಗಿರೋ ಸಂದರ್ಭದಲ್ಲಿ ನಮ್ಮಲ್ಲಿ ಒಳ್ಳೆ ಟೆಕ್ನಾಲಜಿ ಬಸ್ಸುಗಳಿದ್ದರೆ ನಮ್ಮ ನಗರಕ್ಕೆ ಹೆಮ್ಮೆ ಅಂತಕ್ಕಂಥ ನನ್ನ ಭಾವನೆ. ನೀವು ಆ ದುಡ್ಡನ್ನ ಹೆಡರ್ನ ಚೇಂಜ್ ಮಾಡ್ಕೊಂಡು ಫೈನಾನ್ಸ್ ಸೆಕ್ರೆಟರಿ ಹತ್ರ ಹಾಗೂ ಈ ರಾಜ್ಯದ ಆರ್ಥಿಕ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತಂದು ಸಿಚುವೇಶನ್ ಇಸ್ ನಾಟ್ ಇನ್ ಗುಡ್ ಕಂಡೀಷನ್, ಈಗ ಸದ್ಯಕ್ಕೆ ಬೇಡ, ನಮ್ಗೆ ಹೆಡರ್ ಚೇಂಜ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಬಸ್ಸುಗಳು ಕೊಡಿ ಅಂತ ಮಾತಾಡಿಕೊಂಡು ಮುಖ್ಯಮಂತ್ರಿಗಳ ಒಂದು ಕೇಂದ್ರ ಸರ್ಕಾರ ಲೆಟರ್ ಬರೆದು 1 ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಒಂದು ಬಸ್ಸಿಗೆ 500 ಬಸ್ಸುಗಳನ್ನ ಬೇಕಾದರೆ ನೀವು ಹಾಕಿ, ಬೇಡ ಅಂತ ಹೇಳಲ್ಲ ನಾವು. ಯಾವುದಕ್ಕೆ? ಎಲೆಕ್ಟ್ರಿಕಲ್ ಬಸ್ಸುಗಳನ್ನು ಹಾಕಿ, ಆದರೆ ಟಿಕೆಟ್ ಮಾತ್ರ ಅತಿ ಕಡಿಮೆ ಬೆಲೆಯಲ್ಲಿ ಜನ ಓಡಾಡುವಾಗ ಮಾಡಿ, ಟೂ ವೀಲರ್ಗಿಂತ ಕಡಿಮೆ ವೆಚ್ಚದಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆ ಮಾಡಿ, ಸುರಕ್ಷಿತ ಸಾರಿಗೆಯನ್ನು ಕೈಗೆಟುಕೋ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕ ಆರ್ಥಿಕ ಸಚಿವರು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಅದನ್ನ ಡೆಪ್ಟಿ CM ಅವರು ಹತ್ತಿರದಲ್ಲೇ ಇರ್ತಾರೆ, ಮುಖ್ಯಮಂತ್ರಿ ಪಕ್ಕದಲ್ಲೇ ಇರ್ತಾರೆ. ನೀವು ಇಷ್ಟು ದಿನ ಸ್ಯಾಲರಿ ಕೊಡಿಸಿದ್ರಿ, ಎಲ್ಲ ಕೊಡಿಸಿದ್ರಿ, ಈ ಕೆಲಸ ಮಾಡಿದ್ದೇ ಆದರೆ ಜನ ನಿಮ್ಮನ್ನ ಮೆಚ್ಕೊಳ್ತಾರೆ. ಆದರೆ ಬೆಂಗಳೂರು ನಗರದ ಬಗ್ಗೆ, ಬೆಂಗಳೂರು ನಗರ ಟ್ರಾನ್ಸ್ಪೋರ್ಟಿನ ಬಗ್ಗೆ ಓಲಾ, ಊಬರ್, ಟ್ಯಾಕ್ಸಿ ಫಾರ್ ಶ್ಯೂರ್ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಿ. ಜೊತೆಗೆ ನೀವು BMTC ಎನ್ಕರೇಜ್ ಮಾಡದೇ ಇದ್ರೆ, ಅದರ ಬೆಲೆಯನ್ನು ಕಡಿಮೆ ಮಾಡದೇ ಇದ್ರೆ ಈಗ ನೋಡಿ ಆಮೇಲೆ ನೋಡಿ, ಇವತ್ತು ಟ್ರೈನ್ ಬಿಟ್ಟಿದ್ರಿ ಏರ್ಪೋರ್ಟ್ಗೆ 10 ರೂಪಾಯಿ ಟಿಕೆಟ್. ಐ ವೆಲ್ಕಮ್ ಇಟ್. ವೈ ಡೋಂಟ್ ಯು ಮೇಕ್ 5 ರೂಪೀಸ್ ಟಿಕೆಟ್? ನೀವು ಎಲ್ಲಾದ್ರೂ ಓಡಾಡಪ್ಪ BMTC ಬಸ್ಸಲ್ಲಿ, 10 ರೂಪಾಯಿ ಟಿಕೆಟ್ ಎಲ್ಲಾದ್ರೂ ಓಡಪ್ಪ BMTC ಅಲ್ಲಿ, ಜನ ಬರ್ತಾರೆ ಬಸ್ಸಿಗೆ. ಯು ಪೇ ದ ಕಾಂಪನ್ಸೇಷನ್ ಫ್ರಮ್ ದ ಗವರ್ಮೆಂಟ್. ಆ ತೀರ್ಮಾನ ಆಗಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ಆರ್ಥಿಕ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನೀವು ಬಜೆಟ್ ಅಲೋಕೇಶನ್ ರೆಡಿ ಮಾಡ್ಕೊಳ್ತೀರಿ ನೆಕ್ಸ್ಟ್ ಬರೋ ಫೆಬ್ರವರಿಯಲ್ಲಿ. ನೀವು ಬಜೆಟಲ್ಲಿ ಮಾಡುವಾಗ 2% ದುಡ್ಡನ್ನ ನೀವು 4 ಕಾರ್ಪೊರೇಷನ್ಗಳಿಗೆ ನೀವು ಅಲಾಟ್ ಮಾಡಬೇಕಾಗ್ತದೆ. 2% ಅಲೋಕೇಶನ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ಬಿ ಎನ್ಮಾರ್ಕ್ಡ್ ಅಂಡ್ ದಟ್ ಶುಡ್ ಬಿಕಮ್ ಎ ಹಿಸ್ಟಾರಿಕ್ ಡಿಸಿಷನ್. ಅದು ಮಾಡಿದ್ರೆ ಮಾತ್ರ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೀವಿ. ಮಾಜಿ ಅಧ್ಯಕ್ಷರು ನಾಗರಾಜ್ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಾಗ ವಿರೋಧ ಪಕ್ಷದಲ್ಲಿರುವಾಗ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಆಡಳಿತ ಪಕ್ಷದಲ್ಲಿರೋರು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಇಲ್ಲ, ಕ್ರಿಟಿಸೈಸ್ ಮಾಡ್ತಾರೆ. ಇಲ್ಲ, ಅವ್ರು ಕ್ರಿಟಿಸೈಸ್ ಮಾಡ್ತಾರೆ, ನಾವು ಕ್ರಿಟಿಸೈಸ್ ಮಾಡಲ್ಲ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ರಾಜಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡಬೇಕು ಅಂದ್ರೆ ಎವ್ರಿ ವರ್ಡ್ ಐ ಕ್ಯಾನ್ ಅಬ್ಜೆಕ್ಟ್. ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಾರಣ ಕಾರ್ಯಕ್ರಮ ನೋಡಿ ಕಾಲ್ ಮಾಡಿ. ಕಾರಣ ಏನ್ ಹೇಳ್ತಾ ಇದ್ದೀನಿ ಸರ್, ಒಂದು ನಿಮಿಷ. ಕಾರಣ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 45 ಡಿಪೋಗಳನ್ನ 257 ಸಲ ಹೋಗಿದ್ದೀನಿ ನಾನು. ಐ ಕ್ಯಾನ್ ಅಬ್ಜೆಕ್ಟ್ ಎವ್ರಿಥಿಂಗ್, ಬಟ್ ದಟ್ ಇಸ್ ನಾಟ್ ಮೈ ಇಂಟೆನ್ಷನ್. ಆಯ್ತು ಸರ್, I do agree. Okay, fine sir then. Okay, ಸಾರಿಗೆ ಸಿಬ್ಬಂದಿ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಓಕೆ, ಎಸ್ ಸರ್ ಹೇಳ್ತಾ ಇದ್ರು. ನಾಗರಾಜ ಯಾದವರು ಅಧ್ಯಕ್ಷರಾಗಿದ್ದಾಗಲೂ ಬಹಳ ಸಮೀಪದಲ್ಲೇ ನೋಡಿದ್ದೇನೆ. ಒಂದೇನಂದ್ರೆ ಅವ್ರಿಗೆ ಡಬಲ್ ಟಾಕ್ ಎಂದೂ ಇಲ್ಲ. ಅವ್ರು ಏನು ಹೇಳಿದ್ರು ಅದನ್ನ ಬೇಕಾದಷ್ಟು ಅವರು ರಿಫಾರ್ಮ್ಸ್ ತರಲಿಕ್ಕೆ ಹೋದರು. ಆದರೆ ಕೆಲವು ಇತಿಮಿತಿಗಳೆಲ್ಲ ಆಗಿಲ್ಲ. ಅದರಿಂದ ನಾನು ಕೂಡ ಸರ್ಕಾರಕ್ಕೆ ಕೇಳೋದೇನೆಂದರೆ, ಇವಾಗ ಎಸ್ ಎಲ್ಲರೂ ಕೂಡ ಚೀಪ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಕನಾಮಿಕಲ್ ಅಂತಲೇ. RTC ಆ್ಯಕ್ಟಲ್ಲೂ ಎಕನಾಮಿಕಲ್ ಟ್ರಾನ್ಸ್ಪೋರ್ಟ್ ಕೊಡಿ ಅಂತ, ದುಬಾರಿ ಟ್ರಾನ್ಸ್ಪೋರ್ಟ್ ಕೊಡಿ ಅಂತಲ್ಲ. ಅದರಿಂದ ಈ ಲಾಭದ ಗೀಳು ಹೋಗಬೇಕು. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ತಾವು ತಮ್ಮದೇ ಆದಂಥ ಒಂದು ಅಸೆಸ್ಮೆಂಟು ನಮ್ಮ ಸಾರಿಗೆ ಮಿನಿಸ್ಟರ್ ಬಗ್ಗೆ ಇದೆ. ಬಟ್ ನಾನು ಇತ್ತೀಚೆಗೆ ಭಾಳ ಸಮೀಪದಿಂದ ನೋಡ್ತಿದ್ದೇನೆ ಅವ್ರನ್ನ. ಆದರೆ ಐ ಬೆಗ್ ಟು ಡಿಫರ್ ಫ್ರಮ್ ಯು ಆನ್ ದಟ್. ಯಾಕೆಂದರೆ ಅವ್ರಿಗೆ ಸಮಸ್ಯೆಗಳು ಗೊತ್ತಿದೆ. ಇವನ್ ಅವರು ಒಪ್ಕೊಳ್ತಾರೆ, ಈ ಲಾಭ ಮಾಡೋಕ್ಕಿರೋ ಸಂಸ್ಥೆ ಎಲ್ಲ ಅಂತ ಒಪ್ಕೋತಾರೆ. ಸರ್ಕಾರದಿಂದ ನಾವು ಬೆಲೆ ಏರಿಕೆ ನಾವು ಡೋಂಟ್ ಡಿಸ್ಟರ್ಬ್. ಅವ್ರು ಹೇಳ್ತಾರೆ ಮಾತನಾಡಿದಾಗ, ಹೌದು ನಾವು ಸರ್ಕಾರದಿಂದ ಕೊಡಬೇಕಾದ ಕೊಡ್ತಿಲ್ಲ, ಸುಮಾರು 3,000 ಕೋಟಿ ಅಷ್ಟು ಈ ಸಾರ್ವಜನಿಕಗಳಿಗೆ ಪಾಸ್ ಕಡೆಗೆ ದುಡ್ಡು ಕೊಡಬೇಕು, ಇದೆಲ್ಲ ಒಪ್ಕೊಳ್ತಾರೆ.
ಸಮಸ್ಯೆ ಅವ್ರಿಗೆ ಗೊತ್ತಿದೆ. ಓಕೆ, ನಾನು ಬೇಕಾದಷ್ಟು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ 45 ವರ್ಷ ನೋಡಿದ್ದೀನಿ. ಹಿ ಈಸ್ ವೆಲ್ ಇನ್ಫಾರ್ಮ್ಡ್ ಆ ವಿಷಯದಲ್ಲಿ. ಅಲ್ಲಲ್ಲ, ರಾಂಗ್ ಇನ್ಫಾರ್ಮೇಷನ್, ರಾಂಗ್ ಅಸೆಸ್ಮೆಂಟ್ ಬೇಡ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲೆಲ್ಲ ಒಂದು ಶನಿ ಸಂತಾನಗಳಿರ್ತವೆ, ಸ್ಯಾಟರ್ನ್ ರಿಂಗ್ ಅಂತ ಹೇಳ್ತೀವಿ ನೋಡಿ. ಅಲ್ಲ, ಅದನ್ನು ಅದರಿಂದ ಹೊರಗಡೆ ಬರಬೇಕು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಅದು ಸ್ಯಾಟರ್ನ್ ರಿಂಗ್ಗಳು ಅಲ್ಲ, ಜವಾಬ್ದಾರಿ ನಿಜ. ನಾನೇನು ಹೇಳ್ತೀನಿ ಅದಕ್ಕೆ, ಅಲ್ಲಲ್ಲ, ಅವರು ಏನು ಅವ್ರು ತಿಳ್ಕೊಂಡಿದ್ದಾರೋ ಅದನ್ನು ಜಾರಿ ಮಾಡಲಿಕ್ಕೆ ಹೋಗ್ಬೇಕು ಅವರು. ಒಂದು ಅದನ್ನು ನನ್ನ ಸ್ಪೆಸಿಫಿಕ್ ಸಜೆಷನ್ ಗೌರ್ಮೆಂಟ್ಗೆ ಏನಿದೆ ಅಂದರೆ, ನಮ್ಮ ಫೆಡರೇಷನ್ ಮೊದಲಿಂದ ಹೇಳ್ತಿದ್ದೀವಿ, ಇವಾಗ ಬೆಲೆ ನೀವು ಆಗಾಗ್ಗೆ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ರಾಜಕೀಯವಾದ ವಿಚಾರ ಅದು. ಮತ್ತು ಡೀಸೆಲ್ಲು ಬೇರೆ ಎಲ್ಲದಕ್ಕೂ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೇಬೇಕು, ವಿ ಕಾಂಟ್ ಸೇ ನೋ. ಅದನ್ನ ಏನು ಮಾಡ್ಬೇಕು ಸರ್ಕಾರ? ಒಂದು, ಈ ಇಡೀ ನೌಕರ ವರ್ಗದ ಸಂಬಳವನ್ನು ಸರ್ಕಾರ ಕೊಡಬೇಕು. ಇದು ಹಿಂದೆ ಸರ್ಕಾರಕ್ಕೂ ನಾವು ಡಿಮಾಂಡ್ ಮಾಡಿದ್ವಿ. ಕಂಪ್ಲೀಟ್ ಏನಿದೆ ಅದು ಕೊಟ್ಬಿಡಿ, ಅಪ್ ಟು ದಿ ಲಾಸ್ಟ್ ಪೈಸೆ ನೀವು ಪ್ರತಿ ತಿಂಗಳು ಕೊಡಬೇಕು. ಎರಡನೇದು ಟ್ಯಾಕ್ಸ್ ಹಾಕ್ತೀರ, MV ಟ್ಯಾಕ್ಸ್ ಅಂತ ಹಾಕ್ತೀರ ನಮಗೆ. ಆ ಟ್ಯಾಕ್ಸ್ ಹಾಕಿದ್ರೆ ನಾವು ನಿಮಗೋಸ್ಕರ ಬಸ್ ನಡೆಸ್ತೀವಿ, ಆ ಟ್ಯಾಕ್ಸ್ ತೆಗೀರಿ, 300-400 ಕೋಟಿ ಅಲ್ಲ. ಒಂದು ನಿಮಿಷ ಹೇಳ್ತೀನಿ, ಟೋಲ್ ಸರ್ಕಾರಿ ರಸ್ತೆಯಲ್ಲಿ ಸರ್ಕಾರಿ ಬಸ್ ಹೋಗ್ಬೇಕಾದ್ರೆ ಟೋಲ್ ಕಟ್ಟಬೇಕು ಅಲ್ವಾ? ಇದು ಏನ್ರಿ ಇದೆಲ್ಲ ಉಚಿತನೇ, ಅವಿವೇಕದ ಪರಮಾವಧಿಯಿಲ್ಲ. ಆ ಟೋಲ್ಗಳು ಹೋಗಬೇಕು. ಆಮೇಲೆ ನೋಡಿ, ಒಂದೊಂದು ಸಲ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಇವ್ರ ಗೌರ್ಮೆಂಟ್ ಇದ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಬೊಯ್ಯೋರು. ಅಲ್ಲ, ಇವಾಗ ಎರಡೂ ಒಂದೇ ಗೌರ್ಮೆಂಟ್ ಇದೆ. ಅವರು ಜಾಸ್ತಿ ಮಾಡಿದಷ್ಟು ಇಲ್ಲಿ ಸೆಸ್ ಜಾಸ್ತಿ ಹೋಗುತ್ತೆ ಸರ್ಕಾರಕ್ಕೆ. ನಾವು ಹೇಳ್ತೀವಿ 50% ಅದನ್ನು ಕಡಿಮೆ ಮಾಡಿ. ಓಕೆ, ಆಮೇಲೆ ಬಜೆಟಲ್ಲಿ ನಾನಾಗಲೇ ಹೇಳಿದೆ 2 ಲಕ್ಷ ಕೋಟಿ ಅಂತ ಹೇಳ್ತೀರಾ, ಅದರಲ್ಲಿ ಒಂದು 2,000 ಕೋಟಿ ನಮ್ಗೆ ಕೊಡ್ರಿ 4 ಕಾರ್ಪೊರೇಷನ್ಗಳಿಗೆ. ನೀವು ಹೇಳಿದ ಮಾಡಿ, ಇದು ಕೆಲವು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದಂಥ ಸಾಧ್ಯವಿದೆ. ಅಲ್ಲಲ್ಲಿ ಯಾಕೆಂದರೆ ಆ ಕನ್ಸರ್ನ್ ಇಲ್ಲ, ಒಂದು ಕಮಿಟ್ಮೆಂಟ್ ಇರಬೇಕು. ನಾವು ಜನಗಳಿಗೆ ಹೇಗೆ ವೇಗವಾಗಿ ಬೆಳೀತದೆ ಬೆಂಗಳೂರು ಅಂತ ಇವ್ರು ಹೇಳಿದ್ರು, ಬೆಳೀತಾ ಇದೆ. ಅದಕ್ಕೆ ಅನುಗುಣವಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೊಡಬೇಕು, ಇದನ್ನು ಲಾಭ ದೃಷ್ಟಿಯಲ್ಲಿ ನೋಡಬಾರ್ದು. ಆಮೇಲೆ ಇನ್ನೊಂದು, ಅಧಿಕಾರ ವರ್ಗಕ್ಕೆ ಏನಾದ್ರು ಮನಸ್ಸಲ್ಲಿ ಇರಬೇಕು. ಈ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು ಕೆಲಸ ಮಾಡಿ ನಮ್ಮ ಸಂಬಳ ಬರ್ತಿದೆ, ಅವರನ್ನು ಗೌರವದಿಂದ ಕಾಣಬೇಕು ಅನ್ನುವಂಥ ಒಂದು ವಿಚಾರ ಅವ್ರ ತಲೆ. ಇದು ಇವತ್ತೇನಾಗಿದೆ, ನೀವೆಲ್ಲ ಮಾತನಾಡ್ತಾರೋ ಹೇಳೋದನ್ನ ಗಮನಿಸಿದ್ರೆ ಬಹಳ ಸುಲಭವಾದಂತ ವಿಚಾರ, ಯಾವ್ದೋ ಟೆಕ್ನಿಕಲ್ ಆಗಿ ಡೌನ್ ಟು ಅರ್ತ್ ಕನ್ಸರ್ನ್, ಡೌನ್ ಟು ಅರ್ತ್. ಇವರೆಲ್ಲ ಮನುಷ್ಯರು ಅನ್ನೋ ಭಾವನೆ ಅಧಿಕಾರಿಗಳಿಗೆ ಬಂದರೆ, ಇವರೇನು ಹೇಳಿದ್ರು, ಯಾರೋ ಅಧಿಕಾರಿಗಳು ಕರಪ್ಟ್ ಅಲ್ಲ ಅಂದ್ರು. ಇಲ್ಲಿ ಅಧಿಕಾರ ಮಾಡೋ ಬರೀ ಕರಪ್ಷನ್ ಒಂದೇ ಅಲ್ಲ, ಮನುಷ್ಯತ್ವ. ಇಲ್ಲಿ ಏನು ನಾವು ಕಾಣ್ತೀವಿ, ಕ್ರುಯಲ್ಟಿ ಇದೆ ಇವ್ರ ಅಡ್ಮಿನಿಸ್ಟ್ರೇಷನಲ್ಲಿ, ಕ್ರಿಮಿನಲೈಸೇಷನ್ ಇದೆ, ಕರಪ್ಷನ್ ಇದೆ. C³ ದಟ್ ಈಸ್ ದಿ ಪ್ರಾಬ್ಲಮ್ ಫಾರ್ ಆಲ್ ದೀಸ್ ಥಿಂಗ್ಸ್. ಆಲ್ಜಿಬ್ರಿಕ್ ಲ್ಯಾಂಗ್ವೇಜ್ ಹೇಳ್ಬೇಕಾದ್ರೆ C⁻³ ಅದು 3 ಎಲಿಮಿನೇಟ್ ಆಗಿ ಆಗಲ್ಲ. ಅದನ್ನು ಲಕ್ಷ್ಮಣ ಸವದಿಯವರು ಇದಕ್ಕೆ ವಿಶೇಷವಾದ ಗಮನ ಕೊಡಿ. ಪರಿಸ್ಥಿತಿ ಎಲ್ಲ ಸರ್, ಈಗ C³ ಅಂತ ನೀವು ಹೇಳಿದ್ರಿ, ಕರಪ್ಷನ್ನು, ಕ್ರಿಮಿನಲೈಸೇಷನ್, ಕ್ರುಯಲ್ಟಿ ಅಂತ. ಅಂಥವ್ರಿಗೆ ನೀವು ಇಷ್ಟು ಸಾಫ್ಟ್ ಆಗಿ ಹೇಳಿದ್ರೆ ಕೇಳುತ್ತಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲಲ್ಲ, ಹೇಳುವಾಗ ನಾವು ಬೇಕಾದಷ್ಟು ಹೇಳಿದ್ದೀವಿ, ಹೇಳೋ ಭಾಷೆ ನಮಗೂ ಗೊತ್ತಿದೆ. ಆದರೆ ಇವತ್ತು ಕೆಲವು ಭಾಷೆಗಳನ್ನ ಯಾಕೆ ಉಪಯೋಗಿಸ್ತಿಲ್ಲ ಅಂದರೆ, ಒಂದು ಥರ ಖಾಸಗೀಕರಣದ ಗಾಳಿ ಬಂದ್ಬಿಟ್ಟಿದೆ, ಗೊತ್ತಾಯ್ತಾ? ಇವತ್ತು ನೋಡಿ, ಬೆಮೇಲ್ ಶೇರು 50% ಮಾರ್ತಿದ್ದಾರೆ, 26 ಆಗಲೇ ಮಾರಿದ್ರು, ಎಲ್ಲವನ್ನೂ ಮಾರ್ಕೊಳ್ತಿದ್ದಾರೆ. ಅದರಿಂದ ಕೆಲವು ಭಾಷೆಗಳು ಇವಾಗ ನಮ್ದು ಬದಲಾವಣೆ ಆಗ್ತಾ ಇದೆ. ಪರಿಸ್ಥಿತಿ ಕರೆಕ್ಟ್. ಅಂದ್ರೆ ಭಾಷೆ ಬದಲಾವಣೆ ಹಿಂದೆ ಒಂದು ಒಳ್ಳೆ ದೃಷ್ಟಿಕೋನ ಇದೆ. ಈ ಸಂಸ್ಥೆ ಉಳಿಬೇಕು ಅನ್ನೋದು, ಈ ಸಂಸ್ಥೆ ಉಳಿದು ಇವಾಗ 1.25 ಲಕ್ಷ ನಾವು ಕೆಲಸ ಕೊಟ್ಟಿದ್ದೀವಿ ಸಂಸ್ಥೆಯಲ್ಲಿ. ಇನ್ನೂ ಬೆಳೆದ್ರೆ ಅದು 2 ಲಕ್ಷ ಆಗುತ್ತೆ. ಮತ್ತೆ ಇನ್ನೊಂದು ನಾವೇನ್ ಕೇಳ್ತೀವಿ, ಹೌದು ಸರ್, ಯಾವಾಗ್ಲೂ ಹಿರಿಯರಿಗಿರುತ್ತೆ ನಮ್ಮ ಮನೆ ಚೆನ್ನಾಗಿರ್ಲಿ ಅಂತ. ಆಮೇಲೆ ಇನ್ನೊಂದು ಇವಾಗ ವೆಚ್ಚ ಅಂತೀವಿ. 4 ಕಾರ್ಪೊರೇಷನ್ ಹಾಕ್ಬೇಕು, ಒಂದೇ ಮಾಡಿ. ಮುಂಚೆ ನಾವು ವಿರೋಧ ಮಾಡಿದ್ವಿ, 4 ಮಾಡಿದ್ದನ್ನ PGR ಸಿಂಧ್ಯಾ ಅವರು ಮಾಡಿ. ಕಾರ್ಪೊರೇಷನ್ಗಳಿಂದ 31 ಮಾರ್ಚ್ 2019ಕ್ಕೆ 3,000 ಕೋಟಿ ನೆಟ್ ಲಾಸ್ ಇದೆ. ಈ ಲಾಸ್ ಇಷ್ಟೊಂದು ಆಫೀಸ್ಗಳು ಹಾಕ್ಬೇಕು, ಒಂದೇ ಕಾರ್ಪೊರೇಷನ್ ಮಾಡಿ. ಸರ್, ಈಗ ಟೇಕ್ಅವೇ ಲೆಸನ್ ಏನು ಅಂತ ಹೇಳಿದ್ರೆ, ಇದನ್ನ ಲಾಭ ನಷ್ಟದ ವಿಚಾರ ಅಂತ ನೋಡೋದು ಒಂದು. ಆಮೇಲೆ ಕರೆಕ್ಟ್. ಆದ್ರೆ ಹಾಗಾದ್ರೆ ಅದನ್ನ ಹೇಳ್ಕೊಡೋರು ಯಾರು? ಅಥವಾ ನೀವು ಹಿಂಗೆ ಹೇಳಿದ ತಕ್ಷಣ ಅದನ್ನ ತೆಗೆದುಕೊಳ್ಳೋದು ಹೆಂಗೆ ಇಂಪ್ಲಿಮೆಂಟ್? ನಾವು ಚಳುವಳಿಗಳು ಮಾಡ್ತೇವೆ. ಮುಂದಿನ ಹಂತದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು. ಎಸ್, ನಾಗರಾಜ್ ಅವರ ಲಾಸ್ಟ್ ವರ್ಡ್ ಇಷ್ಟೇ ನೋಡಿ. ಯಾರು ಏನ್ ತಿಳ್ಕೊಳ್ಬೇಕು ಅಂತಲ್ಲ ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಆಗಿರೋದ್ರಿಂದ, ಬೆಂಗಳೂರು ನಗರದ ಉಸ್ತುವಾರಿ ಅವರೇ ನೋಡ್ತಾ ಇರೋದ್ರಿಂದ, ನಾನ್ ಕೇಳ್ತಾ ಇರತಕ್ಕಂಥದ್ದು ಸಾರಿಗೆನ ಪ್ರಿಯಾರಿಟಿ ಸೆಕ್ಟರ್ ಆಗಿ ತಗೊಂಡು ಇಡೀ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ BMTC ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ನೌಕರ ಮೇಲೆ ನಂಬಿಕೆ ಇರಬೇಕು, ಮನುಷ್ಯತ್ವ ಇರಬೇಕು, ಆ ಅಧಿಕಾರಿಗಳ ಬಗ್ಗೆ ಗೌರವ ಇಟ್ಕೋಬೇಕು. ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿ
ದೃಷ್ಟಿಕೋನ ನೋಡೋದು ತಪ್ಪಾಗ್ತದೆ. Got it, If one person is corrupt, you can't say the whole institution Yes, is sir. corrupt. We cannot blame. ಸೊ ಹಾಗಾಗಿ ನಾನು ಸಾರಿಗೆ ಸಚಿವರು ಮನವಿ ಮಾಡ್ತೇನೆ, ನನ್ನ ಸ್ವಂತ ಅನುಭವ ಇರೋದ್ರಿಂದ ರಾಮಲಿಂಗಾರೆಡ್ಡಿ ಇರ್ಬೋದು, ರೇವಣ್ಣ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆ ಸಂಸ್ಥೆಗಳಿಗೆ. ಅದನ್ನ ಮುಂದುವರೆದ ಭಾಗವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳನ್ನ ನೀವು ಏನಾದ್ರೂ ಕಷ್ಟಪಟ್ಟು ತಗೊಂಬರ್ತಾಗ ಕೆಲಸವನ್ನು ಮಾಡಿ ಆ ಸಂಸ್ಥೆನ ಉಳಿಸ್ಬಿಡಬೇಕು, ಮತ್ತೆ ನೌಕರನ ಪ್ರೀತಿ ವಿಶ್ವಾಸದಿಂದ ನೋಡ್ತಾಗ ಕೆಲಸ ಆಗಬೇಕು. ಥ್ಯಾಂಕ್ ಯು ನಾಗರಾಜ್ ಅವರೇ ಮತ್ತು ಅನಂತ್ ಸುಬ್ಬಾರ್ ಅವರೇ, ಈ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿ ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಲಾಟ್. ನಮಸ್ಕಾರ. ಸ್ನೇಹಿತರೆ, ವಿಚಾರ ಇಷ್ಟೇ. ಇಲ್ಲಿ ಆ ಕಂಡೀಷನ್ಸು, ಟರ್ಮ್ಸು ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಜನಸಾಮಾನ್ಯ ಕಷ್ಟ ಅನುಭವಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ವಾ? ಇದೆಲ್ಲವೂ ಕೂಡ ಮತ್ತೊಬ್ಬರು ಮನುಷ್ಯರು ಅನ್ನೋ ಭಾವನೆಯನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವಾ? ನಿಮಗೆ ಯಾವುದೇ ರೀತಿಯಾದಂಥ ಒತ್ತಡಗಳಿದ್ದಾವೆ, ಆ ಒತ್ತಡಗಳನ್ನು ಇಲ್ಲಿ ಯಾವುದ್ಯಾವುದೋ ರೂಪದಲ್ಲಿ ಹೇರ್ತಾ ಇದ್ದೀರಲ್ಲ, ಅದನ್ನು ಬಿಡಬೇಕು. ಮತ್ತು ಪ್ರಿಯಾರಿಟೈಸೇಷನ್ ಅಂದರೆ ಇಲ್ಲಿ ಆದ್ಯತೆಯ ಮೇರೆಗೆ ನೀವು ಕೆಲಸ ಮಾಡಬೇಕು. BMTC ಸಂಸ್ಥೆನೂ ಕೂಡ ಲಾಭದ ನಷ್ಟದ ವಿಚಾರವನ್ನು ಮಾಡದೆ ಜನರ ಕಾಳಜಿಗೋಸ್ಕರ ಸವಲತ್ತುಗಳನ್ನು ಕೊಡೋ ವಿಚಾರದಲ್ಲಿ ನೀವು ಗಮನ ಹಾಕಿ ಅನ್ನೋದು ಚರ್ಚೆಯ ಸಾರಾಂಶ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.